ಇವತ್ತು ಈ ಒಂದು ಶ್ರೀರಾಮ ವಿದ್ಯಾಕೇಂದ್ರದಲ್ಲಿ ನೂತನವಾಗಿ ಮಾಡಲ್ಪಟ್ಟಂತಹ ಶಂಕರಾಚಾರ್ಯ ಶ್ರೀ ಶಂಕರಾಚಾರ್ಯ ಸಭಾಭವನವನ್ನು ಉದ್ಘಾಟನೆ ಮಾಡಿದ್ದೇವೆ. ಮತ್ತು ಸಮಸ್ತ ವಿದ್ಯೆಗಳಿಗೂ ಅಧಿದೇವತೆಯಾದ ಸರಸ್ವತಿ ಮಹಾಸರಸ್ವತಿಯ ಮೂರ್ತಿಯ ಸ್ಥಾಪನೆಯನ್ನು ಮಾಡಿ ಆ ಮೂರ್ತಿಗೆ ಪೂಜೆಯನ್ನು ಮಾಡಿದ್ದೇವೆ. ಈಗ ಪರಮ ಪವಿತ್ರವಾದಂತಹ ಶ್ರೀರಾಮಚಂದ್ರನ ಈ ಮಂದಿರದಲ್ಲಿ ನಡೀತಾ ಇರತಕ್ಕಂತಹ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಾದ ನೀವೆಲ್ಲರೂ ಸಹ ಉಪಸ್ಥಿತರಿದ್ದೀರಿ. ನಾನು ಎಲ್ಲ ಕಡೆಗೂ ಹೇಳುವಂತಹದ್ದು, ನಾನು ಯಾವಾಗ ವಿದ್ಯಾರ್ಥಿಗಳನ್ನು ನೋಡ್ತೀನೋ ಅವರನ್ನೆಲ್ಲರನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಬರುವಂತಹ ಭಾವನೆ ಅಂತಂದರೆ, ಇವರೆಲ್ಲರೂ ಕೇವಲ ವ್ಯಕ್ತಿಗಳು ಮಾತ್ರ ಅಲ್ಲ, ನಮ್ಮ ದೇಶದ ಒಂದು ಅಖಂಡವಾದಂತಹ ಸಂಪತ್ತು. ಇದು ನಾನು ಭಾವಿಸುವಂತಹ ವಿದ್ಯಾರ್ಥಿಗಳನ್ನು ಮಕ್ಕಳನ್ನು ನಾನು ನೋಡುವಂತಹ ದೃಷ್ಟಿ ಅಂತಂದರೆ, ನನ್ನ ದೃಷ್ಟಿ ಅಂತಂದರೆ, ನಮ್ಮ ದೇಶದ ನಿಜವಾದಂತಹ ಅಖಂಡವಾದ ಸಂಪತ್ತು ಇವರಾಗಿದ್ದಾರೆ. ಈ ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸವು ಪ್ರಾಪ್ತವಾಗಬೇಕಾಗಿದೆ. ಆದರೆ ಬರೀ ವಿದ್ಯಾಭ್ಯಾಸ ಒಂದು ಮಾತ್ರ ಸಾಕಾಗುವುದಿಲ್ಲ, ವಿದ್ಯಾಭ್ಯಾಸದ ಜೊತೆಗೆ ಒಳ್ಳೆಯ ಸಂಸ್ಕಾರವೂ ಸಿಗಬೇಕಾಗಿದೆ. ಅದರೊಳಗೂ ಸಂಸ್ಕಾರ ಅಂತಂದರೆ ಸಾಧಾರಣವಾದಂತಹ ಸಂಸ್ಕಾರವೂ ಸಾಕಾಗುವುದಿಲ್ಲ, ನಮ್ಮ ಒಂದು ಹಿಂದೂ ಧರ್ಮದ ಸಂಸ್ಕಾರ ಅದು ಸಹ ಮಕ್ಕಳಿಗೆ ಅತ್ಯಂತ ಅವಶ್ಯಕವಾಗಿದೆ. ಯಾಕೆ ವಿದ್ಯಾಭ್ಯಾಸ ಒಂದಿದ್ದರೆ ಸಾಕು, ಸಂಸ್ಕಾರ ಯಾಕೆ ಬೇಕು ಅಂತ ಕೆಲವರು ಭಾವಿಸ್ಬೋದು. ಆದರೆ ಇಲ್ಲಿ ಸಂಸ್ಕಾರದ ಒಂದು ಮಹತ್ವ ಏನು ಅಂತಂದರೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ವಿಷಯ ಹೇಳ್ತೀನಿ. ಲೋಕದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ತುಂಬ ಉನ್ನತವಾದಂತಹ ವಿದ್ಯಾಭ್ಯಾಸವನ್ನು ಮಾಡಿದ್ದಾನೆ. ಅವನಿಗೆ ಅದೆಷ್ಟೋ ಡಿಗ್ರಿಗಳನ್ನು ತಗೊಂಡಿದ್ದಾನೆ, ಎಷ್ಟೋ ಪ್ರಶಸ್ತಿಗಳನ್ನು ಪಡೆದಿದ್ದಾನೆ, ಎಲ್ಲ ಇದೆ. ಆದರೆ ಅವನಿಗೆ ಸಂಸ್ಕಾರ ಇಲ್ಲ. ಇನ್ನೊಬ್ಬರ ಜೊತೆಗೆ ಯಾವ ರೀತಿಯಾಗಿ ವರ್ತಿಸಬೇಕು, ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನುವಂತಹ ಸಂಸ್ಕಾರ ಅವನಿಗಿಲ್ಲ. ಏನೇನೋ ಮಾತನಾಡುವುದು, ಇಷ್ಟ ಬಂದಂಗೆ ಏನೇನೋ ಮಾತನಾಡುವುದು, ಕೆಟ್ಟದಾಗಿ ಇನ್ನೊಬ್ಬರ ಜೊತೆಗೆ ವರ್ತಿಸುವುದು, ಹೀಗೆಲ್ಲ ಮಾಡ್ತಾ ಇರ್ತಾನೆ. ಆವಾಗ ಏನಾಗುತ್ತೆ ಅಂತ ಕೇಳಿದರೆ, ಅಂತಹ ವ್ಯಕ್ತಿಯನ್ನು ನೋಡಿದಾಗ ಇವನ ಹತ್ರ ವಿದ್ಯಾಭ್ಯಾಸ ಉಂಟು, ಹಾಗಾಗಿ ಗೌರವ ಕೊಡಲಿಲ್ಲ ಅಂದರೆ ಚೆನ್ನಾಗಿರುವುದಿಲ್ಲ, ಹಾಗಾಗಿ ಗೌರವ ಕೊಡಬೇಕು ಅಂಥೇಳಿ ಗೌರವ ಕೊಡ್ತಾರೆ ಅಷ್ಟೆ. ಅದು ಸುಮ್ಮನೆ ಹೊರಗಡೆ ತೋರಿಸಲಿಕ್ಕೆ ಅವರಿಗೆ ಗೌರವವನ್ನು ಕೊಡ್ತಾರೆ. ಇವರಿಗೆ ಗೌರವ ಕೊಡಬೇಕು ಅನ್ನುವಂತಹ ಭಾವನೆ ಮನಸ್ಸಿನಿಂದ ಬರುವುದಿಲ್ಲ. ಆದರೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವನೇನು ತುಂಬ ಏನು ಓದಲಿಲ್ಲ, ಆದರೆ ಬಹಳ ಸಂಸ್ಕಾರವಂತನಾದಂತಹ ಮನುಷ್ಯ, ಇನ್ನೊಬ್ಬರ ಜೊತೆಗೆ ತುಂಬ ಗೌರವವಾಗಿ ನಡ್ಕೊಳ್ತಾನೆ. ಒಂದು ಮಾತನ್ನಾಡಿದರೂ ಸಹ ತುಂಬ ಉತ್ತಮವಾದಂತಹ ರೀತಿಯಲ್ಲಿ ಮಾತನಾಡ್ತಾನೆ, ತುಂಬ ಗೌರವಯುತವಾಗಿ ನಡ್ಕೊಳ್ತಾನೆ. ಆಗ ಅಂಥವರನ್ನು ನೋಡಿದಾಗ ಮನಸ್ಸಿನಿಂದ ಎಲ್ಲರೂ ಗೌರವ ಕೊಡ್ತಾರೆ. ಅಂಥ ವ್ಯಕ್ತಿ ಮೇಲೆ ಒಂದು ಗೌರವ ಭಾವನೆ ಮನಸ್ಸಿನಿಂದ ಬರುತ್ತೆ. ಅವರಿಗೆ ವಿದ್ಯಾಭ್ಯಾಸ ಇಲ್ಲ ಹೌದು, ಆದರೆ ತುಂಬ ಸಂಸ್ಕಾರವಂತರು. ಆದ್ದರಿಂದ ಅವರನ್ನು ನೋಡಿದ ತಕ್ಷಣವೇ ಅಪ್ರಯತ್ನವಾಗಿ ನಾವು ಅವರಿಗೆ ನಮಸ್ಕಾರವನ್ನು ಮಾಡ್ತೀವಿ. ಆ ಥರ ಲೋಕದ ಜನರ ಒಂದು ಪ್ರವೃತ್ತಿ ತಾನಾಗೇ ಬಂದುಬಿಡುತ್ತೆ, ಯಾರು ಹೇಳಬೇಕಾಗಿಲ್ಲ. ಇದೇ ವಿದ್ಯೆಗೂ ಸಂಸ್ಕಾರಕ್ಕೂ ಇರುವಂತಹ ಒಂದು ವ್ಯತ್ಯಾಸ. ಅಂದರೆ ಅಲ್ಲಿಗೇನಾಯಿತು, ವಿದ್ಯೆ ಇದ್ದು ಸಂಸ್ಕಾರ ಇಲ್ಲ ಅಂತಂದರೆ ಆ ಗೌರವ ಅವರಿಗೆ ಗೌರವವನ್ನು ಹೃದಯದಿಂದ ಕೊಡಲಿಕ್ಕೆ ಬರುವುದಿಲ್ಲ. ಆದರೆ ವಿದ್ಯೆ ಇಲ್ಲದೆ ಸಂಸ್ಕಾರ ಇದೆ ಅಂತಂದರೆ ಗೌರವ ತಾನಾಗೇ ಬರುತ್ತೆ ಅವರ ಮೇಲೆ. ಹಾಗಾಗಿ ಇಲ್ಲಿ ವಿದ್ಯೆ ಅನ್ನೋದು ಅತ್ಯಂತ ಅವಶ್ಯಕವಾದದ್ದು, ಆದರೆ ಅದರ ಜೊತೆಗೆ ಸಂಸ್ಕಾರವೂ ಸಹ ಅತ್ಯಂತ ಅವಶ್ಯಕವಾದದ್ದು. ಈ ಎರಡೂ ಇದ್ದಾಗ ಮಾತ್ರವೇ ನಾವು ಪರಿಪೂರ್ಣವಾದಂತಹ ವ್ಯಕ್ತಿಗಳು ಅಂತ ಅನಿಸ್ಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಎಲ್ಲರೂ ವಿಶೇಷವಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಮತ್ತು ಅದರ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಬೆಳೆಸ್ಕೊಳ್ಳಿ. ಅದು ಇಂತಹ ಒಂದು ವಿದ್ಯಾಸಂಸ್ಥೆಯಲ್ಲಿ ಉತ್ತಮವಾದಂತಹ ನಮ್ಮ ಈ ಸನಾತನ ಧರ್ಮದ ಸಂಸ್ಕೃತಿಯನ್ನು ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಿದ್ದನ್ನು ಈಗಾಗಲೇ ನಾವು ನೋಡಿದ್ದೇವೆ, ಪ್ರತ್ಯಕ್ಷವಾಗಿ ಅದನ್ನೆಲ್ಲದನ್ನು ಸಹ ನಾವು ನೋಡಿದ್ದೀವಿ. ಇದು ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಇವತ್ತಿನ ದಿವಸ ಇಲ್ಲಿ ಹೇಳ್ಕೊಡ್ತಾ ಇರತಕ್ಕಂತಹ ವಿದ್ಯೆಯು ಮತ್ತು ಅದರ ಜೊತೆಗೆ ಸಂಸ್ಕಾರ
ಅದರಲ್ಲೂ ನಮ್ಮ ಒಂದು ಸನಾತನ ಧರ್ಮದ ಅತ್ಯಂತ ಉತ್ಕೃಷ್ಟವಾದಂತಹ ಸನಾತನ ಧರ್ಮದ ಸಂಸ್ಕಾರ. ಇಲ್ಲಿ ಇದರ ಹೆಸರೇ ಸನಾತನ ಧರ್ಮ ಅಂತ. ಈ ಸನಾತನ ಧರ್ಮ ಅನ್ನೋ ಶಬ್ದಕ್ಕೆ ಇವತ್ತಿನ ದಿವಸ ನಾವು ಚಿಕ್ಕದಾಗಿ ಹಿಂದೂ ಧರ್ಮ ಅಂತ ವ್ಯವಹಾರದಲ್ಲಿ ಹೇಳ್ತೀವಿ. ಯಾಕಂತಂದ್ರೆ ಆ ಶಬ್ದವು ಚಿಕ್ಕದಾಗಿದೆ, ಹೇಳಲಿಕ್ಕೆ ಸೌಕರ್ಯವಾಗಿದೆ ಅಂತೇಳಿ ಆ ಶಬ್ದವನ್ನು ಹೇಳ್ತಾರೆ. ಆದರೂ ವಾಸ್ತವವಾಗಿ ಇದರ ನಿಜವಾದಂತಹ ಹೆಸರು ಅಂತಂದರೆ ಸನಾತನ ವೈದಿಕ ಧರ್ಮ ಅಂತ. ಈ ಸನಾತನ ವೈದಿಕ ಧರ್ಮ ಅನ್ನುವಂತಹ ಹೆಸರು ಏನಿದೆಯೋ, ಈ ಹೆಸರು ಇದು ಬರೀ ಹೆಸರು ಮಾತ್ರ ಅಲ್ಲ, ಈ ಧರ್ಮದ ಒಂದು ಮಹತ್ವವನ್ನು ಸಹ ನಮಗೆ ತಿಳಿಸುವಂತಹ ಶಬ್ದ ಇದು. ಈ ಶಬ್ದವನ್ನು ಹೇಳಿದಾಗ ಮಾತ್ರವೇ ಈ ಧರ್ಮದ ಒಂದು ಮಹತ್ವ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಂತಹ ಒಂದು ಅರ್ಥ ಇದಕ್ಕೆ ಬರುತ್ತೆ. ಆದ್ದರಿಂದ ಇಂತಹ ಒಂದು ಶಬ್ದ ಈ ಸನಾತನ ವೈದಿಕ ಧರ್ಮ ಅನ್ನುವಂತಹ ಶಬ್ದ. ಇದು ಸನಾತನ ಅಂತಂದ್ರೇನು? ಅನಾದಿ ಕಾಲದಿಂದ ಇರುವಂತಹದ್ದು. ಇದು ಮೊನ್ನೆ ಹುಟ್ಟಿದಂತಹದ್ದಲ್ಲ, ಹುಟ್ಟಿರುವಂತಹದ್ದು ಅಥವಾ ಯಾವರೋ ಒಬ್ಬ ವ್ಯಕ್ತಿಯಿಂದ ಇದು ಆರಂಭ ಮಾಡಲ್ಪಟ್ಟಂತಹದ್ದಲ್ಲ. ಇದು ಅನಾದಿ ಕಾಲದಿಂದ ಬರ್ತಾ ಇರತಕ್ಕಂತಹ ಒಂದು ಧರ್ಮ. ಹಾಗಾಗಿ ಇದನ್ನು ಸನಾತನ ಧರ್ಮ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಹೆಸರನ್ನು, ಈ ಸನಾತನ ಅನ್ನುವಂತಹ ಹೆಸರಿನ ಅರ್ಥವೇ ಏನು ಅಂತಂದರೆ, ಯಾವ ಒಂದು ವಸ್ತುವಿಗೆ ಆದಿ ಮತ್ತು ಅಂತಗಳಿಲ್ವೋ ಅದನ್ನು ಸನಾತನ ಎಂಬುದಾಗಿ ಹೇಳ್ತಾರೆ. ಇದು ಸಂಸ್ಕೃತದ ಒಂದು ಶಬ್ದ. ಈ ಶಬ್ದವನ್ನು ಲೋಕದಲ್ಲಿ ಒಂದೊಂದು ಶಬ್ದವನ್ನು ಒಂದೊಂದು ಅರ್ಥದಲ್ಲಿ ಪ್ರಯೋಗ ಮಾಡಬೇಕು ಅಂತಿರುತ್ತೆ. ಅದರಲ್ಲಿ ಈ ಸನಾತನ ಅನ್ನುವಂತಹ ಶಬ್ದವನ್ನು 2 ಕಡೆಗಳಲ್ಲಿ ಮಾತ್ರವೇ ಪ್ರಯೋಗ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಶಾಸ್ತ್ರದಲ್ಲಿ 2 ಕಡೆ ಮಾತ್ರವೇ ಈ ಶಬ್ದವನ್ನು ಪ್ರಯೋಗ ಮಾಡುವುದಿದೆ. ಮೊದಲನೆಯದು ಎಲ್ಲಿ ಅಂತಂದರೆ, ಪರಮಾತ್ಮನಿಗೆ ಸನಾತನ ಅನ್ನುವಂತಹ ಒಂದು ಹೆಸರಿದೆ. ಭಗವಂತನನ್ನು ಸನಾತನ ಅಂತ ಹೇಳ್ತೀವಿ. ಯಾಕಂದರೆ ಭಗವಂತನಿಗೆ ಹುಟ್ಟು ಸಾವುಗಳು ಎರಡೂ ಇಲ್ಲ, ಆದಿಯೂ ಇಲ್ಲ ಅಂತವೂ ಇಲ್ಲ. ನಾವು ಮಾಡುವಂತಹ ಜಯಂತಿಗಳು ಅಥವಾ ಆಯಾ ಶ್ರೀರಾಮನವಮಿ, ಕೃಷ್ಣಾಷ್ಟಮಿ, ವಿನಾಯಕ ಚತುರ್ಥಿ ಇದೆಲ್ಲ ಏನು ಅಂತಂದರೆ ಆವತ್ತಿನ ದಿವಸ ಭಗವಂತ ಅವತಾರ ಮಾಡಿತ್ತು ಅಷ್ಟೇ ಹೊರತು ಅದಕ್ಕಿಂತ ಮೊದಲ ಭಗವಂತ ಇರಲಿಲ್ಲ ಅಂತ ಅರ್ಥ ಅಲ್ಲ. ಆವತ್ತಿನ ದಿವಸ ಭಗವಂತ ನಮ್ಮ ಮುಂದಕ್ಕೆ ಬಂದಿದ್ದು, ಒಂದು ರೂಪವನ್ನು ಧರಿಸಿ ನಮಗೆ ಕಾಣಿಸ್ಕೊಂಡಿದ್ದು ಆವತ್ತಿನ ದಿವಸ. ಆದ್ದರಿಂದ ಆ ಭಗವಂತನಿಗೆ ನಾವು ಆ ಜಯಂತಿ ಇತ್ಯಾದಿಗಳನ್ನು ಆಚರಣೆ ಮಾಡ್ತೀವಿ ಅಷ್ಟೇ ಹೊರತು ಅದಕ್ಕಿಂತ ಮೊದಲು ಭಗವಂತ ಇರಲಿಲ್ಲ ಅಂತ ಅರ್ಥ ಅಲ್ಲ. ಹಾಗಾಗಿ ಭಗವಂತ ಸದಾ ಕಾಲ ಇದ್ದೇ ಇರ್ತಾನೆ. ಆದ್ದರಿಂದ ಭಗವಂತನನ್ನು ಸನಾತನ ಎಂಬುದಾಗಿ ಹೇಳುತ್ತಾರೆ. ಅದಾದ ನಂತರ ಪುನಃ ಈ ಶಬ್ದವನ್ನು ಪ್ರಯೋಗ ಮಾಡುವಂತಹ ಏಕೈಕ ಅರ್ಥ ಅಂತಂದರೆ ಅದು ನಮ್ಮ ಧರ್ಮ. ಈ ಒಂದು ಧರ್ಮದ ಬಗ್ಗೆ ಸನಾತನ ಅನ್ನುವಂತಹ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಯಾಕೆ ಅಂತಂದರೆ ಇದು ಅನಾದಿ ಕಾಲದಿಂದ ಬಂದಿರುವಂತಹದ್ದು ಮತ್ತು ಇದು ಶಾಶ್ವತವಾಗಿರ್ತಕ್ಕಂತಹ ಒಂದು ಧರ್ಮ ಅಂತ. ಅನೇಕ ಕಡೆಗಳಲ್ಲಿ ನಾನು ಇದನ್ನು ಹೇಳಿದಾಗ ಇದು ಶಾಶ್ವತವಾಗಿರುವಂತಹ ಧರ್ಮ ಅಂತ ನಾನು ಹೇಳಿದ ತಕ್ಷಣ ಕೆಲವರು ಒಂದು ಪ್ರಶ್ನೆ ಕೇಳ್ತಾರೆ. ಏನು ಅಂತಂದರೆ, ಸರಿ ಇದೇನೋ ಅನಾದಿ ಕಾಲದಿಂದ ಬಂದಿದೆ ಅಂತ ಹೇಳ್ತಾ ಇದ್ದೀರಿ, ಸರಿ ಅದು ಹೌದು, ಆದರೆ ಶಾಶ್ವತವಾಗಿರುತ್ತೆ ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಕೆಲವರು ಒಂದು ಪ್ರಶ್ನೆ ಕೇಳುವುದುಂಟು. ಅನಾದಿ ಕಾಲದಿಂದ ಬಂದಿದೆ ಅಂತ ಹೇಳ್ಬೋದು, ಸರಿ ಅದರಲ್ಲೇನೂ ಅಡ್ಡಿ ಇಲ್ಲ, ಆದರೆ ಶಾಶ್ವತವಾಗಿರುವಂತಹ ಧರ್ಮ ಅಂತ ಹೆಂಗೆ ಹೇಳೋದು? ಇದೇನು ಇಷ್ಟು ವರ್ಷಗಳಾದಮೇಲೆ ಈ ಧರ್ಮ ಇರಲ್ಲ ಅಂತ ಹೇಳ್ತಾ ಇರ್ತಾರೆ. ಏನೋ ಲೆಕ್ಕಾಚಾರ ಇದೆ, ಏನೋ ಲೆಕ್ಕ ಹಾಕಿ ಇಷ್ಟೆಲ್ಲ ಆಯಿತು, ಇಷ್ಟು ವರ್ಷಗಳಾದಮೇಲೆ ಈ ಧರ್ಮ ಅನ್ನೋದು ಇರುವುದಿಲ್ಲ, ಅಥವಾ ಇಷ್ಟು ವರ್ಷಗಳ ಒಳಗೆ ಈ ಧರ್ಮವನ್ನು ನಾಶ ಮಾಡ್ತೀವಿ ಅಂತ ಹೇಳುವವರು ಇದ್ದಾರೆ. ಆ ಥರ ಹೇಳುವವರು ಬೇಕಾದಷ್ಟು ಅಲ್ಲಲ್ಲಿ ಇದ್ದಾರೆ. ಅವರೆಲ್ಲರೂ ಹೀಗೆಲ್ಲ ಹೇಳ್ತಿರ್ಬೇಕಾದ್ರೆ ಈ ಧರ್ಮ ಅನ್ನೋದು ಶಾಶ್ವತವಾಗಿರುತ್ತೆ ಅಂತ ಹೇಗೆ ಹೇಳ್ತೀರಿ ಅಂತ ಒಂದು ಪ್ರಶ್ನೆಯನ್ನು ಕೆಲವರು ಕೇಳ್ತಾರೆ. ಆದರೆ ನಾನು ಅವ್ರಿಗೆ ಹೇಳಿದ್ದೇನು ಅಂತಂದರೆ, ಈ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಾಗಿಲ್ಲ, ಭಗವಂತನೇ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾನೆ ಗೀತೆಯಲ್ಲಿ. ಈಗಾಗಲೇ ಪ್ರಭಾಕರ್ ಭಟ್ರು ಮಾತನಾಡ್ತಾ ಅವರ ಭಾಷಣದಲ್ಲಿ ಒಂದು ಮಾತು ಹೇಳಿದ್ರು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಭಗವಂತನೇ ಈ ಮಾತನ್ನು ಹೇಳಿದ್ದಾನೆ. ಅಂದರೆ ಈ ಪ್ರಶ್ನೆಗೆ ಭಗವಂತನೇ ಸ್ವತಃ ಉತ್ತರ ಕೊಟ್ಟಿದ್ದಾನೆ. ಆದ್ದರಿಂದ ಅಂದರೆ ಏನು, ಯಾವಾಗ ಈ ಧರ್ಮಕ್ಕೆ ಸಂಕಷ್ಟ ಸ್ಥಿತಿ ಬರುತ್ತೋ ಆಗ ನಾನೇ ಅವತಾರ ಮಾಡಿ ಈ ಧರ್ಮವನ್ನು ಉದ್ಧಾರ ಮಾಡ್ತೀನಿ ಎಂಬುದಾಗಿ ಭಗವಂತ ಮಾಡಿರುವಂತಹ ಪ್ರತಿಜ್ಞೆ. ಭಗವಂತ ಒಂದು ಪ್ರತಿಜ್ಞೆ ಮಾಡಿದ್ದಾನೆ ಅಂತಂದರೆ ಅದು ಸತ್ಯವಾದಂತಹ ಪ್ರತಿಜ್ಞೆ. ಯಾರೋ ಇವತ್ತಿನ ದಿವಸ ಸುಮ್ಮನೆ ಯಾರ್ಯಾರು ಮಾಡುವಂತಹ ಪ್ರತಿಜ್ಞೆಗಳ ಥರ ಅಲ್ಲ. ಸುಮ್ಮನೆ ಜನರ ಎದುರಿಗೆ ಇದ್ದಾರೆ ಅಂದ ತಕ್ಷಣ ಪ್ರತಿಜ್ಞೆಗಳ ಒಂದು ಸುರಿಮಳೆ, ಆಮೇಲೆ ಏನು ಮಾಡಿದ್ದೇನಿಲ್ಲ, ಅದರೊಳಗೆ ಒಂದು ಜ್ಞಾಪಕ ಏನೋ ಇರೋದು, ಆಚೆಗೆ ಹೋದ್ಮೇಲೆ ಜ್ಞಾಪಕನೇ ಇರಲ್ಲ ತುಂಬ ಜನರಿಗೆ. ಆದರೆ ಇಂತಹ ಪ್ರತಿಜ್ಞೆ ಅಲ್ಲ, ಭಗವಂತ ಮಾಡುವಂತಹ ಪ್ರತಿಜ್ಞೆ ಈ ರೀತಿಯ ಅಂತಹದ್ದಲ್ಲ. ಒಂದು ಸಲ ಭಗವಂತ ಪ್ರತಿಜ್ಞೆ ಮಾಡಿದ್ದಾನೆ ಅಂತಂದರೆ ಅದು ಸತ್ಯವಾದಂತಹ ಪ್ರತಿಜ್ಞೆ ಅದು. ಆದ್ದರಿಂದ ಇಂತಹ ಪ್ರತಿಜ್ಞೆಯನ್ನು ಭಗವಂತ ಮಾಡಿದ್ದಾನೆ. ಅದರಂತೆ ಎಷ್ಟೋ ಬಾರಿ ಭಗವಂತ ಮಾಡಿ ತೋರಿಸಿದ್ದಾನೆ. ಅನೇಕ ಯುಗಗಳಲ್ಲಿ ಬೇರೆ ಬೇರೆ ಅವತಾರಗಳನ್ನು ಮಾಡಿದ್ದಾನೆ.
ಅದರಲ್ಲಿ ಈ ಕಲಿಯುಗದಲ್ಲಿ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರ ರೂಪದಲ್ಲಿ ಭಗವಂತ ಅವತಾರವನ್ನು ಮಾಡಿದ್ದಾನೆ. ಆದ್ದರಿಂದ ಈ ರೀತಿಯಾಗಿ ಭಗವಂತ ಅನೇಕ ಸಂದರ್ಭಗಳಲ್ಲಿ ಅವತಾರವನ್ನು ಮಾಡಿ ಈ ಧರ್ಮವನ್ನು ಉದ್ಧಾರ ಮಾಡಿದ್ದಾನೆ. ಇಲ್ಲಿ ಇನ್ನೊಂದು ವಿಚಾರವನ್ನು ಪ್ರತಿಯೊಬ್ಬರೂ ಸಹ ತಿಳ್ಕೊಳ್ಳಬೇಕು. ಈ ಪರಂಪರೆಯಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಒಂದು ವಿಷಯವನ್ನು ಸದಾಕಾಲ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು, ತಿಳ್ಕೊಳ್ಬೇಕು. ಏನು ಅಂತಂದರೆ, ಭಗವಂತ ಧರ್ಮವನ್ನು ಉದ್ಧಾರ ಮಾಡ್ತೀನಿ, ಸಂಕಷ್ಟ ಸ್ಥಿತಿ ಬಂದಾಗ ಇದನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅಲ್ಲಿಗೆ ಯಾವಾಗ ಈ ಧರ್ಮಕ್ಕೆ ಸಂಕಷ್ಟ ಸ್ಥಿತಿ ಬರುತ್ತೋ ಅಲ್ಲಿಗೆ ಭಗವಂತ ಬರ್ತಾನೆ, ಅದನ್ನು ಉದ್ಧಾರ ಮಾಡ್ತಾನೆ, ಹೋಗ್ತಾನೆ. ಈಗ ನಮಗೆಲ್ಲ ಏನು ಕೆಲಸ? ನಾವು ಇದಕ್ಕಾಗಿ ಏನಾದರೂ ಮಾಡಬೇಕಾ ಅಂತಂದರೆ ಖಂಡಿತವಾಗಿಯೂ ಮಾಡಲೇಬೇಕು. ಏನು ಮಾಡಬೇಕು? ಮೊದಲನೇದಾಗಿ ಭಗವಂತ ಯಾವಾಗ ಬರ್ತಾನೆ ಅಂತ ಕೇಳಿದರೆ, ಯಾವಾಗ ಈ ಧರ್ಮಕ್ಕೆ ತುಂಬ ಸಂಕಟ ಸ್ಥಿತಿ ಬಂದು ಈ ಧರ್ಮದ ಉದ್ಧಾರವನ್ನು ಭಗವಂತ ಬಿಟ್ಟು ಬೇರೆ ಯಾರೂ ಮಾಡುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಸ್ಥಿತಿ ಬರುತ್ತೋ ಆಗ ಮಾತ್ರವೇ ಭಗವಂತ ಅವತಾರ ಮಾಡ್ತಾನೆ. ಅಲ್ಲಿ ತನಕ ಭಗವಂತ ಬರುವುದಿಲ್ಲ. ಹಾಗಾದರೆ ಇಷ್ಟು ಮಧ್ಯದಲ್ಲಿ ಏನಾದರೂ ಧರ್ಮಕ್ಕೆ ಕಷ್ಟ ಬಂತು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಇದನ್ನು ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮದೆಲ್ಲರದು. ಈ ಧರ್ಮದ ಅನುಯಾಯಿಗಳು, ಈ ಪರಂಪರೆಯಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರೂ ಸಹ ಈ ಧರ್ಮವನ್ನು ಕಾಪಾಡಿಕೊಳ್ಳುವುದಕ್ಕೆ ಕಟಿಬದ್ಧರಾಗಬೇಕು, ಸಂಸಿದ್ಧರಾಗಬೇಕು ಸದಾಕಾಲ. ಕೆಲವೊಂದು ಸಲ ಅಂತಹ ಪರಿಸ್ಥಿತಿ ಬರುತ್ತೆ. ಏನು, ಇನ್ನು ಯಾರಿಂದಲೂ ಇದನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವಂತಹ ಸಂದರ್ಭ ಬಂದಾಗ ಅದು ಭಗವಂತನಿಗೆ ಗೊತ್ತಾಗುತ್ತೆ. ತಕ್ಷಣ ಭಗವಂತ ಅವತಾರವನ್ನು ಖಂಡಿತವಾಗಿಯೂ ಮಾಡೇ ಮಾಡ್ತಾರೆ. ಇದು ನಾಶವಾಗಲಿಕ್ಕೆ ಭಗವಂತ ಬಿಡುವುದಿಲ್ಲ. ಆದರೆ ಅಲ್ಲಿ ತನಕ ಮಾತ್ರ ಇದನ್ನು ಸರಿ ಮಾಡಿಕೊಳ್ಳಬೇಕಾದದ್ದು, ಇದನ್ನು ಕಾಪಾಡಿಕೊಳ್ಳಬೇಕಾದದ್ದು ಪ್ರತಿಯೊಬ್ಬರ ಒಂದು ಕರ್ತವ್ಯವಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ತಮ್ಮ ಜೀವನದಲ್ಲಿ ಒಂದು ಪ್ರತಿಜ್ಞೆಯನ್ನು ಖಂಡಿತವಾಗಿಯೂ ಮಾಡಬೇಕು. ಏನು ಅಂತಂದರೆ, ನಾನು ಈ ಧರ್ಮಕ್ಕೆ, ಧರ್ಮದ ರಕ್ಷಣೆಗೆ, ಧರ್ಮದ ಆಚರಣೆಗೆ ಸದಾಕಾಲ ನಾನು ಸಂಸಿದ್ಧನಾಗಿರ್ತೇನೆ ಅನ್ನುವಂತಹ ಒಂದು ಪ್ರತಿಜ್ಞೆಯನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕು. ಯಾಕೆ ಅಂತಂದರೆ, ಈ ಧರ್ಮಕ್ಕೆ ಯಾವ ರೀತಿಯಾಗಿ ಬೇಕಾದರೂ ಒಂದು ಸಂಕಷ್ಟ ಸ್ಥಿತಿ ಬರಲಿ, ನಾನು ಇದನ್ನು ಕಾಪಾಡಿಕೊಳ್ಳುವುದಕ್ಕೆ ತಯಾರಾಗಿರ್ತೀನಿ ಅನ್ನುವಂತಹ ಒಂದು ಪ್ರತಿಜ್ಞೆಯನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕು. ಇದನ್ನೂ ಭಗವಂತ ನಮಗೆ ಹೇಳ್ತಾ ಇದ್ದಾನೆ. ಹೇಗೆ ಅಂತ ಕೇಳಿದರೆ, ಭಗವಂತ ಅನೇಕ ಅವತಾರಗಳನ್ನು ಮಾಡಿದ್ದಾನೆ. ಈ ಅವತಾರಗಳನ್ನು ನಾವು ನೋಡಿದರೆ ಒಂದು ಅವತಾರ ಥರ ಇನ್ನೊಂದು ಅವತಾರ ಇರಲ್ಲ. ಒಂದು ರಾಮಾವತಾರ, ಒಂದು ಕೃಷ್ಣಾವತಾರ, ಒಂದು ನರಸಿಂಹಾವತಾರ, ಒಂದು ಪರಶುರಾಮಾವತಾರ, ಶಂಕರಾಚಾರ್ಯರ ಒಂದು ಅವತಾರ. ಈ ಅವತಾರಗಳನ್ನೆಲ್ಲ ನೋಡಿದರೆ ಒಂದೊಂದು ಅವತಾರದ ರೂಪ, ಹೆಸರು, ಸ್ವಭಾವ ಎಲ್ಲವೂ ವಿಭಿನ್ನವಾಗಿರುತ್ತೆ. ರಾಮಾವತಾರಕ್ಕೂ ಕೃಷ್ಣಾವತಾರಕ್ಕೂ ತುಂಬ ಭೇದ ಇದೆ. ಅಲ್ಲಿ ಭಗವಂತನ ಒಂದು ಸ್ವಭಾವ, ಅದಕ್ಕೂ ಕೃಷ್ಣಾವತಾರದಲ್ಲಿ ಭಗವಂತನ ಸ್ವಭಾವಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ರಾಮಾವತಾರ, ಕೃಷ್ಣಾವತಾರ, ನರಸಿಂಹಾವತಾರಕ್ಕೂ ರಾಮಾವತಾರಕ್ಕೂ ತುಂಬ ವ್ಯತ್ಯಾಸ ಇದೆ, ಆ ಒಂದು ಸ್ವಭಾವ. ಪರಶುರಾಮಾವತಾರ, ವಾಮನಾವತಾರದಲ್ಲಿ ಯಾವುದೇ ದೊಡ್ಡ ದೊಡ್ಡ ಯುದ್ಧಗಳನ್ನು ಭಗವಂತ ಮಾಡಿದ್ದಿಲ್ಲ. ಅದಕ್ಕೂ ಬೇರೆ ಒಂದೊಂದು ಅವತಾರಕ್ಕೂ, ಎಲ್ಲ ಅವತಾರಗಳನ್ನು ಮಾಡಿದ್ದು ಒಬ್ಬನೇ ಭಗವಂತ. ಮತ್ತು ಎಲ್ಲ ಅವತಾರಗಳ ಉದ್ದೇಶವು ಧರ್ಮೋದ್ಧಾರ, ಭಕ್ತರನ್ನು ಅನುಗ್ರಹ ಮಾಡುವುದು. ಆದರೆ ಆ ಅವತಾರಗಳ ತತ್ವದಲ್ಲಿ ಮಾತ್ರ ವ್ಯತ್ಯಾಸ ಇದೆ. ಆಯಾ ಅವತಾರದಲ್ಲಿ ಭಗವಂತನ ಸ್ವಭಾವವು ಮಾತ್ರ ಒಂದೊಂದರಲ್ಲೂ ಬೇರೆ ಬೇರೆ ರೀತಿಯಾಗಿರುತ್ತೆ. ಇಲ್ಲಿ ಅವತಾರಗಳನ್ನೆಲ್ಲ ಮಾಡುವವನೊಬ್ಬನೇ ಭಗವಂತ, ಆದರೆ ಅವತಾರಗಳ ಉದ್ದೇಶವೂ ಒಂದೇ, ಧರ್ಮೋದ್ಧಾರ. ಹೀಗಿರಬೇಕಾದ್ರೆ ಈ ಅವತಾರಗಳಲ್ಲಿ ಮಾತ್ರ ಈ ವ್ಯತ್ಯಾಸಗಳು ಯಾಕೆ ಅಂತಂದರೆ, ಇಲ್ಲೇ ಮುಖ್ಯವಾದಂತಹ ವಿಚಾರ ಇರುವುದು. ಏನು ಅಂತ ಕೇಳಿದರೆ, ಒಂದೊಂದು ರೀತಿಯಾಗಿ ಭಗವಂತ ಒಂದೊಂದು ಸಂದರ್ಭದಲ್ಲಿ ಯಾಕೆ ಅವತಾರಗಳನ್ನು ಧರಿಸಿದ್ದು ಅಂತ ಕೇಳಿದರೆ, ಆ ಸಂದರ್ಭದಲ್ಲಿ ಆ ಅವತಾರವನ್ನು ಧರಿಸಿದರೆ ಮಾತ್ರ ಧರ್ಮವನ್ನು ಉದ್ಧಾರ ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಧರ್ಮವನ್ನು ಉದ್ಧಾರ ಮಾಡಬೇಕಾದರೆ ಆ ಅವತಾರವನ್ನೇ ಧರಿಸಿಕೊಂಡು ಹೋಗಬೇಕಾಗಿದೆ. ಆ ಸಂದರ್ಭಕ್ಕೆ ಬೇಕಾಗಿರುವಂತಹ ಅವತಾರ ಇದು. ರಾಮಾವತಾರ, ರಾವಣ ಇದ್ದಾಗ ಧರ್ಮೋದ್ಧಾರ ಮಾಡಲಿಕ್ಕೆ ರಾಮನಾಗಿ ಬರಬೇಕಾಯಿತು. ಬೇರೆ ಸಂದರ್ಭದಲ್ಲಿ ಕೌರವರ ಕಾಲದಲ್ಲಿ ಧರ್ಮೋದ್ಧಾರವನ್ನು ಮಾಡಲಿಕ್ಕೆ ಕೃಷ್ಣನ ರೂಪದಲ್ಲಿ ಬರಬೇಕಾಯಿತು. ಬೇರೆ ಸಂದರ್ಭದಲ್ಲಿ ವಾಮನನಾಗಿ ಬರಬೇಕಾಯಿತು. ಇನ್ನೊಂದು ಸಂದರ್ಭದಲ್ಲಿ ನರಸಿಂಹನಾಗಿ ಬರಬೇಕಾಯಿತು. ನರಸಿಂಹನಾಗಿ ಭಗವಂತ ಅವತಾರ ಮಾಡಿದಾಗ ನರಸಿಂಹ ತತ್ವ, ಆ ನರಸಿಂಹ ತತ್ವವೇ ಒಂದು ವಿಶಿಷ್ಟವಾದಂತಹ ಒಂದು ತತ್ವ. ಅಲ್ಲಿ ಪುನಃ ಯಾವುದೇ ವಿಧವಂತಹ ಮಾತುಗಳಿಲ್ಲ. ನರಸಿಂಹಾವತಾರ ಅಂತಂದರೆ ಅದು ಎಂತಹ ಸಂದರ್ಭ, ಯಾಕಂದರೆ ಆ ಸಂದರ್ಭಕ್ಕೆ ಹಾಗೇ ಬರಬೇಕಾಯಿತು. ನರಸಿಂಹಾವತಾರದ ಸಂದರ್ಭದಲ್ಲಿ ಇನ್ನು ರಾಮನಾಗೋ ಕೃಷ್ಣನಾಗಿಯೋ ಬಂದರೆ ಆಗುವುದಿಲ್ಲ, ನರಸಿಂಹಸ್ವಾಮಿಯಾಗಿಯೇ ಬರಬೇಕು. ನರಸಿಂಹನಾಗಿ ಬರುವುದು ಅಂತಂದ್ರೇನು, ನೇರವಾಗಿ ಬರುವುದು, ನೇರವಾಗಿ ಶಿಕ್ಷೆಯನ್ನು ಕೊಡುವುದಷ್ಟೇ. ಇನ್ನಲ್ಲಿ ಮಾತುಗಳಿಗೆ ಅವಕಾಶ ಇಲ್ಲ. ಅದಕ್ಕೆ ಅಲ್ಲಿ ಭಾಗವತ ಪುರಾಣದಲ್ಲಿ ನರಸಿಂಹಾವತಾರದ ಒಂದು ಸಂದರ್ಭ ಇದೆ. ಆ ಸಂದರ್ಭವನ್ನು ವರ್ಣನೆ ಮಾಡುವಾಗ
ಭಗವಂತ ನರಸಿಂಹನಾಗಿ ಬಂದು ಆ ಹಿರಣ್ಯಕಶಿಪುವನ್ನು ಹಿಡಿದು ಸಂಹಾರ ಮಾಡುತ್ತಿರುವಂತಹ ಒಂದು ಘಟ್ಟವನ್ನು ಹೇಳುವಾಗ ಅಲ್ಲೊಂದು ಉದಾಹರಣೆ ಕೊಡ್ತಾರೆ. ಹೇಗೆ ಅಂತಂದರೆ, ಒಂದು ಹಾವು ಹೇಗೆ ಒಂದು ಇಲಿಯನ್ನು ಹಿಡಿಯುತ್ತೋ, ಒಂದು ಗರುಡ ಹೇಗೆ ಹಾವನ್ನು ಹಿಡಿಯುತ್ತೋ, ಆ ರೀತಿಯಾಗಿ ಭಗವಂತ ಹಿರಣ್ಯಕಶಿಪುವನ್ನು ಹಿಡಿದು ಅವನ ಸಂಹಾರವನ್ನು ಮಾಡ್ತಾನೆ ಎಂಬುದಾಗಿ ಅಲ್ಲಿ ಉಪಮಾನ ಕೊಟ್ಟಿದ್ದಾರೆ. ಅಂದರೆ ಈ ಉಪಮಾನದ ಅರ್ಥ ಏನು? ಇಲ್ಲಿ ಮಾತುಗಳಿಗೆ ಅವಕಾಶ ಇಲ್ಲ ಅಂತ ಅದರ ಅರ್ಥ. ಅಂದರೆ ಈ ಹಾವು ಇಲಿಯನ್ನು ಹಿಡಿಬೇಕಾದ್ರೆ ಇಲಿ ಜೊತೆಗೆ ಚರ್ಚೆ ಮಾಡುವುದಿಲ್ಲ. ಈಗ ಮಾಡ್ಬೋದಾ ಇಲ್ವಾ? ಅಥವಾ ಒಂದು ಗರುಡ ಒಂದು ಹಾವನ್ನು ಹಿಡಿಬೇಕು ಅಂತಂದರೆ ಹಾವಿನ ಜೊತೆಗೆ ಚರ್ಚೆ ಮಾಡೋದಿಲ್ಲ. ಏನು ನಿನ್ನ ಕತೆ ಏನು, ಹಿಡಿಬೋದಾ ಇಲ್ವಾ, ಏನು ಮಾಡೋದು ಅಂತೆಲ್ಲ ಮಾತುಕತೆಗೆ ಅವಕಾಶ ಇಲ್ಲ. ನೇರವಾಗಿ ಹೋಗೋದು, ಅದನ್ನು ಹಿಡಿಯುವುದಷ್ಟೇ. ಹಾಗಾಗಿ ಈ ಒಂದು ಉಪಮಾನವನ್ನು ಕೊಡ್ತಾರೆ. ಅಂದರೆ ಯಾಕೆ ಭಗವಂತ ಹೀಗೆ ಮಾಡಿದ್ದು ಅಂದರೆ ಆಗಿನ ಸಂದರ್ಭ ಅದೇ. ಹೀಗೆ ಈ ರೀತಿಯಾಗಿ ಒಂದೊಂದು ಸಂದರ್ಭದಲ್ಲೂ ಒಂದೊಂದು ರೀತಿಯಾದಂತಹ ತತ್ವವನ್ನು ಇಟ್ಟುಕೊಂಡು ಭಗವಂತ ನಮ್ಮ ಮುಂದಕ್ಕೆ ಬಂದಿದ್ದಾನೆ. ಯಾಕೆ ಹೀಗೆ ಮಾಡಿದ್ದಾನೆ ಅಂತ ಕೇಳಿದರೆ, ಇದರಿಂದ ಭಗವಂತ ನಮಗೊಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ. ಏನು ಅಂತಂದರೆ, ಧರ್ಮಕ್ಕೆ ಸಂಕಷ್ಟ ಸ್ಥಿತಿಗಳು ಬರ್ತಾ ಇರುತ್ತೆ. ಆ ಸಂಕಷ್ಟ ಸ್ಥಿತಿ ಅನ್ನೋದು ಒಂದೇ ಥರ ಬರುವುದಿಲ್ಲ. ಒಂದೊಂದು ಸಂದರ್ಭದಲ್ಲೂ ಒಂದೊಂದು ರೀತಿಯಾಗಿ ಬರುತ್ತೆ. ಈಗ ಒಂಥರ ಬರುತ್ತೆ, ನಾಳೆ ಇನ್ನೊಂದು ಥರ ಬರುತ್ತೆ, ನಾಡಿದ್ದು ಇನ್ನೊಂದು ಥರ ಬರುತ್ತೆ. ಆದರೆ ಯಾವ ರೀತಿಯಾಗಿ ಬೇಕಾದರೂ ಧರ್ಮಕ್ಕೆ ಸಂಕಷ್ಟ ಸ್ಥಿತಿ ಬರಲಿ, ಅದಕ್ಕೆ ಆ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ನಿಮ್ಮನ್ನು ನೀವು ಸೃಷ್ಟಿಸಿಕೊಂಡು, ನಿಮ್ಮನ್ನು ನೀವು ಆ ರೀತಿಯಾಗಿ ಒಂದು ಪರಿವರ್ತನೆಯನ್ನು ತಂದುಕೊಂಡು ಅದನ್ನು ಎದುರಿಸಲಿಕ್ಕೆ ಸದಾಕಾಲ ಸಂಸಿದ್ಧರಾಗಿರಬೇಕು ಅನ್ನುವಂತಹ ಒಂದು ಆ ಸಂದೇಶವನ್ನು ಭಗವಂತ ಈ ಅವತಾರಗಳನ್ನು ಮಾಡುವುದರ ಮೂಲಕ ನಮಗೆ ನೀಡ್ತಾ ಇದ್ದಾನೆ. ಹಾಗಾಗಿ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಳಬೇಕು. ಹಾಗೂ ಈಗ ಹೇಳಿದಂತೆ ಕಲಿಯುಗದಲ್ಲಿ, ಈ ಒಂದು ಕಲಿಯುಗದಲ್ಲಿ ಶಂಕರಾಚಾರ್ಯರ ರೂಪದಲ್ಲಿ, ಅಂದರೆ ಗುರುವಿನ ರೂಪದಲ್ಲಿ ಭಗವಂತ ಅವತಾರ ಮಾಡಿದ್ದು, ಜಗದ್ಗುರುಗಳ ರೂಪದಲ್ಲಿ ಶಂಕರರು ಭಗವಂತ ಅವತಾರ ಮಾಡಿದ್ದು. ಯಾಕೆ ಅಂತ ಕೇಳಿದರೆ, ಈಗ ಯಾರನ್ನು ಸಂಹಾರ ಮಾಡುವ ಅವಶ್ಯಕತೆ ಇಲ್ಲ. ಈ ಒಂದು ಕಲಿಯುಗದಲ್ಲಿ ಶಂಕರರು ಅವತಾರ ಮಾಡಿದಂತಹ ಕಾಲಘಟ್ಟದಲ್ಲಿ ನಮ್ಮ ದೇಶದ ಸ್ಥಿತಿ ಹೇಗಿತ್ತು ಅಂದರೆ, ಆಗಿನ ಕಾಲದಲ್ಲಿ ಯಾರನ್ನು ಸಂಹಾರ ಮಾಡುವ ಅವಶ್ಯಕತೆ ಇಲ್ಲ. ಮತ್ತು ಏನು ಮಾಡಬೇಕಾಗಿದೆ? ಎಲ್ಲರಿಗೂ ಜ್ಞಾನವನ್ನು ಕೊಡಬೇಕಾಗಿದೆ. ಹಾಗಾಗಿ ಜ್ಞಾನವನ್ನು ಕೊಡುವಂತಹದ್ದು ಕೊಡುವುದು ಯಾರು ಅಂತಂದರೆ ಗುರುಗಳು. ಹಾಗಾಗಿ ಗುರುವಿನ ರೂಪದಲ್ಲಿ, ಶಂಕರಾಚಾರ್ಯರು ರೂಪದಲ್ಲಿ ಭಗವಂತ ಆಗಮಿಸಿದ್ದಾನೆ. ಆದ್ದರಿಂದ ಅಲ್ಲಿಗೆ ಒಂದೊಂದು ಸಂದರ್ಭದಲ್ಲೂ ನಮ್ಮ ಒಂದು ಧರ್ಮಕ್ಕೆ, ಈ ಧರ್ಮಕ್ಕೆ ತೊಂದರೆ ಮಾಡ್ತಕ್ಕಂಥವರು ಬೇರೆ ಬೇರೆ ರೀತಿಗಳಲ್ಲಿ ಏನೇನೋ ಮಾಡ್ತಾ ಇರ್ತಾರೆ. ಆದರೆ ಅದು ಎಲ್ಲವುದನ್ನು ಎದುರಿಸಿ ನನ್ನ ಧರ್ಮವನ್ನು ನಾನು ನಾನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ನಾನು ಸಂಸಿದ್ಧನಾಗಿರ್ತೇನೆ ಅನ್ನುವಂತಹ ಒಂದು ಭಾವನೆ ಪ್ರತಿಯೊಬ್ಬರಿಗೂ ಬರಬೇಕು. ಅದನ್ನು ಎಲ್ಲರೂ ಸಹ ವಿಶೇಷವಾಗಿ ತಿಳ್ಕೊಳ್ಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳಬಯಸ್ತಾ ಇದ್ದೇನೆ. ಕೆಲವರು ಒಂದು ಪ್ರಶ್ನೆ ಕೇಳ್ತಾರೆ. ಏನು ಅಂತಂದರೆ, ಸರಿ ಧರ್ಮಾಚರಣೆ ಅಂತೆಲ್ಲ ಹೇಳ್ತಾ ಇರ್ತೀರಿ, ಈಗೆಲ್ಲ ನಾವು ತುಂಬ ಆಧುನಿಕವಾದಂತಹ ಕಾಲದಲ್ಲಿದ್ದೀವಿ, ತುಂಬ ಟೆಕ್ನಾಲಜಿ ಎಲ್ಲ ತುಂಬ ಬೆಳೆದುಬಿಟ್ಟಿದೆ. ಇಷ್ಟೆಲ್ಲ ಟೆಕ್ನಾಲಜಿ ಬಂದು ಇಷ್ಟು ಆಧುನಿಕವಾದಂತಹ ಕಾಲದಲ್ಲಿ ನಾವು ಇರಬೇಕಾದ್ರೆ ಇನ್ನು ಈ ಧರ್ಮ ಅಧರ್ಮ, ಈ ಪುಣ್ಯ ಪಾಪ ಇದೆಲ್ಲ ಬೇಕಾ? ಇದೆಲ್ಲ ಹಳೆ ಕಾಲದ ಮಾತುಗಳು ತಾನೆ. ಇದೆಲ್ಲದರ ಅವಶ್ಯಕತೆ ಇವಾಗ ಏನಿದೆ ಅಂತ ಕೆಲವರು ಕೇಳ್ತಾ ಇರ್ತಾರೆ. ಆದರೆ ಎಲ್ಲರೂ ತಿಳ್ಕೊಳ್ಬೇಕಾದಂಥ ಒಂದು ವಿಷಯ ಅಂತ ಕೇಳಿದರೆ, ಶಾಸ್ತ್ರವು ಈ ಧರ್ಮದ ಬಗ್ಗೆ ಹೇಳುವಾಗ ಏನು ಹೇಳ್ತಾ ಇದೆ? ಮನುಷ್ಯನಿಗೆ ಶ್ರೇಯಸ್ಸು ಸಿಗಬೇಕು ಅಂತಂದರೆ ಧರ್ಮಾಚರಣೆಯನ್ನು ಮಾಡಬೇಕು. ಧರ್ಮಾಚರಣೆಯ ಒಂದು ಫಲ ಸುಖ, ಶ್ರೇಯಸ್ಸು. ಅಧರ್ಮವನ್ನು ಮಾಡಿದರೆ ಅದರ ಫಲ ದುಃಖ ಅನ್ನುವುದನ್ನು ಶಾಸ್ತ್ರವು ನಮಗೆ ಹೇಳ್ತಾ ಇದೆ. ಹಾಗಾಗಿ ಧರ್ಮಾಚರಣೆ ಮಾಡಿದರೆ ಅದರ ಫಲ ಸುಖ, ಅಧರ್ಮವನ್ನು ಮಾಡಿದರೆ ಅದರ ಫಲ ದುಃಖ. ಇದು ಯಾವತ್ತೂ ಸಹ ಬದಲಾಗುವುದಿಲ್ಲ. ಯಾವ ಕಾಲ ಬೇಕಾದರೂ ಬರಲಿ, ಇದು ಯಾವತ್ತೂ ಸಹ ಬದಲಾಗುವುದಿಲ್ಲ. ಲೋಕದಲ್ಲಿ ಈಗ ಒಂದು ವಿಷಯವನ್ನೆಲ್ಲರೂ ವಿಚಾರ ಮಾಡಿ ನೋಡ್ಬೋದು. ಈಗ ಲೋಕದಲ್ಲಿ ಆಧುನಿಕತೆ ಅಂದರೆ ಟೆಕ್ನಾಲಜಿ ಅನ್ನೋದು ತುಂಬ ಬೆಳೆದಿದೆ ಅನ್ನೋದು ಹೌದು, ಅದರೊಳಗೆ ಏನೂ ಸಂದೇಹ ಇಲ್ಲ. ಸೌಕರ್ಯಗಳು ತುಂಬ ಬಂದಿವೆ. ಮನುಷ್ಯ ತನ್ನ ವಿಶೇಷವಾದಂಥ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿ ಅನೇಕ ವಿಧವಾದಂತಹ ಪದಾರ್ಥಗಳನ್ನು ಕಂಡುಹಿಡಿದಿದ್ದಾನೆ. ಆ ಪದಾರ್ಥಗಳಿಂದ ತುಂಬ ಸೌಕರ್ಯಗಳು ತುಂಬ ಬಂದಿವೆ, ಅದೆಲ್ಲವೂ ಸತ್ಯ. ಆದರೆ ಇನ್ನೊಂದು ಸತ್ಯಾಂಶ ಏನು ಅಂತಂದರೆ, ದುಃಖ ಮಾತ್ರ ಏನೂ ಕಡಿಮೆ ಆಗಲಿಲ್ಲ ಪ್ರಪಂಚದಲ್ಲಿ. ದುಃಖ ಎಲ್ಲಾದರೂ ಕಡಿಮೆ ಆಗಿದೆಯಾ ಪ್ರಪಂಚದಲ್ಲಿ? ಏನಾಗಲಿಲ್ಲ. ಇಷ್ಟೆಲ್ಲ ಸೌಕರ್ಯಗಳು ಬಂದಿದೆ ಹೌದು, ಆದರೆ ಸೌಕರ್ಯಗಳು ಬಂದ ಮಾತ್ರಕ್ಕೆ ದುಃಖ ಏನೂ ಕಡಿಮೆ ಆಗಲಿಲ್ಲ. ದುಃಖವು ಮಾತ್ರ ಹಾಗೇ ಇದೆ. ಈಗ 100 ವರ್ಷದ ಕೆಳಗೆ ಈ ಸೌಕರ್ಯಗಳು ಯಾವುದೂ ಇಲ್ಲದೆ ಇರುವಂತಹ ಕಾಲದಲ್ಲಿದ್ದಂತಹ ಮನುಷ್ಯರಲ್ಲೂ ತುಂಬ ಸುಖಿಗಳಾಗಿದ್ದಂಥವರು ಬೇಕಾದಷ್ಟು ಜನ ಇದ್ದರು. ಆವಾಗಲೂ ದುಃಖವನ್ನು ಅನುಭವಿಸ್ತಾ ಇದ್ದವರು ಇದ್ದರು.
ಈಗ ಇಷ್ಟೆಲ್ಲ ಸೌಕರ್ಯಗಳ ಮಧ್ಯದಲ್ಲೂ ತುಂಬ ದುಃಖವನ್ನು ಅನುಭವಿಸ್ತಾ ಇರುವವರು ಈಗಲೂ ಇದ್ದೇ ಇದ್ದಾರೆ, ಸುಖವಾಗಿರುವವರು ಈಗಲೂ ಇದ್ದೇ ಇದ್ದಾರೆ. ಈ ಸುಖ ದುಃಖ ಇವತ್ತಿಗೂ ಇದ್ದೇ ಇದೆ. ಇಷ್ಟೆಲ್ಲ ಸೌಕರ್ಯ ಬಂದಿದ್ದರಿಂದ ಪ್ರಪಂಚದಲ್ಲಿ ಯಾರಿಗೂ ಸಹ ದುಃಖವೇ ಇಲ್ಲ ಅಂಥೇಳಿ ಎಲ್ಲಾದರೂ ಇದೆಯಾ? ಖಂಡಿತವಾಗಿಯೂ ಇಲ್ಲ. ಇವತ್ತು ದುಃಖ ಅನ್ನೋದು ಇದ್ದೇ ಇದೆ. ಮತ್ತು ಇನ್ನೊಂದೇನು, ಈ ಸೌಕರ್ಯಗಳೆಲ್ಲ ಹೆಚ್ಚಾದ ಮೇಲೆ ದುಃಖಗಳು, ಹೊಸ ಹೊಸ ದುಃಖಗಳೆಲ್ಲ ಶುರುವಾಗಿದೆ. ಹಿಂದಿನ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ. ನಾವೇ ಹೇಳ್ತೀವಿ ಪುನಃ ಇದೆಲ್ಲ ತಯಾರು ಮಾಡಿ ಇದನ್ನೆಲ್ಲ ತುಂಬ ಸೌಕರ್ಯಗಳು ಬಂದಿವೆ ಅಂತಲೂ ಜನರೇ ಹೇಳ್ತಾರೆ. ಪುನಃ ಅದೇ ಜನರು ಇನ್ನೊಂದು ಸಲ ಏನು ಹೇಳ್ತಾರೆ, ಈ ಹಿಂದೆ ಹೇಳಿದ ಮಾತನ್ನು ಮರೆತುಬಿಟ್ಟು ಅವರೇ ಪುನಃ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ಇದು ಯಾವುದು ಇಲ್ಲದೆ ಇರುವಾಗ ತುಂಬ ಆರಾಮಾಗಿರ್ಬೋದಿತ್ತಪ್ಪ, ಇದೆಲ್ಲ ಬಂದ ಮೇಲೆ ಇಷ್ಟೇ ಈ ಥರ ಎಲ್ಲ ತೊಂದರೆಗಳೆಲ್ಲ ಶುರುವಾಗ್ಬಿಟ್ಟಿದೆ, ಹಿಂದಿನ ಕಾಲದಲ್ಲಿ ಇದು ಯಾವುದೂ ಇರ್ತಿರ್ಲಿಲ್ಲ, ಹಾಗಾಗಿ ತುಂಬ ಸುಖವಾಗಿರ್ತಿದ್ರು ಅಂತ ಪುನಃ ಅವರೇ ಹೇಳ್ತಾರೆ. ಇಷ್ಟೆಲ್ಲ ಆಧುನಿಕತೆ ಬಂದಿದೆ, ಇವಾಗ ಈ ಧರ್ಮ ಇದೆಲ್ಲ ಬೇಕಾ ಅಂತಲೂ ಅವರೇ ಹೇಳ್ತಾರೆ. ಪುನಃ ಇದೆಲ್ಲ ಬಂದಿದ್ದರಿಂದ ಈ ಸಮಸ್ಯೆಗಳೆಲ್ಲ ಜಾಸ್ತಿ ಆಗಿಬಿಟ್ಟಿದೆ, ಇದೆಲ್ಲ ಹಿಂದಿನ ಕಾಲದಲ್ಲಿ ಇರಲಿಲ್ಲ ಅಂತಲೂ ಹೇಳ್ತಾರೆ. ಎರಡು ಮಾತುಗಳು ಇವೆ. ಆದ್ದರಿಂದ ಇದನ್ನೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ, ಇಲ್ಲಿ ಈ ಲೋಕದಲ್ಲಿ ಸೌಕರ್ಯಗಳು ಬೆಳೆದಿದೆ ಅನ್ನೋದು ಹೌದು, ಆದರೆ ದುಃಖ ಅನ್ನೋದೇನು ಕಡಿಮೆ ಆಗಲಿಲ್ಲ. ಯಾಕೆ ದುಃಖ ಕಡಿಮೆ ಆಗಿಲ್ಲ ಅಂತಂದರೆ ಅಧರ್ಮ ಕಡಿಮೆ ಆಗಲಿಲ್ಲ. ಸೌಕರ್ಯ ಬೆಳೆದ ಮಾತ್ರಕ್ಕೆ ದುಃಖ ಕಡಿಮೆ ಆಗಲ್ಲ. ಅಧರ್ಮ ಕಡಿಮೆ ಆಗಿ ಧರ್ಮ ಜಾಸ್ತಿ ಆದಾಗ ಮಾತ್ರವೇ ದುಃಖ ಕಡಿಮೆ ಆಗಿ ಸುಖ ಜಾಸ್ತಿ ಆಗುತ್ತೆ. ಆದ್ದರಿಂದ ಇದನ್ನು, ಈ ಒಂದು ಸತ್ಯಾಂಶವನ್ನು ನಾವು ಚೆನ್ನಾಗಿ ತಿಳ್ಕೊಳ್ಳಬೇಕು. ಆದ್ದರಿಂದ ಧರ್ಮಕ್ಕೂ ಅಧರ್ಮಕ್ಕೂ ಸುಖ ದುಃಖಗಳ ಜೊತೆಗೆ ಮಾತ್ರವೇ ಸಂಬಂಧ ಹೊರತು ಬೇರೆ ಯಾವುದ್ರ ಜೊತೆಗೆ ಅಲ್ಲ. ಆದ್ದರಿಂದ ಕಾಲ ಯಾವುದೇ ಆದರೂ ಧರ್ಮವೇ, ಅಧರ್ಮ ಅಧರ್ಮವೇ. ಇದರೊಳಗೆ ಯಾವುದೇ ಸೌಕರ್ಯಗಳು ಜಾಸ್ತಿ ಇದ್ದರೂ ಇಲ್ಲದೆ ಹೋದರೂ ಧರ್ಮವೇ, ಧರ್ಮವು ಧರ್ಮವೇ, ಅಧರ್ಮವು ಅಧರ್ಮವೇ. ಆದ್ದರಿಂದ ಈಗಿನ ಕಾಲದಲ್ಲೆಲ್ಲ ಇನ್ನೊಂದು 1000 ವರ್ಷಗಳಾದರೂ ಇನ್ನೂ ಈ ಆಧುನಿಕತೆ ಇನ್ನಷ್ಟು ಬೆಳೆದರೂ ಸಹ ಧರ್ಮಾಧರ್ಮಗಳು ಮಾತ್ರ ಖಂಡಿತವಾಗಿಯೂ ಬೇಕೇ ಬೇಕು. ಇದರೊಳಗೆ ಯಾವುದೇ ವಿಧವಾದಂತಹ ಸಂದೇಹಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಈ ಒಂದು ಧರ್ಮ ಅನ್ನೋದು ಸದಾಕಾಲ ನಮಗೆ ಪ್ರಸ್ತುತವೇ ಆಗಿದೆ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಹಾಗಾಗಿ ಇದನ್ನು ಸನಾತನ ಎಂಬುದಾಗಿ ಹೇಳಿದ್ದಾರೆ. ಅದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಳಬೇಕು. ಈ ಒಂದು ಧರ್ಮದ ಬಗ್ಗೆ ಒಂದು ವಿಶೇಷವಾದಂತಹ ಶ್ರದ್ಧೆಯನ್ನು ಎಲ್ಲರೂ ಸಹ ಹೊಂದಬೇಕು. ಮತ್ತು ಈ ಧರ್ಮ ಅನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದರೆ ಆಧಾರ ಅಂತ ಅರ್ಥ. ಶಾಸ್ತ್ರದಲ್ಲಿ, ಸಂಸ್ಕೃತ ಭಾಷೆಯಲ್ಲಿ ಯಾವುದು ಈ ಜಗತ್ತಿಗೆ ಆಧಾರವಾಗಿದೆಯೋ ಅದನ್ನು ಧರ್ಮ ಎಂಬುದಾಗಿ ಹೇಳುತ್ತಾರೆ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಾ ಇವೆ. ಆಗೊಂದು ಪ್ರಶ್ನೆ ಬರುತ್ತೆ, ಏನು ಆಧಾರ ಅಂದರೆ ಏನು? ಈ ಧರ್ಮ ಪ್ರಪಂಚಕ್ಕೆ ಆಧಾರವಾಗಿದೆ ಅಂತಂದರೆ ಅದರ ಅರ್ಥ ಏನು? ಲೋಕದಲ್ಲಿ ಆಧಾರ ಅಂತ ಯಾವುದಕ್ಕೆ ಹೇಳ್ತೀವಿ? ಈಗ ಒಂದು ಪಿಲ್ಲರ್ ಇದೆ, ಅದರ ಮೇಲೆ ಸ್ಲ್ಯಾಬ್ ಹಾಕಿದ್ದೀವಿ, ಆ ಸ್ಲ್ಯಾಬ್ಗೆ ಈ ಪಿಲ್ಲರ್ ಅನ್ನೋದು ಆಧಾರ. ಯಾಕಂದರೆ ಇದರ ಮೇಲೆ ಅದು ಇರುವುದರಿಂದ, ಇದರ ಭಾರ ಅದರ ಮೇಲೆ ಇರುವುದರಿಂದ ಅದು ಇದಕ್ಕೆ ಆಧಾರ ಅಂತ ನಾವು ಹೇಳ್ತಾ ಇರ್ತೀವಿ. ಅದೇ ಥರ ಇಲ್ಲಿ ಧರ್ಮ ಅನ್ನೋದು ಈ ಪ್ರಪಂಚಕ್ಕೆ ಆಧಾರ ಅಂತಂದರೆ ಏನು? ಧರ್ಮ ಕೆಳಗಿದೆ, ಧರ್ಮದ ಮೇಲೆ ಈಗ ಪ್ರಪಂಚ ಇದೆ ಅಂತ ಅರ್ಥವಾ? ಹೀಗೆ ಅರ್ಥವಾ? ಇಲ್ಲಿ ಏನು ಆಧಾರ ಅಂತ ಹೇಳ್ತೀರಲ್ವ, ಏನಿದ್ರ ಅರ್ಥ ಅಂತ ಕೆಲವರಿಗೆ ಪ್ರಶ್ನೆ ಬರ್ತಾ ಇರುತ್ತೆ. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ವಿಷಯ ಏನು ಅಂತಂದರೆ, ಈ ಆಧಾರ ಅನ್ನೋ ಶಬ್ದವನ್ನು ಸಾಮಾನ್ಯವಾಗಿ ಈಗ ಹೇಳಿದಂತೆ ಆಧಾರ ಸ್ತಂಭ ಅಂತ ಹೀಗೆಲ್ಲ ಇಂತಹ ಅರ್ಥದಲ್ಲೆಲ್ಲ ನಾವು ಬಳಸ್ತೀವಿ, ಹೌದು. ಆದರೆ ನಮ್ಮ ಕನ್ನಡದಲ್ಲಿ ಬರೀ ಅಲ್ಲಿ ಮಾತ್ರ ಆಧಾರ ಶಬ್ದವನ್ನು ಹೇಳೋದಿಲ್ಲ, ಇನ್ನು ಬೇರೆ ಕಡೆಯೂ ಅನೇಕ ಪ್ರಯೋಗಗಳಲ್ಲೂ ಆಧಾರ ಶಬ್ದವನ್ನು ಬೇರೆ ಅರ್ಥಗಳಲ್ಲೂ ನಾವು ಬಳಸ್ತೀವಿ. ಏನು, ಎಲ್ಲಿ ಬಳಸ್ತೀವಿ ಅಂತ ಕೇಳಿದರೆ, ಈಗ ಮಕ್ಕಳೆಲ್ಲ ಇದ್ದಾರೆ, ಮಕ್ಕಳಿಗೆ ಯಾರು ಆಧಾರ? ತಂದೆ ತಾಯಿಗಳು ಆಧಾರ. ತಂದೆ ತಾಯಿಗಳಿಗೆ ವಯಸ್ಸಾದ ಮೇಲೆ ಅವರಿಗೆ ಯಾರು ಆಧಾರ? ಮಕ್ಕಳು ಆಧಾರ. ಮಕ್ಕಳಿಗೆ ಪೋಷಕರು ಆಧಾರ. ಇದೇ ಮಕ್ಕಳು ದೊಡ್ಡವರಾದ ಮೇಲೆ, ತಂದೆ ತಾಯಿಗಳು ವಯಸ್ಸಾದವರಾದ ಮೇಲೆ ಅವರಿಗೆ ಯಾರು ಆಧಾರ ಅಂತಂದರೆ ಮಕ್ಕಳೇ ಆಧಾರ. ಮತ್ತು ಒಬ್ಬ ಕೆಲಸಕ್ಕೆ ಹೋಗ್ತಾ ಇದ್ದಾನೆ, ಆ ಕೆಲಸಕ್ಕೆ ಹೋಗುವವನಿಗೆ ಯಾವುದು ಆಧಾರ? ತಾನು ಮಾಡುತ್ತಿರುವಂಥ ಕೆಲಸವೇ ತನ್ನ ಜೀವನಾಧಾರ ಅಂತ ಹೇಳ್ತೀವಿ. ಈ ಕೆಲಸವೇ ನನಗೆ ಜೀವನ, ಕೆಲಸವೋ ವ್ಯಾಪಾರವೋ ಏನೋ ಒಂದು ಮಾಡ್ತಾ ಇದ್ದಾನೆ, ಅದೇ ಇವನಿಗೆ ಆಧಾರ ಅಂತ ನಾವು ಹೇಳ್ತೀವಿ. ಅಂದರೆ ಈ ಅರ್ಥದಲ್ಲೂ ಆಧಾರ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತೀವಿ. ಅಂದರೆ ಏನಿದರ ಅರ್ಥ? ಚಿಕ್ಕ ಮಕ್ಕಳಿಗೆ ಏನು ಬೇಕಾಗಿದೆಯೋ ಅದನ್ನು ಕೊಡುವಂಥವರು ತಂದೆ ತಾಯಿಗಳು, ಹಾಗಾಗಿ ಅವರಿಗೆ ಆಧಾರ. ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ ಏನು ಬೇಕಾಗಿದೆಯೋ ಅದನ್ನು ವ್ಯವಸ್ಥೆ ಮಾಡಬೇಕಾದ್ದು ಮಕ್ಕಳು, ಆದ್ದರಿಂದ ಮಕ್ಕಳು ತಂದೆ ತಾಯಿಗಳಿಗೆ ಆಧಾರ. ಮತ್ತು ಇವನ ಜೀವನ ಚೆನ್ನಾಗಿ ನಡೆಯಲಿಕ್ಕೆ ಯಾವ ಧನದ ಅವಶ್ಯಕತೆ ಇದೆಯೋ ಆ ಧನವು ಯಾವ ಕೆಲಸವನ್ನು ಮಾಡಿದರೆ ಇವನಿಗೆ ಸಿಗ್ತಾ ಇದೆಯೋ ಆ ಧನ ಅನ್ನೋದು ಇವನಿಗೆ, ಆ ಉದ್ಯೋಗ ಅನ್ನೋದು ಇವನಿಗೆ ಆಧಾರ. ಅಲ್ಲಿಗೇನಾಯಿತು? ಆಧಾರ ಅನ್ನುವಂತಹ ಶಬ್ದವನ್ನು ಈ ಆಧಾರ ಸ್ತಂಭ ಅನ್ನುವಂಥ ಅರ್ಥದಲ್ಲಿ ಮಾತ್ರವೇ ಪ್ರಯೋಗ ಮಾಡುವುದಲ್ಲ, ಅಲ್ಲೂ ಮಾಡ್ತೀವಿ ಹೌದು, ಆದರೆ ಬರೀ ಅಲ್ಲಿ ಮಾತ್ರ ಪ್ರಯೋಗ ಮಾಡುವುದಲ್ಲ, ಈ ಅರ್ಥದಲ್ಲೂ ನಾವು ಪ್ರಯೋಗ ಮಾಡ್ತೀವಿ. ಏನು? ಯಾವುದರಿಂದ ನಮಗೆ ಬೇಕಾದಂಥದ್ದು,
ನಮಗೆ ಯಾವುದು ಅವಶ್ಯಕವಾಗಿದೆಯೋ ಅದು ಯಾವುದರಿಂದ ನಮಗೆ ಸಿಗುತ್ತೋ ಅಥವಾ ಯಾರಿಂದ ನಮಗೆ ಸಿಗುತ್ತೋ ಅವರನ್ನು ನಾವು ಆಧಾರ ಎಂಬುದಾಗಿ ಹೇಳ್ತೀವಿ. ಈ ಅರ್ಥದಲ್ಲಿ ಇದೇ ರೀತಿಯಾಗಿ ಈ ಪ್ರಪಂಚಕ್ಕೆ ಧರ್ಮ ಅನ್ನುವುದು ಆಧಾರ ಎಂಬುದಾಗಿ ಹೇಳಿದ್ದಾರೆ. ಅಲ್ಲಿಗೆ ಈ ಪ್ರಪಂಚಕ್ಕೆ ಧರ್ಮ ಅನ್ನೋದು ಆಧಾರ ಅಂತ ಹೇಗಾಯಿತು ಅಂತ ಕೇಳಿದರೆ ಇದೇ ರೀತಿಯಾಗಿ. ಹೇಗೆ ಅಂತ ಕೇಳಿದರೆ, ಈ ಲೋಕದಲ್ಲಿ ಈಗ ಅವರವರಿಗೆ ಬೇಕಾಗಿರುವುದನ್ನು ಯಾರು ಕೊಡ್ತಾರೋ ಅವರು ಅವರಿಗೆ ಆಧಾರ ಅಂತ ಹೇಳಿದ್ದೀವಿ. ಆದರೆ ಇಡೀ ಪ್ರಪಂಚಕ್ಕೆ ಧರ್ಮ ಹೇಗೆ ಆಧಾರವಾಗ್ತದೆ ಅಂತ ಕೇಳಿದರೆ, ಇಡೀ ಪ್ರಪಂಚಕ್ಕೆ ಬೇಕಾಗಿರುವುದನ್ನು ಈ ಧರ್ಮವು ಕೊಡುತ್ತೆ. ಹಾಗಾಗಿ ಧರ್ಮವನ್ನು ಆಧಾರ ಎಂಬುದಾಗಿ ಹೇಳ್ತಾರೆ. ಅದೇನು ಇಡೀ ಪ್ರಪಂಚಕ್ಕೆ ಏನು ಬೇಕು ಅದನ್ನು ಈ ಧರ್ಮ ಹೆಂಗೆ ಕೊಡುತ್ತೆ ಅಂತ ಕೇಳಿದರೆ, ಇಡೀ ಪ್ರಪಂಚಕ್ಕೆ ಏನು ಬೇಕು ಅಂತ ಕೇಳಿದರೆ, ಇಡೀ ಪ್ರಪಂಚದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮನುಷ್ಯ, ಅದೊಂದು ಚಿಕ್ಕ ಮಗು ಇರ್ಬೋದು, ಅಥವಾ ಒಬ್ಬ ವಯಸ್ಸಾದವರು ಇರ್ಬೋದು, ಒಬ್ಬ ಮಹಾರಾಜ ಇರ್ಬೋದು, ಒಬ್ಬ ಸೈನಿಕ ಇರ್ಬೋದು, ಒಬ್ಬ ಬಡತನದಲ್ಲಿರುವವನಿರ್ಬೋದು, ಒಬ್ಬ ಶ್ರೀಮಂತ ಇರ್ಬೋದು, ಒಬ್ಬ ಪಂಡಿತ ಇರ್ಬೋದು, ಒಬ್ಬ ಪಾಮರ ಇರ್ಬೋದು, ಯಾರು ಬೇಕಾದರೂ ಆಗಲಿ, ಒಬ್ಬ ಮಂದಬುದ್ಧಿ ಇರ್ಬೋದು, ಒಬ್ಬ ಬುದ್ಧಿಶಾಲಿ ಇರ್ಬೋದು, ಯಾರು ಬೇಕಾದರೂ ಇರಲಿ, ಎಲ್ಲರೂ ಬಯಸುವಂತಹ ವಸ್ತು ಒಂದಿದೆ. ಎಲ್ಲರೂ ಸಹ ಅದನ್ನೇ ಬಯಸ್ತಾರೆ. ಅದು ಯಾವುದು ಅಂತ ಕೇಳಿದರೆ ಸುಖ. ಎಲ್ಲರೂ ಸಹ ನನಗೆ ಸುಖ ಬೇಕು, ಇವರೆಲ್ಲರೂ ಅಷ್ಟೇ. ಎಷ್ಟು ವ್ಯತ್ಯಾಸ ಬೇಕಾದರೂ ಅವರೆಲ್ಲರೂ ಬಯಸುವಂಥದ್ದು ಮಾತ್ರ ಸುಖವನ್ನು. ನನಗೆ ಸುಖ ಬೇಕು ಅಂತಲೇ ಎಲ್ಲರೂ ಬಯಸುವುದು, ಸುಖ ಬೇಡ ಅಂತ ಯಾರು ಹೇಳುವುದಿಲ್ಲ, ಸುಖವೇ ನನಗೆ ಬೇಕು ಅಂತ. ಅಲ್ಲೂ ಪುನಃ ಎರಡು ವಿಷಯಗಳಿದೆ. ಸುಖ ಬೇಕು ಅನ್ನೋದು ಅದರೊಳಗೂ ಇದ್ದಿದ್ದರಲ್ಲಿ ಎಲ್ಲೋದಕ್ಕಿಂತ ಜಾಸ್ತಿ ಸುಖ ಬೇಕು. ಅದರೊಳಗೂ ಯಾವಾಗಲೂ ಇರುವಂತಹ ಸುಖ, ಬರೀ ಒಂದು 10 ನಿಮಿಷ ಸುಖ ಇದ್ದರೆ ಸಾಕಾಗೋದಿಲ್ಲ. ಯಾವಾಗಲೂ ಇರುವಂತಹ ಸುಖ ಸಿಗಬೇಕು ಅನ್ನೋದು ಎಲ್ಲರ ಒಂದು ಆಸೆ. ಎಲ್ಲರಿಗೂ ಆಸೆ ಇರುವುದು ಹೀಗೇನೆ. ಹಾಗೆ ಸಿಗ್ತಿದೆಯಾ, ನಾವು ಆಸೆ ಪಟ್ಟಂತೆ ಹಂಗೆ ಸುಖ ನಿಜವಾಗ್ಲೂ ಸಿಗ್ತಿದೆಯಾ ಇಲ್ವಾ ಅನ್ನೋದು ಬೇರೆ ವಿಷಯ. ಆದರೆ ಆಸೆ ಮಾತ್ರ, ಈಗ ನಿಮಗೆ ನಿತ್ಯವಾಗಿ ಶಾಶ್ವತವಾಗಿರುವಂತಹ ಎಲ್ಲೋದಕ್ಕಿಂತ ಉತ್ಕೃಷ್ಟವಾದಂತಹ ಸುಖವನ್ನು ನಿನಗೆ ಕೊಡ್ತೀನಿ ಅಂತ ಯಾರಾದರೂ ಹೇಳಿದರೆ ಯಾರೂ ಬೇಡ ಅಂತ ಹೇಳಲ್ಲ. ಖಂಡಿತವಾಗೂ ನನಗೆ ಅದೇ ಬೇಕಾಗಿರುವುದು, ಅದು ಹೇಗೆ ಸಿಗುತ್ತೆ ಅಂತಲೇ ಕೇಳ್ತಾರೆ, ಅದನ್ನು ಕೊಡಿ ಅಂತಲೇ ಕೇಳ್ತಾರೆ. ಆದ್ದರಿಂದ ಎಲ್ಲರ ಮನಸ್ಸಿನಲ್ಲಿರುವಂತಹ ಆಸೆ ಇದೆ, ಶಾಶ್ವತವಾದಂತಹ ಎಲ್ಲೋದಕ್ಕಿಂತ ಉತ್ಕೃಷ್ಟವಾದಂತಹ ಸುಖವು ನನಗೆ ಸಿಗಬೇಕು ಅಂತಲೇ ಎಲ್ಲರಿಗೂ ಇರುವಂತಹ ಆಸೆ. ಅಲ್ಲಿಗೆ ಈ ಒಂದು ಆಸೆನೇ ಪ್ರತಿಯೊಬ್ಬರಿಗೂ ಇದೆ ಅನ್ನೋದರಲ್ಲಿ ಯಾವುದೇ ವಿಧವಂತಹ ಸಂದೇಹ ಇಲ್ಲ. ಅವನು ಯಾವ ದೇಶದಲ್ಲಿ ಬೇಕಾದರೂ ಇರಲಿ, ಈಗ ಬರೀ ಈ ದೇಶದಲ್ಲಿರುವವನಂತಲ್ಲ, ಯಾವುದೋ ವಿದೇಶದಲ್ಲಿರುವವನು, ಯಾವುದೋ ವಿಶ್ವದಲ್ಲಿ ಯಾವ ಮೂಲೆಯಲ್ಲಿರುವವನಾದರೂ ಅವನಿಗೆ ಈ ಆಸೆ ಇದ್ದೇ ಇರುತ್ತೆ. ನನಗೆ ಸುಖ ಬೇಕು, ನಾನು ಸುಖವಾಗಿರಬೇಕು ಅನ್ನೋ ಆಸೆ ಅವನಿಗಿದ್ದೇ ಇರುತ್ತೆ. ಆದರೆ ನಾವು ಆಸೆ ಪಟ್ಟಂತೆ ಸುಖ ಸಿಗ್ತಿದೆಯಾ ವಾಸ್ತವವಾಗಿ ಅಂತಂದರೆ ಸಿಗ್ತಾ ಇಲ್ಲ. ಶಾಶ್ವತವಾದಂತಹ ಸುಖ ಬೇಕು, ಉತ್ಕೃಷ್ಟವಾದಂತಹ ಸುಖ ಬೇಕು ಅನ್ನೋ ಆಸೆ ಇದೆ, ಹೌದು. ಆದರೆ ಆಸೆ ಪಡ್ತಕ್ಕಂತೆ ಫಲ ಸಿಗ್ತಿದೆಯಾ? ಸಿಗ್ತಾ ಇಲ್ಲ. ಸುಖ ಯಾವಾಗಲೂ ಬೇಕು ಅಂತ ಕೇಳಿದ್ರು ಸುಖ ಸಿಗ್ತಾ ಇಲ್ಲ. ದುಃಖ ಬೇಡ ಅಂತ ಹೇಳಿದ್ರು ದುಃಖ ನಿಲ್ತಾ ಇಲ್ಲ, ಬರುವುದು ನಿಲ್ತಾ ಇಲ್ಲ, ಬರ್ತಾನೇ ಇದೆ ದುಃಖ. ಆದ್ದರಿಂದ ಯಾಕೆ ಹೀಗಾಗ್ತಾ ಇದೆ? ನಾವಿಷ್ಟೆಲ್ಲ ಆಸೆ ಪಡ್ತಾ ಇದ್ದೀವಿ, ಆದರೂ ಯಾಕೆ ಸಿಗ್ತಾ ಇಲ್ಲ ಫಲ ಅಂತಂದರೆ, ಲೋಕದಲ್ಲೆಲ್ಲೂ ಸಹ ಆಸೆ ಪಟ್ಟರೆ ಮಾತ್ರ ಫಲ ಸಿಕ್ಕಲ್ಲ. ಆ ಫಲ ಸಿಗಲಿಕ್ಕೆ ಏನು ಕೆಲಸ ಮಾಡಬೇಕಾಗಿದೆಯೋ ಅದನ್ನು ಮಾಡಿದಾಗ ಮಾತ್ರ ಫಲ ಸಿಗುತ್ತೆ. ಅದರಲ್ಲೂ ಸರಿಯಾದಂತಹ ಮಾರ್ಗದಲ್ಲಿ ಹೋಗಿ ಹಿರಿಯರ ಮಾರ್ಗದರ್ಶನ ಪಡೆದು ಯಾವ ರೀತಿಯಾಗಿ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಸರಿಯಾದಂತಹ ಮಾರ್ಗದಲ್ಲಿ ಹೋಗಿ ಆ ಕೆಲಸವನ್ನು ಮಾಡಿದಾಗ ಮಾತ್ರ ಅದರ ಫಲ ನಮಗೆ ಸಿಗುತ್ತೆ. ಕೆಲಸವನ್ನು ಮಾಡದೆ 100 ಸಲ ನನಗಿದು ಬೇಕು ಬೇಕು ಫಲ ಬೇಕು ಅಂತ ಹೇಳಿದ್ರು ಫಲ ಸಿಕ್ಕುವುದಿಲ್ಲ. ಫಲ ಸಿಗಬೇಕು ಅಂತಂದರೆ ಈ ಕೆಲಸವನ್ನು ಮಾಡಬೇಕು. ಹಾಗೇ ಈ ಲೋಕದಲ್ಲಿ ಎಲ್ಲರೂ ಸಹ ಶಾಶ್ವತವಾದಂಥ ಒಂದು ಸುಖವನ್ನು ಬಯಸ್ತಾ ಇದ್ದರು. ಯಾಕದು ಸಿಗ್ತಾ ಇಲ್ಲ ಅಂತಂದರೆ ಆಸೆ ಪಡ್ತಿದ್ದಾರೆ ಹೊರತು ಅದಕ್ಕೆ ಬೇಕಾಗಿರುವಂಥದ್ದು ಏನು ಮಾಡಬೇಕೋ ಅದನ್ನು ಮಾತ್ರ ಮಾಡ್ತಾ ಇಲ್ಲ. ಆದ್ದರಿಂದ ಸಿಗ್ತಾ ಇಲ್ಲ. ಅದು ಯಾವುದು ಅಂತಂದರೆ ಅದೇ ಧರ್ಮಾಚರಣೆ. ಈ ಧರ್ಮಾಚರಣೆಯನ್ನು ಶಾಸ್ತ್ರಗಳಲ್ಲಿ ಹೇಳಿದಂತೆ ಚೆನ್ನಾಗಿ ಮಾಡಿದಾಗ ಅದರಿಂದ ನಮಗೆ ವಿಶೇಷವಾದ ಶಾಶ್ವತವಾದಂತಹ ಸುಖ ಅನ್ನೋದು ಪ್ರಾಪ್ತವಾಗುತ್ತೆ. ಈ ಶಾಶ್ವತವಾದ, ಈಗ ಹೇಳಿದಂತೆ ಶಾಶ್ವತವಾಗಿರುವಂತಹದ್ದು ಎಲ್ಲದಕ್ಕಿಂತ ಉತ್ಕೃಷ್ಟವಾದಂತಹ ಸುಖ ಅಂತ ಏನನ್ನು ಹೇಳ್ತಾ ಇದ್ದೀವೋ, ನಾನು ಕನ್ನಡದ ಶಬ್ದಗಳಲ್ಲಿ ಏನು ಹೇಳ್ತಿದ್ದೀನೋ ಇದಕ್ಕೆ ಮೂಲವಾದಂತಹ ಶಬ್ದ ಅಂತಂದರೆ ಮೋಕ್ಷ. ಅದನ್ನೇ ಮೋಕ್ಷ ಅಂತ ಹೇಳುವುದು. ಮೋಕ್ಷ ಅಂತಂದ್ರೆ ಏನು? ಶಾಶ್ವತವಾದಂತಹ ಎಲ್ಲದಕ್ಕಿಂತ ಉತ್ಕೃಷ್ಟವಾದಂತಹ ಸುಖ, ಅದನ್ನೇ ಮೋಕ್ಷ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಈ ಮಾರ್ಗವನ್ನು, ಅಂದರೆ ಎಲ್ಲರೂ ಬಯಸುವಂತಹ ಈ ಫಲವು ಯಾವುದರಿಂದ ನಮಗೆ ಸಿಗುತ್ತೋ ಅದನ್ನು ಧರ್ಮ ಅಂತ ಹೇಳಿದ್ದಾರೆ. ಹಾಗಾಗಿಯೇ ಆ ಧರ್ಮವನ್ನು ಈ ಜಗತ್ತಿಗೆ ಆಧಾರ ಅಂತ ಹೇಳಿರುವುದು. ಆದ್ದರಿಂದ ಈ ಧರ್ಮ ಅನ್ನುವುದು ಜಗತ್ತಿಗೆ, ಹಾಗಾಗಿಯೇ ಇದನ್ನು ಹೇಳುವಾಗ ಈ ಧರ್ಮ ಅನ್ನುವಂತಹ ಶಬ್ದವನ್ನು ಹೇಳುವುದೇ ಅದಕ್ಕೋಸ್ಕರ. ಈ ಧರ್ಮ ಅನ್ನುವಂತಹ ಶಬ್ದದ ಹಿಂದೆ ಇಷ್ಟು ಅರ್ಥ ಇದೆ. ಹಾಗಾಗಿ ಇದನ್ನು ಧರ್ಮ ಅಂತ ಹೇಳ್ತಾರೆ.
ಅದರಿಂದಲೇ ಎಲ್ಲರೂ ಸಹ ತಿಳ್ಕೊಳ್ಬೇಕಂತಹ ವಿಷಯ, ಈ ಧರ್ಮ ಅನ್ನುವಂತಹ ಶಬ್ದವನ್ನು ಇಲ್ಲಿ ಮಾತ್ರವೇ ಪ್ರಯೋಗ ಮಾಡಬೇಕು ನಾವು. ಬೇರೆದೆಲ್ಲದು ಸಹ ಧರ್ಮ ಅಲ್ಲ, ಅದೊಂದು ಮತಗಳು ಪಂಥಗಳು ಬೇರೆ ಬೇರೆ ಇರ್ಬೋದು. ಆದರೆ ಧರ್ಮ ಅಂತಂದರೆ ಮಾತ್ರ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರವೇ ಧರ್ಮ. ಬೇರೆ ಇದರಲ್ಲಿ ಧರ್ಮ ಅನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡಿದರೆ ಅದರ ಅರ್ಥ ಸರಿಯಾಗಿ ಬರುವುದಿಲ್ಲ. ಅದು ಮತ, ಅವರವರ ಅಭಿಮತ, ಅವರಿಗೆ ಹೀಗೆ ಮಾಡಬೇಕು, ಈ ರೀತಿಯಾಗಿ ಮಾಡಬೇಕು ಅಂತ ಅವರವರಿಗೆ ಅವರ ಮತ ಅಂತಂದ್ರೇನು, ಮತಿಯಿಂದ ಹುಟ್ಕೊಂಡಿರ್ತಕ್ಕಂಥ ಒಂದು ಚಿಂತನೆ, ಒಂದು ಮಾರ್ಗ, ಅದನ್ನು ಮತ ಎಂಬುದಾಗಿ ಹೇಳುವುದು. ಹಾಗಾಗಿ ಅದೆಲ್ಲವುದು ಉಳಿದಿದ್ದೆಲ್ಲವುದು ಸಹ ಮತಗಳಾಗುತ್ತೆ ಹೊರತು ಧರ್ಮ ಅಂತ ಆಗುವುದಿಲ್ಲ. ಧರ್ಮ ಅಂತಂದರೆ ಅದು ಇದು. ಈ ಒಂದು ವ್ಯತ್ಯಾಸವನ್ನು ಸಹ ಪ್ರತಿಯೊಬ್ಬರು ಚೆನ್ನಾಗಿ ತಿಳ್ಕೊಳ್ಬೇಕು. ಯಾಕೆಂತಂದರೆ ಧರ್ಮ ಅನ್ನೋ ಶಬ್ದಕ್ಕೆ ಆಧಾರ ಅಂತ ಅರ್ಥ. ಈ ಜಗತ್ತಿಗೆ ಆಧಾರವಾಗಬೇಕು ಅಂತಂದರೆ ಅದು ಯಾವುದಕ್ಕೆ ಸಾಧ್ಯ? ಯಾವುದು ಜಗತ್ತು ಇರುವಾಗಿಂದಲೂ ಸಹ ಈ ಜಗತ್ತು ಇರುವಾಗಿಂದಲೂ ಯಾವುದಿದೆಯೋ ಅದು ಮಾತ್ರವೇ ಈ ಜಗತ್ತಿಗೆ ಆಧಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ ಕಾಲದಲ್ಲಿ ಜಗತ್ತು ಹುಟ್ಟಿದ ಮೇಲೆ ಅದೆಷ್ಟೋ ಕಾಲದಲ್ಲಿ ಬಂದಿದ್ದು ಈ ಜಗತ್ತಿಗೆ ಆಧಾರವಾಗುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು, ಇದು ಧರ್ಮ. ಆದ್ದರಿಂದ ಇಂತಹ ಒಂದು ಧರ್ಮದ ಪರಂಪರೆಗೆ ಸೇರಿದವರು ನಾವೆಲ್ಲರೂ ಸಹ ಆಗಿದ್ದೇವೆ. ಅದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಳಬೇಕು. ಈ ಒಂದು ಧರ್ಮವನ್ನು ಸಂರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಖಂಡಿತವಾಗಿಯೂ ಎಲ್ಲರೂ ಸಹ ಕಟಿಬದ್ಧರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ನಾವು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಇನ್ನು ಕೆಲವರು ಕೇಳ್ತಾ ಇರ್ತಾರೆ, ಏನಂತಂದರೆ ಇವಾಗೆಲ್ಲ ಈ ಧರ್ಮಕ್ಕೆ ತುಂಬ ಸಂಕಷ್ಟ ಸ್ಥಿತಿಯನ್ನು ನಾವು ನೋಡ್ತಾ ಇರ್ತೀವಿ ಅಲ್ಲಲ್ಲಿ, ಮತ್ತು ಇತಿಹಾಸದಲ್ಲಿ ಎಷ್ಟೋ ಕೇಳಿದ್ದೀವಿ. ಆವಾಗೆಲ್ಲ ಯಾಕೆ ಭಗವಂತ ಬರಲಿಲ್ಲ ಅಂತ ಕೆಲವರು ನಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇರ್ತಾರೆ. ಇಷ್ಟೆಲ್ಲ ಧರ್ಮಕ್ಕೆ ತೊಂದರೆ ಆದಾಗ ನಾನು ಬರ್ತೀನಿ ಅಂತ ಭಗವಂತ ಹೇಳಿದ್ನಲ್ವಾ. ತುಂಬ ತೊಂದರೆಗಳಾಗಿದ್ದನ್ನೆಲ್ಲ ನಾವು ನೋಡಿದ್ದೇವೆ, ಈಗಲೂ ನೋಡ್ತಾ ಇರ್ತೀವಿ. ಯಾಕೆ ಭಗವಂತ ಬರುವುದಿಲ್ಲ ಅಂತ ಕೇಳ್ತಾ ಇರ್ತಾರೆ ಕೆಲವರು. ಆದರೆ ನಾನು ಹೇಳಿದ್ದು, ಭಗವಂತ ಒಂದು ಪ್ರತಿಜ್ಞೆ ಮಾಡಿದ್ದಾನೆ ಅಂತಂದರೆ ಅದು ಸತ್ಯ ಆಗೇ ಆಗುತ್ತೆ. ಖಂಡಿತವಾಗಿಯೂ ಭಗವಂತ ಬರ್ತಾನೆ. ಆದರೆ ಧರ್ಮಕ್ಕೆ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇದ್ದರೂ ಯಾಕೆ ಭಗವಂತ ಬರಲಿಲ್ಲ ಅಂತ ನಿಮಗೊಂದು ಪ್ರಶ್ನೆ ಇದ್ದೇ ಇದೆ. ಹೌದು, ಆದರೆ ಯಾಕೆ ಭಗವಂತ ಬರಲಿಲ್ಲ ಅಂತಂದರೆ ಇದು ಭಗವಂತ ಬರುವಂತಹ ಸಂದರ್ಭ ಅಲ್ಲ. ಈಗ ಧರ್ಮಕ್ಕೆ ತೊಂದರೆ ಇದೆ ಅಂತಂದರೆ ಅದನ್ನು ಕಾಪಾಡಿಕೊಳ್ಬೇಕಂತ ಜವಾಬ್ದಾರಿ ನಮ್ಮದು. ನಮ್ಮಲ್ಲೇ ಎಲ್ಲೋ ವೈಫಲ್ಯ ಇದೆ, ಎಲ್ಲೋ ಲೋಪ ಇದೆ. ಆದ್ದರಿಂದ ಧರ್ಮಕ್ಕೆ ತೊಂದರೆ ಅನ್ನೋದು ಆಗ್ತಾ ಇದೆ. ನಿಜವಾಗಲೂ ನಮ್ಮ ಕೈ ಮೀರಿತು ಅಂತಂದರೆ ಖಂಡಿತವಾಗಿಯೂ ಭಗವಂತ ಬಂದೇ ಬರ್ತಾನೆ. ಇಷ್ಟೆಲ್ಲ ತೊಂದರೆ ಆಗ್ತಾ ಇದ್ದರೂ ಸಹ ಭಗವಂತ ಬರಲಿಲ್ಲ ಅಂತಂದರೆ ಅದರ ಅರ್ಥ ಏನು? ಇದು ಭಗವಂತ ಬರುವಂತಹ ಸಂದರ್ಭ ಅಲ್ಲ, ನೀವೇ ಸರಿ ಮಾಡಿಕೊಳ್ಬೇಕಂತಹ ಒಂದು ಸಂದರ್ಭ ಅನ್ನೋದು ಭಗವಂತನ ಅಭಿಪ್ರಾಯ. ಅದರಿಂದ ಇದು ನೀವೇ ಸರಿ ಮಾಡಿಕೊಳ್ಬೇಕಂತಹದ್ದು ನಿಮ್ಮ ಜವಾಬ್ದಾರಿ. ಆದ್ದರಿಂದ ಈಗ ನಾನು ಬರುವುದಿಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ನಿಜವಾಗ್ಲೂ ಭಗವಂತ ಬರುವಷ್ಟು ಸಂಕಷ್ಟ ಬಂದು ಭಗವಂತ ಬರಲಿಲ್ಲ ಅಂತ ಮಾತ್ರ ಖಂಡಿತ ಯಾವತ್ತೂ ಆಗುವುದಿಲ್ಲ. ಯಾಕೆಂದರೆ ಭಗವಂತನ ಪ್ರತಿಜ್ಞೆ ಸತ್ಯ ಪ್ರತಿಜ್ಞೆ, ಅದು ಯಾವತ್ತೂ ಸಹ ವಿಫಲ ಆಗೋದಿಲ್ಲ. ಆದರೂ ಇಷ್ಟು ತೊಂದರೆ ಆಗ್ತಾ ಇದೆ ಅಂತ ನಮಗೆ ಅನಿಸಿದ್ರು ಭಗವಂತ ಯಾಕೆ ಬರಲಿಲ್ಲ ಅಂತಂದರೆ ಇದು ಭಗವಂತ ಬಂದು ಸರಿ ಮಾಡಬೇಕಾದಂತಹ ಸಂದರ್ಭವೇ ಅಲ್ಲ, ನಾವೇ ಸರಿ ಮಾಡಿಕೊಳ್ಬೇಕಾದ್ದು. ಅದರ ಬಗ್ಗೆ ಚಿಂತನೆಯನ್ನು ಮೊದಲಿಂದಲೇ ಯೋಚನೆ ಮಾಡಿ ಒಂದು ದೂರದೃಷ್ಟಿಯಿಂದ ನಾವೇ ಸರಿ ಮಾಡಿಕೊಳ್ಬೇಕಂತಹ ಒಂದು ಸಂದರ್ಭ. ಆದ್ದರಿಂದ ಈಗ ನಾವು ನೋಡ್ತಾ ಇರತಕ್ಕಂತಹ ಧರ್ಮದ ಸಂಕಷ್ಟ ಸ್ಥಿತಿ ಏನಿದೆಯೋ ಇದನ್ನೆಲ್ಲ ಸರಿ ಮಾಡಿಕೊಳ್ಬೇಕಂತಹದ್ದು ನಮ್ಮದೇ ಕರ್ತವ್ಯ. ಆದ್ದರಿಂದ ಒಂದು ಸಂದರ್ಭ ಪುನಃ ಯಾವಾಗೋ ಒಂದು ಸಲ ಬರುತ್ತೆ, ಏನು ಇನ್ನು ನಮ್ಮಿಂದಲೂ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿ ಬರುತ್ತೆ, ಆಗ ಭಗವಂತ ಖಂಡಿತವಾಗಿಯೂ ಬಂದೇ ಬರ್ತಾನೆ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಈ ಒಂದು ಧರ್ಮದ ವಿದ್ಯಾಭ್ಯಾಸದ ಜೊತೆಗೆ ಧರ್ಮದ ಒಂದು ಶಿಕ್ಷಣೆಯನ್ನು ಸಹ ಪ್ರತಿಯೊಬ್ಬರು ಚಿಕ್ಕ ವಯಸ್ಸಿನಿಂದಲೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಈ ಒಂದು ಹಿಂದೂ ಧರ್ಮದ ಒಂದು ಮಹತ್ವವನ್ನು ಪ್ರತಿಯೊಬ್ಬರೂ ಸಹ ಒಬ್ಬ ವಿದ್ಯಾರ್ಥಿಯೂ ಸಹ ಇದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಅದಕ್ಕಾಗಿಯೇ ಈ ಒಂದು ಶಾಲೆಯಲ್ಲಿ 45 ವರ್ಷಗಳಿಂದ ಈ ಒಂದು ಶಾಲೆಯಲ್ಲಿ ಉತ್ತಮವಾದಂತಹ ಅನೇಕ ವಿಧವಂತಹ ತೊಂದರೆಗಳ ಮಧ್ಯದಲ್ಲೂ ಸಹ ಈ ಒಂದು ಎಷ್ಟೇ ತೊಂದರೆಗಳಿದ್ದರೂ ಸಹ ಅದನ್ನೆಲ್ಲ ದಾಟಿಕೊಂಡು ಇಷ್ಟು ದೂರ ಈ ಒಂದು ಶಾಲೆಯು ಬಂದಿದೆ ಅಂತಂದರೆ, ಈ ವಿದ್ಯಾಸಂಸ್ಥೆಯು ಇಷ್ಟು ದೂರ ಬಂದಿದೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಯಾಕೆಂತಂದರೆ ಒಳ್ಳೆ ಕೆಲಸಗಳನ್ನು ಮಾಡುವಾಗ ಏನೋ ತೊಂದರೆಗಳು ಬರ್ತಾನೆ ಇರುತ್ತೆ, ಅದು ಸಹಜ. ಒಳ್ಳೆ ಕೆಲಸ ಮಾಡಬೇಕಾಗಿ ಕೆಟ್ಟ ಕೆಲಸ ಮಾಡಬೇಕು ಅಂದ ತಕ್ಷಣ ಆಗಿಬಿಡುತ್ತೆ, ತುಂಬ ತೊಂದರೆ ಏನಿಲ್ಲ, ತುಂಬ ಜನನೂ ಸೇರ್ಕೊಳ್ತಾರೆ, ಅದಕ್ಕೆ ಚೆನ್ನಾಗಿ ಆಗಿಬಿಡುತ್ತೆ, ಅಂದರೆ ಏನು ತೊಂದರೆಗಳಿಲ್ಲದೆ ಆಗಿಬಿಡುತ್ತೆ. ಒಳ್ಳೆ ಕೆಲಸ ಮಾಡಬೇಕಾಗಿ ಬಂದಾಗ ಮಾತ್ರವೇ ಜನ ಸಿಗುವುದು ಕಷ್ಟ, ಮತ್ತು ಅದನ್ನು ಸಿಕ್ಕಿದ ಮೇಲೆ ಅದನ್ನು ಮಾಡುವುದೂ ಕಷ್ಟ, ಕೊನೆ ತನಕನೂ ಕಷ್ಟವೇ. ಸ್ವಲ್ಪ ಹೇಗಿರುತ್ತೋ ಹೇಗಾಗುತ್ತೋ ಅನ್ನುವಂತಹ ಒಂದು ಇದ್ದೇ ಇರುತ್ತೆ. ಆದರೆ ಖಂಡಿತವಾಗಿಯೂ ಒಳ್ಳೆಯ ಸಂಕಲ್ಪವನ್ನು ಮಾಡಿ
ನಾವು ಮುಂದೆ ನಿಂತ್ಕೊಂಡಿದ್ದೀವಿ, ಇದನ್ನು ಮಾಡಬೇಕು ಅಂತ ಮುಂದೆ ಬಂದು ನಿಂತರೆ ಖಂಡಿತವಾಗಿಯೂ ಒಳ್ಳೆಯ ಕೆಲಸ ಆಗೇ ಆಗುತ್ತೆ ಅನ್ನೋದಕ್ಕೆ ಇಂತಹ ಸಂಸ್ಥೆಗಳೇ ನಮಗೆ ಪ್ರತ್ಯಕ್ಷವಾದಂತಹ ಒಂದು ಉದಾಹರಣೆ. ನಾವು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂಥೇಳಿ ಒಳ್ಳೆಯ ಸಂಕಲ್ಪವನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ಒಳ್ಳೆಯ ಮನಸ್ಸಿನಿಂದ ನಾವು ಮಾಡಲಿಕ್ಕೆ ಬಂದು ನಿಂತಿದ್ದೀವಿ ಅಂತಂದರೆ ಖಂಡಿತವಾಗಿಯೂ ಅದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಸಾಮಗ್ರಿಯನ್ನು, ಎಲ್ಲ ಕಾರಣಗಳನ್ನು, ಏನೇನು ಬೇಕಾಗಿದೆಯೋ ಅದೆಲ್ಲವುದನ್ನು ಭಗವಂತ ಯಾವುದೋ ಒಂದು ರೂಪದಲ್ಲಿ ಖಂಡಿತವಾಗಿಯೂ ನಮಗೆ ಕೊಡ್ತಾನೆ ಅನ್ನುವಂಥ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಅದಕ್ಕೆ ನಮಗೆ ನಾನು ಒಂದು ಕಥೆಯನ್ನು ಹೇಳ ಬಯಸ್ತೀನಿ. ಅನೇಕ ಕಡೆಗಳಲ್ಲಿ ನಾನು ಹೇಳ್ತಾ ಇರ್ತೀನಿ. ಏನು ಅಂತಂದರೆ, ನಮ್ಮ ಕೈಯಲ್ಲಿ 5 ಬೆರಳುಗಳಿವೆ. ಒಂದೊಂದು ಬೆರಳು ಒಂದೊಂದು ಥರ ಇದೆ. ಒಂದು ಸಲ ಏನಾಯಿತು ಅಂತಂದರೆ, ಈ 5 ಬೆರಳುಗಳಲ್ಲಿ ಒಂದು ಜಗಳ ಆಯಿತು. ಏನು ಜಗಳ ಅಂತಂದರೆ, ನಮ್ಮ 5 ಜನರಲ್ಲಿ ಯಾರು ದೊಡ್ಡವರು ಅಂತ ಒಂದು ಜಗಳ ಬಂತು, ಯಾರು ಮುಖ್ಯಸ್ಥರು ಅಂತ ಒಂದು ಜಗಳ ಶುರುವಾಯಿತು. ಸಾಮಾನ್ಯವಾಗಿ ಲೋಕದಲ್ಲಿ ಈ ಥರ ಜಗಳ ಬಂದಾಗ ಏನಾಗುತ್ತೆ, ಯಾರು ಒಳ್ಳೆಯವರು ಯಾರು ದೊಡ್ಡವರು ಅಂತ ಪ್ರಶ್ನೆ ಬಂದಾಗ ಏನಾಗುತ್ತೆ, ಲೋಕದಲ್ಲಿ ಎಲ್ಲರೂ ನಾನು 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 ಅಂತ ಹೇಳ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಯಾಕಂದರೆ ನಾನು ಅವತ್ತು ಅದೇನು ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಆ ಕೆಲಸ ನನ್ನಿಂದಲೇ ಆಯಿತು, ಇದು ನನ್ನಿಂದಲೇ ಆಯಿತು, ಅದರಿಂದ ನನಗಿಂತ ದೊಡ್ಡವರು ಯಾರು ಅಂತ ಎಲ್ಲರೂ ಹೇಳ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಯಾರು ಕೆಟ್ಟವರು ಅನ್ನೋ ಪ್ರಶ್ನೆ ಬಂದಾಗ, ಯಾರು ಚಿಕ್ಕವರು ಅನ್ನೋ ಪ್ರಶ್ನೆ ಬಂದಾಗ ಎಲ್ಲ ಬೇರೆಯವರನ್ನು ತೋರಿಸ್ತಾರೆ. ಆದರೆ ಯಾರು ಒಳ್ಳೆಯವರು ಅಂತ ಪ್ರಶ್ನೆ ಬಂದ ತಕ್ಷಣ ಎಲ್ಲ ನಾನೇ ಒಳ್ಳೆಯವನು ಅಂತ ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದೆ. ಅದು ಜನರ ಒಂದು ಸ್ವಭಾವ. ಇಲ್ಲೂ ಅದೇ ಪರಿಸ್ಥಿತಿ ಇತ್ತು. ಈ 5 ಬೆರಳುಗಳಲ್ಲಿ ಯಾರು ದೊಡ್ಡವರು ಅಂತ ಪ್ರಶ್ನೆ ಬಂದ ತಕ್ಷಣ ಎಲ್ಲ ನಾನು ನಾನು ಅಂತ ಹೇಳ್ಕೊಳ್ಳಿಕ್ಕೆ ಶುರು ಮಾಡ್ತು. ಎಷ್ಟೊತ್ತಾದರೂ ಈ ಜಗಳ ಮುಗಿಲಿಲ್ಲ. ಕೊನೆಗೆ ಇದನ್ನು ತೀರ್ಮಾನ ಮಾಡಲಿಕ್ಕೆ ನಾವು 5 ಜನ ಕೂತ್ಕೊಂಡು ಎಷ್ಟು ಗಲಾಟೆ ಮಾಡಿಕೊಂಡ್ರು, ನಾವು ಕೂತ್ಕೊಂಡು ಎಷ್ಟು ಗಲಾಟೆ ಮಾಡಿಕೊಂಡ್ರು ಇದನ್ನು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಒಂದು ಕೆಲಸ ಮಾಡೋಣ, ನಮ್ಮನ್ನೆಲ್ಲ ತಯಾರು ಮಾಡಿ ಸೃಷ್ಟಿ ಮಾಡಿದವನು ಬ್ರಹ್ಮ, ಆದ್ದರಿಂದ ಆ ಬ್ರಹ್ಮನ ಹತ್ರಕ್ಕೆ ನಾವು ಹೋಗೋಣ. ಯಾಕೆ ಸೃಷ್ಟಿ ಮಾಡಿದವನು ಬ್ರಹ್ಮ, ಆದ್ದರಿಂದ ಯಾರನ್ನು ಯಾಕೆ ಸೃಷ್ಟಿ ಮಾಡಿದ್ದು ಅಂತ ಬ್ರಹ್ಮನಿಗೆ ಗೊತ್ತಿರುತ್ತೆ. ಆದ್ದರಿಂದ ಅಲ್ಲಿಗೆ ಹೋಗೋಣ, ಅವ್ರ ಹತ್ರನೇ ಹೋಗಿ ಕೇಳೋಣ ಅಂತ ಎಲ್ಲ ಬೆರಳುಗಳು ಬ್ರಹ್ಮನ ಹತ್ರಕ್ಕೆ ಹೋಗಿದ್ದಾವೆ. ಹೋಗಿ ಬ್ರಹ್ಮನನ್ನು ಕೇಳಿದ್ದಾವೆ, ಏನು ನಮ್ಮಲ್ಲಿ ನೀವೇ ತಾನೇ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದು, ನಮ್ಮಲ್ಲಿ ಶ್ರೇಷ್ಠರು ಯಾರು ಅಂತ ಹೇಳಿ. ಆಗ ಬ್ರಹ್ಮನಿಗೂ ಸ್ವಲ್ಪ ತೊಂದರೆ ಆಯಿತು. ಸ್ವಲ್ಪ ಏನು ತೀರ್ಪು ಕೊಡೋಣ, ಯಾಕಂದರೆ ಒಬ್ಬರಿಗೆ ಅನುಕೂಲವಾಗಿ ತೀರ್ಪು ಕೊಟ್ಬಿಟ್ರೆ ಇನ್ನೊಬ್ಬರಿಗೆ ಕೋಪ ಬರುತ್ತೆ. ಆದ್ದರಿಂದ ಎಲ್ಲರಿಗೂ ಸಮನ್ವಯ ಮಾಡಿ ಒಂದು ತೀರ್ಪು ಕೊಡಬೇಕು, ಯಾವ ಥರ ಕೊಡುವುದು ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದ ಬ್ರಹ್ಮ. ಆಗ ಅಷ್ಟು ಮಧ್ಯೆಯಲ್ಲಿ ಬ್ರಹ್ಮ ಏನು ಮಾಡಿದ ಅಂತಂದರೆ, ಸರಿ ಒಂದು ಕೆಲಸ ಮಾಡಿ, ತೀರ್ಪನ್ನು ನಾನು ಆಮೇಲೆ ಕೊಡ್ತೇನೆ, ಮೊದಲು ನಿಮ್ಮ ವಾದ ಏನು ಅಂತ ಒಂದ್ಸಲಿ ನನಗೆ ಕೇಳಿಸಿ ಅಂತ ಕೇಳ್ತಾನೆ. ಆಗ ಒಂದೊಂದು ಬೆರಳು ತನ್ನ ಅಭಿಪ್ರಾಯವನ್ನು ಹೇಳಲಿಕ್ಕೆ ಶುರು ಮಾಡಿತು. ಏನು ಅಂತಂದರೆ, ಮೊದಲನೇದಾಗಿ ಈ ಹೆಬ್ಬೆರಳು ಇದು ಏನು ಹೇಳುತ್ತು, ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದಾಗ ಆಗ ಈ ಬೆರಳು ಹೇಳ್ತು, ನನಗೆ ಶಕ್ತಿ ಇದೆ, ಬಲ ಇದೆ, ಇಡೀ ಕೈಯಲ್ಲಿ ಎಲ್ಲ ಬೆರಳುಗಳ ಮಧ್ಯದಲ್ಲಿ ಬಲ ಇರುವುದು ನನಗೆ. ಯಾಕಂದರೆ ಈ ಬೆರಳಿಲ್ಲ ಅಂತಂದರೆ ಯಾವುದನ್ನು ಎತ್ತಲಿಕ್ಕಾಗುವುದಿಲ್ಲ. ಒಂದು ಭಾರವಾದ ವಸ್ತುವನ್ನು ಎತ್ತಬೇಕು ಅಂತಂದರೆ ಈ ಬೆರಳು ಖಂಡಿತ ಬೇಕೇ ಬೇಕು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಉಳಿದ ಎಲ್ಲ ಬೆರಳುಗಳು ಒಂದು ಕಡೆಗೆ, ನಾನೊಬ್ಬ ಮಾತ್ರ ಒಂದು ಕಡೆ. ಅಂದರೆ ನನ್ನ ಬಲ ಅಷ್ಟು, ಅವರೆಲ್ಲ ಸೇರಿದರೆ ಎಷ್ಟು ಬಲನೋ ನನ್ನೊಬ್ಬನಿಗೆ ಅಷ್ಟು ಬಲ ಇದೆ. ಆದ್ದರಿಂದ ನಾನಿಲ್ಲ ಅಂತಂದರೆ ಉರುಳು ಬೆರಳುಗಳಿಂದ ಏನನ್ನು ಎತ್ತಲಿಕ್ಕಾಗೋದಿಲ್ಲ. ಆದ್ದರಿಂದ ಇಡೀ ಕೈಯಲ್ಲಿ ಬರ ಇರೋದು ನನಗೆ, ಆದ್ದರಿಂದ ನಾನೇ ಎಲ್ಲರಿಗಿಂತ ಶ್ರೇಷ್ಠ ಅಂತ ಇದು ಹೇಳ್ತು. ಆಯಿತು, ಒಳ್ಳೆ ನಿನ್ನ ವಾದ ಚೆನ್ನಾಗಿದೆ, ಆಯಿತು. ಇನ್ನು ಎರಡನೇದು, ಈ ತೋರು ಬೆರಳನ್ನು ಕೇಳಿದರು, ನಿನ್ನ ವಾದ ಏನು ಅಂತ ಕೇಳಿದರು. ನನ್ನ ಹತ್ರ ಅಧಿಕಾರ ಇದೆ ಅಂತ ಈ ಬೆರಳು ಹೇಳ್ತು. ಯಾಕೆ, ಒಬ್ಬ ವ್ಯಕ್ತಿ ನಾವು ಹೇಳಿದ ಮಾತು ಕೇಳಬೇಕು ಅಂತಂದರೆ ಈ ಬೆರಳು ತೋರಿಸಿದ್ರೆ ಆಗೋದಿಲ್ಲ, ಈ ಬೆರಳು ತೋರಿಸ್ಬೇಕು. ಇದನ್ನು ತೋರಿಸಿ 1-2 ಸಲ ಹೀಗೆ ಆಡಿಸಿದ್ದೀವಿ ಅಂತಂದರೆ ಅವನು ಹೆದರ್ತಾನೆ. ಅವನು ಏನಾದರೂ ಮಾಡುವವನು ಈ ಬೆರಳನ್ನು ತೋರಿಸಿದಾಗ ಮಾತ್ರವೇ ಅವನು ನಿಲ್ತಾನೆ. ಅವನಿಗೆ ಬ್ರೇಕ್ ಹಾಕಬೇಕು ಅಂತಂದರೆ ಈ ಬೆರಳನ್ನೇ ತೋರಿಸ್ಬೇಕು, ತೋರಿಸಿದರೆ ಅವನು ನಿಲ್ತಾನೆ, ಇಲ್ಲದೆ ಹೋದರೆ ಕೇಳುವುದಿಲ್ಲ ಮಾತು. ಆದ್ದರಿಂದ ಅಧಿಕಾರ, ಇದೇ ಅಧಿಕಾರ ಅಂತಂದರೆ ಶಾಸನ ಮಾಡುವ ಕ್ರಮ ಅಂತಂದರೆ ಇದು. ಆದ್ದರಿಂದ ಆ ಶಾಸನದ ಅಧಿಕಾರ ಇರುವುದು ನನಗೆ, ಆದ್ದರಿಂದ ನಾನೇ ಎಲ್ಲರಿಗಿಂತ ಶ್ರೇಷ್ಠ, ಅಧಿಕಾರ ನನಗಿರುವುದರಿಂದ ನಾನೇ ಎಲ್ಲರಿಗಿಂತ ಶ್ರೇಷ್ಠ ಅಂತ ಈ ಬೆರಳು ಹೇಳ್ತು. ಸರಿ ಆಯಿತು. ಇನ್ನು ಮಧ್ಯದ ಬೆರಳು, ನಿನ್ನ ಇದೇನು ಅಂತ ಕೇಳಿದಾಗ, ನನಗೆ ಸ್ಥಾನ ಬಲ, ನನ್ನ ಸ್ಥಾನ ಮಧ್ಯದಲ್ಲಿದೆ, ಆ ಕಡೆ ಈ ಕಡೆ ಪರಿವಾರ ಇದೆ. ಈಗ ಮುಖ್ಯಸ್ಥ ವ್ಯಕ್ತಿ ಎಲ್ಲಿರ್ತಾನೆ ಅವನು ಮಧ್ಯದಲ್ಲಿ ಕೂತ್ಕೊಂಡಿರ್ತಾನೆ, ಉಳಿದವರ ಪರಿವಾರ ಎಲ್ಲ ಆ ಕಡೆ ಈ ಕಡೆ ಇರ್ತಾರೆ. ಆದ್ದರಿಂದ ನನಗೆ ಒಂದು ಸ್ಥಾನ ಬಲ ಇರುವುದರಿಂದ ನಾನೇ ಎಲ್ಲರಿಗಿಂತ ಶ್ರೇಷ್ಠ. ಮತ್ತು ಒಂದು ಆಕಾರದಲ್ಲೂ ಎಲ್ಲರಿಗಿಂತ ನಾನೇ ಉದ್ದ, ಆದ್ದರಿಂದ ನನ್ನ ಆಕಾರವೂ ಎಲ್ಲರಿಗಿಂತ ದೊಡ್ಡದಾದ್ದರಿಂದ ನಾನೇ ಎಲ್ಲರಿಗಿಂತ ಶ್ರೇಷ್ಠ ಅಂತ ಇದು ಹೇಳ್ತು. ಸರಿ, ಇನ್ನೊಂದು ಬೆರಳನ್ನು ಕೇಳಿದರು, ಈ ಉಂಗರದ ಬೆರಳನ್ನು ಕೇಳಿದರು, ನಿನ್ನ ವಾದ ಏನು ಅಂತ. ನನ್ನ ಹತ್ರ ಐಶ್ವರ್ಯ ಇದೆ, ಯಾಕಂದರೆ ಉಂಗುರ ಹಾಕೋದು ಈ ಬೆರಳಿಗೆ ತಾನೆ. ಏನಾದರೂ ಉಂಗುರ ಇಲ್ಲಿ ಜಾಗ ಇಲ್ಲ ಅಂದರೆ ಬೇರೆ ಕಡೆ ಹಾಕ್ಕೊಳ್ಳೋದು ಅಷ್ಟೇ, ಮೊದಲಿಗೆ ಹಾಕ್ಕೊಳ್ಳೋದು ಇಲ್ಲಿ. ಅಂದರೆ ಇದಕ್ಕೆ ಉಂಗುರ ಬೆರಳು ಅಂತ ಹೆಸರು ಬಂದಿದ್ದೆ ಅದರಿಂದ. ಯಾಕೆ ಅಂತಂದರೆ ಆಸ್ತಿ, ಐಶ್ವರ್ಯ ಇರುವುದು ಇದರ ಹತ್ರ. ಐಶ್ವರ್ಯ ಇಲ್ಲ ಅಂದರೆ ಏನ್ರಿ ಮಾಡೋಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ? ಅಂದರೆ ಐಶ್ವರ್ಯ ಬೇಕು, ಹಣ ಬೇಕು, ಎಲ್ಲದಕ್ಕೂ ಅದು ಇರುವುದು ನನ್ನ ಹತ್ರ, ಆದ್ದರಿಂದ ನಾನು ಎಲ್ಲರಿಗಿಂತ ಪ್ರಬಲ ಅಂತ ಈ ಬೆರಳು ಹೇಳ್ತು.
ಸರಿ ಆಯಿತು. ಕೊನೆಯಾಗಿ ಉಳಿದಿದ್ದು ಈ ಕಿರುಬೆರಳು. ಇದನ್ನು ಕೇಳಿದರು, ಏನಪ್ಪ ನಿಂದೇನು ವಾದ ಅಂತ. ನಂದೇನು ವಾದ ಇಲ್ಲ, ನಾನು ಏನು ವಾದ ಮಾಡಲಿಕ್ಕೆ ಬಂದಿಲ್ಲ ಅಂತ ಹೇಳ್ತು. ಅಂದರೆ ನೀನು ಹೇಳಬೇಕಾದ್ದೇನಿಲ್ವಾ? ಇಲ್ಲ, ನಾನು ಹೇಳಬೇಕಾದ್ದೇನೂ ಇಲ್ಲ. ಅಲ್ಲ, ಇವರೆಲ್ಲ ಒಂದೊಂದು ಹೇಳ್ತಿದ್ದಾರಲ್ಲ, ನೀನು ಏನಾದರೂ ಒಂದು ಹೇಳು. ಅವರೆಲ್ಲರೂ ಹೇಳ್ತಾ ಇದ್ದಾರೆ, ಹೌದು, ಆದರೆ ನಾನು ಹೇಳಬೇಕು ಅಂತೇನಿದೆ? ನಾನು ಹೇಳುವಂಥದ್ದೇನಿಲ್ಲ. ಅಂದರೆ ಈ ಜಗಳ ಇಲ್ಲ, ಆ ಜಗಳಕ್ಕೂ ನನಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತು. ಈ ಜಗಳಕ್ಕೂ ನಿನಗೂ ಸಂಬಂಧ ಇಲ್ಲ ಅಂತಂದರೆ ನೀನು ಇವರೆಲ್ಲರ ಜೊತೆಗೆ ಬಂದಿದ್ದೀಯಲ್ವ ನೀನು ಸಹ. ಏನಕ್ಕೆ? ನಾನು ಇವರೆಲ್ಲರ ಜೊತೆಗೆ ಬಂದಿದ್ದು ಹೌದು, ಅವರೆಲ್ಲರೊಟ್ಟಿಗೆ ನಾನು ಇರ್ತೀನಿ ಯಾವಾಗಲೂ, ಅವರೆಲ್ಲರೊಟ್ಟಿಗೆ ನಾನು ಬಂದಿದ್ದು ಹೌದು. ಆದರೆ ಈ ಗಲಾಟೆಗೂ ನನಗೂ ಮಾತ್ರ ಸಂಬಂಧ ಇಲ್ಲ. ಸರಿ, ಈ ಗಲಾಟೆಗೂ ನಿನಗೂ ಸಂಬಂಧ ಇಲ್ಲ ಅಂದರೆ ನೀನು ಬಂದಿದ್ದು ಯಾಕೆ ಹಾಗಿದ್ರೆ ಅಂತ ಕೇಳಿದರು. ಆಗ ಏನು ಈ ಬೆರಳು ಹೇಳ್ತು ಅಂತಂದರೆ, ನಿಮಗೆ ಕೃತಜ್ಞತೆ ಹೇಳಲಿಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳ್ತು. ನನಗೆ ಕೃತಜ್ಞತೆನಾ? ಯಾಕೆ? ಏನಕ್ಕಾಗಿ? ನೀವು ನನಗೆ ಇಷ್ಟು ಉಪಕಾರ ಮಾಡಿದಿರಿ, ಇಷ್ಟು ಒಳ್ಳೆ ಅವಕಾಶ ಕೊಟ್ಟಿದ್ದೀರಿ, ಅದಕ್ಕೆ ನಿಮಗೆ ಕೃತಜ್ಞತೆ ಹೇಳೋಕ್ಕೆ ಬಂದಿದ್ದು ಅಂಥೇಳಿ. ಏನು ಅವಕಾಶ ಕೊಟ್ಟಿದ್ದು ಅಂತ ಕೇಳಿದರೆ, ನೋಡಿ, ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋದಾಗ, ಒಬ್ಬ ದೊಡ್ಡವರ ಗುರುಗಳ ಹತ್ರ ಹೋದಾಗ ಕೈ ಮುಗಿದು ನಮಸ್ಕಾರ ಮಾಡ್ತೀವಿ. ಹೀಗೆ ಕೈ ಮುಗಿದು ನಮಸ್ಕಾರ ಮಾಡುವಾಗ ಆ ದೇವರ ದರ್ಶನ ಇರಲಿ ಅಥವಾ ದೊಡ್ಡವರ ದರ್ಶನ ಇರಲಿ, ಅದು ಮೊದಲಿಗೆ ನನಗಾಗುತ್ತೆ, ಎಲ್ಲರಿಗಿಂತ ಮೊದಲು ನನಗಾಗುತ್ತೆ. ಅಂದರೆ ಆ ಒಂದು ಸಂದರ್ಭದಲ್ಲಿ ಎಲ್ಲರಿಗಿಂತ ಮುಂದೆ ನಾನು ನಿಂತ್ಕೊಳ್ತೀನಿ. ಅಂದರೆ ಆ ಕಡೆ ಹೀಗೆ ಮಾಡೋಕ್ಕಾಗೋದಿಲ್ಲ. ನಮಸ್ಕಾರ ಮಾಡಬೇಕಾದ್ರೆ ಹೀಗೆ ಮಾಡಬೇಕು. ಹೀಗೆ ನಮಸ್ಕಾರ ಮಾಡಿದಾಗ ಏನಾಗುತ್ತೆ ಅಂತಂದರೆ ಎಲ್ಲರಿಗಿಂತ ಮೊದಲು ನಾನು ನಿಂತ್ಕೊಂಡಿರ್ತೀನಿ. ಅಂದರೆ ಒಂದು ದೇವಸ್ಥಾನಕ್ಕೆ ಹೋಗೋದು, ದೇವರ ದರ್ಶನ ಮಾಡುವುದು, ದೇವರಿಗೆ ನಮಸ್ಕಾರ ಮಾಡುವುದು ಅಂತಂದರೆ ಇದೊಂದು ಒಳ್ಳೆಯ ಕೆಲಸ. ಇದಕ್ಕಿಂತ ದೊಡ್ಡ ಒಳ್ಳೆಯ ಕೆಲಸ ಏನಿದೆ? ಇದು ಅತ್ಯಂತ ಉತ್ತಮ ಅಂತ. ಹಿರಿಯರನ್ನು ಗೌರವಿಸುವುದು ಅದು ತುಂಬ ಒಂದು ದೊಡ್ಡ ಕೆಲಸ. ಅಂದರೆ ಅಲ್ಲಿಗೇನಾಯಿತು? ಏತಾವತ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರಿಗಿಂತ ಮುಂದೆ ನಾನು ನಿಂತ್ಕೊಳ್ತೀನಿ. ಎಲ್ಲರಿಗಿಂತ ಮುಂದೆ ನಿಂತ್ಕೊಳ್ಳುವಂತಹ ಒಂದು ಅವಕಾಶ ನನಗೆ ಸಿಕ್ಕಿದೆ. ಮತ್ತು ಇನ್ನೊಂದೇನಾಗುತ್ತೆ ಅಂತ ಕೇಳಿದರೆ, ನಾನು ಒಳ್ಳೆಯ ಕೆಲಸ ನಡೆಯುವಂತಹ ಸಂದರ್ಭದಲ್ಲಿ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ ಅಂತಂದರೆ ಉಳಿದವರೆಲ್ಲ ನನ್ನ ಹಿಂದುಗಡೆ ಬಂದು ನಿಂತ್ಕೊಳ್ಳೇಬೇಕು. ಇದು ಒಂದು ವಿಷಯ ಇಲ್ಲಿದ್ದೇ ಇದೆ. ಉಳಿದವರು ಅಂತಂದ್ರೆ ಏನು? ಈಗ ಅವರೆಲ್ಲ ಹೇಳಿದಂಗೆ ಒಬ್ಬನ ಹತ್ರ ಐಶ್ವರ್ಯ ಇದೆ, ಒಬ್ಬನ ಹತ್ರ ಸ್ಥಾನ ಬಲ ಇದೆ, ಒಬ್ಬನ ಹತ್ರ ಶಾಸನ ಅಧಿಕಾರ ಮಾಡುವ ಬಲ ಇದೆ, ಇನ್ನೊಬ್ಬನ ಹತ್ರ ಶಾರೀರಿಕವಾದಂತಹ ಒಂದು ಬಲ ಇದೆ. ನಾನು ಮುಂದೆ ಬಂದು ನಿಂತ್ಕೊಂಡಾಗ ಇವರೆಲ್ಲ ಎಲ್ಲಿರ್ತಾರೆ? ನನ್ನ ಹಿಂದುಗಡೆ ಇರ್ತಾರೆ. ಹಿಂದುಗಡೆ ಇರಲೇಬೇಕು, ಇನ್ನೊಂದು ಮಾರ್ಗ ಇಲ್ಲ. ನನ್ನನ್ನು ದಾಟಿ ಹೋಗ್ಲಿಕ್ಕೆ ಆಗೋದಿಲ್ಲ, ನನ್ನ ಹಿಂದುಗಡೆ ನಿಂತ್ಕೊಳ್ಳೇಬೇಕು ಅವರೆಲ್ಲ. ಇನ್ನೊಂದು ಮಾರ್ಗ ಇಲ್ಲ, ಆಚೆ ಈಚೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ, ನನ್ನ ಹಿಂದುಗಡೆ ನಿಂತ್ಕೊಳ್ಳೇಬೇಕು. ಅಂದರೆ ಅಲ್ಲಿಗೇನಾಯಿತು? ಒಳ್ಳೆಯ ಕೆಲಸದಲ್ಲಿ ನಾನು ಮುಂದೆ ನಿಂತ್ಕೊಳ್ತೀನಿ, ಆಗ ಇವರೆಲ್ಲರೂ ನನ್ನ ಹಿಂದುಗಡೆ ಬಂದು ನಿಂತ್ಕೊಳ್ತಾರೆ. ಆದ್ದರಿಂದ ಈ ಥರ ಒಂದು ಅವಕಾಶ ನೀವು ನನಗೆ ಕೊಟ್ಟಿದ್ದೀರಿ, ಅದಕ್ಕೆ ನಿಮಗೆ ಕೃತಜ್ಞತೆ ಹೇಳೋಕ್ಕೆ ನಾನು ಬಂದಿದ್ದು ಅಂತ ಆ ಬೆರಳು ಹೇಳಿದಾಗ ಅದು ಬ್ರಹ್ಮನಿಗೆ ತುಂಬ ಸಂತೋಷ ಆಯಿತು. ಹೌದಪ್ಪ, ನಿಜವಾಗಲೂ ನಾನು ಒಬ್ಬೊಬ್ಬರನ್ನು ಯಾತಕ್ಕಾಗಿ ಸೃಷ್ಟಿ ಮಾಡಿದ್ದೀನೋ ಆ ಒಂದು ಸೃಷ್ಟಿಯ ಉದ್ದೇಶವನ್ನು ಸರಿಯಾಗಿ ತಿಳ್ಕೊಂಡಿದ್ದೆ ನೀನೊಬ್ಬನೇ. ಆದ್ದರಿಂದ ನಿನ್ನನ್ನು ಯಾತಕ್ಕಾಗಿ ಸೃಷ್ಟಿ ಮಾಡಿದ್ದೀನಿ ಅನ್ನೋದನ್ನು ನೀನು ಚೆನ್ನಾಗಿ ತಿಳ್ಕೊಂಡಿದ್ದೆ. ಆ ವಿವೇಕ ನಿನಗುಂಟು, ತುಂಬ ಸಂತೋಷ. ಆದ್ದರಿಂದ ನೀನೇ ಇವರೆಲ್ಲರಿಗಿಂತ ಶ್ರೇಷ್ಠ ಅಂತ ಕೊನೆಗೆ ತೀರ್ಪನ್ನು ಬ್ರಹ್ಮ ಕೊಟ್ಟಿದ್ದ ಅಂತ ಆ ಒಂದು ಕಥೆ. ಅಂದರೆ ಇದನ್ನು ನಾನು ಯಾಕೆ ಹೇಳೋಕ್ಕೆ ಬಂದಿದ್ದೀನಿ ಅಂತಂದರೆ, ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಒಳ್ಳೆಯ ಮನಸ್ಸಿನಿಂದ ನಾವು ಬಂದು ನಿಂತ್ಕೊಂಡ್ರೆ ಖಂಡಿತವಾಗಿಯೂ ಅದಕ್ಕೆ ಬೇಕಾಗಿರುವಂತಹ ಐಶ್ವರ್ಯ ಇರಲಿ, ಒಂದು ಅಧಿಕಾರ ಇರಲಿ, ಬಲ ಇರಲಿ, ಇದೆಲ್ಲವೂ ಧನಬಲ, ಜನಬಲ ಎಲ್ಲವೂ ಸಹ ಅದರ ಹಿಂದೆ ಖಂಡಿತವಾಗಿಯೂ ಬಂದೇ ಬರುತ್ತೆ. ಯಾವುದಾದ್ರೂ ಒಂದು ರೂಪದಲ್ಲಿ ಭಗವಂತ ಖಂಡಿತವಾಗಿಯೂ ನಮಗೆ ಅದನ್ನು ಕೊಟ್ಟೇ ಕೊಡ್ತಾನೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ನಿಜವಾಗಲೂ ಈ ಪ್ರಪಂಚದಲ್ಲಿ ಶ್ರೇಷ್ಠನಾದಂತಹ ಒಬ್ಬ ಮನುಷ್ಯ ಅಂದರೆ ಯಾರು ಅಂತ ಕೇಳಿದರೆ, ಯಾರು ಒಳ್ಳೆಯ ಕೆಲಸಗಳಲ್ಲಿ ಯಾವಾಗಲೂ ಮುಂದೆ ಬಂದು ನಿಂತಿರ್ತಾನೋ ಅಂಥವನು. ಒಳ್ಳೆಯ ಕೆಲಸ ಮಾಡುವಂತಹ ಉದ್ದೇಶವನ್ನು ಹೊಂದಿ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸದಾಕಾಲ ಮುಂದೆ ಬಂದು ನಿಂತಿರ್ತಾನೋ ಅಂಥವನು ನಿಜವಾಗಲೂ ಶ್ರೇಷ್ಠನಾದಂತಹ ಮನುಷ್ಯ. ಅಷ್ಟೇ ಹೊರತು ಇದು ಐಶ್ವರ್ಯ ಇರುವವನು ಅಂದರೆ ಬರೀ ಐಶ್ವರ್ಯ ಇರುವವನು, ಅವನ ಹತ್ರ ಐಶ್ವರ್ಯ ಇದೆ ಆದರೆ ಅವನು ಒಳ್ಳೆ ಕೆಲಸ ಮಾಡುವುದಿಲ್ಲ ಅಂತಂದರೆ ಐಶ್ವರ್ಯ ಇದ್ದ ಮಾತ್ರಕ್ಕೆ ಅವನು ಒಳ್ಳೆಯವನಾಗಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಒಬ್ಬನ ಹತ್ರ ಅಧಿಕಾರ ಇದೆ ಆದರೆ ಅವನು ಅವನು ಸಹ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಬಂದು ಮುಂದೆ ನಿಂತ್ಕೊಂಡ್ರೆ ಮಾತ್ರ ಅವನು ಅಧಿಕಾರ ಸಾರ್ಥಕ ಆಗುತ್ತೆ, ಅವನು ಒಳ್ಳೆಯವನು ಅಂತ ಅನಿಸ್ಕೊಳ್ತಾನೆ. ಆದ್ದರಿಂದ ಅತ್ಯಂತ ಬೇಕಾಗಿರುವಂತಹದ್ದು ಇಂತಹ ಒಂದು ಸಂಕಲ್ಪ. ಆ ಒಳ್ಳೆಯ ಕೆಲಸಗಳನ್ನು ಸತ್ಪುರುಷನಾಗಿ ಜೀವನವನ್ನು ನಡೆಸುವಂತಹ ಒಂದು ಪ್ರವೃತ್ತಿ, ಒಂದು ಸ್ವಭಾವ ಅನ್ನೋದು ನಿಜವಾಗಲೂ ಮನುಷ್ಯನಿಗೆ ಬೇಕು. ಆಗ ಅಲ್ಲ, ನಾನು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತಿದೆ, ಆದರೆ ಇದಕ್ಕೆ ಬೇಕಾಗಿರುವುದೆಲ್ಲ ನಮಗೆ ಹೆಂಗೆ ಸಿಗುತ್ತೆ ಅಂತಂದರೆ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ. ಅದೇ ಈ ಕಥೆಯ ಒಂದು ತಾತ್ಪರ್ಯವೇ ಅದು. ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿರುವುದೇ ಅದಕ್ಕೋಸ್ಕರ. ಈ ಪ್ರಪಂಚದಲ್ಲಿ ಭಗವಂತ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಂತಹ ಶಕ್ತಿಯನ್ನು ಕೊಟ್ಟಿರ್ತಾನೆ. ಒಬ್ಬರಿಗೆ ಅಧಿಕಾರ ಬಲ ಕೊಟ್ಟಿರ್ತಾನೆ, ಒಬ್ಬರಿಗೆ ಧನಬಲ, ಒಬ್ಬರಿಗೆ ಜನಬಲ,
ಒಬ್ಬರಿಗೆ ಶಾರೀರಿಕವಾದ ಬಲ, ಹೀಗೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಂತಹ ಸಾಮರ್ಥ್ಯವನ್ನು ಭಗವಂತ ಕೊಟ್ಟಿರ್ತಾನೆ. ಎಲ್ಲರಿಗೂ ಎಲ್ಲದನ್ನು ಕೊಟ್ಟಿರಲ್ಲ, ಒಬ್ಬೊಬ್ಬರಿಗೂ ಒಂದೊಂದನ್ನು ಕೊಟ್ಟಿರ್ತಾನೆ. ಇವರೆಲ್ಲ ಸೇರಿದಾಗ ಯಾವುದಾದ್ರೂ ಒಂದು ಕೆಲಸ ಅನ್ನೋದು ಚೆನ್ನಾಗಾಗುತ್ತೆ. ಆದ್ದರಿಂದ ಎಲ್ಲರೂ ಸಹ ಇಂತಹ ಒಂದು ಒಳ್ಳೆಯ ಅವರವರ ಸಾಮರ್ಥ್ಯವನ್ನು ತಿಳ್ಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೆ ಎಲ್ಲರೂ ಸಹ ಸದಾಕಾಲ ಸಂಸಿದ್ಧರಾಗಿರಬೇಕು. ಈ ರೀತಿಯಾಗಿ ಯಾರಿರ್ತಾರೋ ಅವರು ನಿಜವಾಗಲೂ ಶ್ರೇಷ್ಠರಾದಂತಹ ಮನುಷ್ಯರು. ಇದನ್ನು ಪ್ರತಿಯೊಬ್ಬರೂ ಸಹ, ಎಲ್ಲ ಮಕ್ಕಳೂ ಸಹ ತಮ್ಮ ಜೀವನದಲ್ಲಿ ಇದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಈ ರೀತಿಯಾಗಿ ಒಳ್ಳೆಯ ರೀತಿಯಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಇಂತಹ ಒಂದು ಒಳ್ಳೆಯ ಶಾಲೆ, ಈ ರೀತಿಯಾದಂತಹ ಒಂದು ಒಳ್ಳೆಯ ವಿದ್ಯಾಲಯದಲ್ಲಿ ಎಲ್ಲರಿಗೂ ಸಹ ವಿದ್ಯಾಭ್ಯಾಸವನ್ನು ಮಾಡುವಂತಹ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಆದ್ದರಿಂದ ಇಲ್ಲಿ ಎಲ್ಲರೂ ಸಹ ಈ ಒಂದು ಸುವರ್ಣ ಅವಕಾಶವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಸಾರ್ಥಕ ಮಾಡಿಕೊಳ್ಬೇಕು. ಇಲ್ಲಿ ಹೇಳಿಕೊಡುವಂತಹ ಪ್ರತಿಯೊಂದು ವಿಚಾರವನ್ನು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು, ಸದಾಕಾಲ ಮನಸ್ಸಿನಲ್ಲಿ ನೆನಪಿಟ್ಕೊಳ್ಬೇಕು, ಜೀವನ ಪೂರ್ತಿ ಆ ಒಂದು ಪಾಠವನ್ನು ಸದಾಕಾಲ ನೆನಪಿಟ್ಕೊಳ್ಬೇಕು. ಯಾಕೆ ಅಂತಂದರೆ ಪ್ರಪಂಚದಲ್ಲಿ ಪರಿಸ್ಥಿತಿಗಳು ಸ್ವಲ್ಪ ಆವಾಗವಾಗ ಬೇರೆ ಬೇರೆ ಥರ ಆಗ್ತಾ ಇರುತ್ತೆ. ಆದರೆ ನಮಗೆ ಶಾಲೆಗಳಲ್ಲಿ ತಂದೆ ತಾಯಿಗಳು ಅಥವಾ ಗುರುಗಳು ಹಿರಿಯರು ನಮಗೆ ಏನು ಪಾಠವನ್ನು ಹೇಳಿಕೊಟ್ಟಿರ್ತಾರೋ ಅದು ಮಾತ್ರವೇ ಸತ್ಯ, ಅದು ಸತ್ಯ, ಅದು ಯಾವತ್ತೂ ಸಹ ಬದಲಾಗುವುದಿಲ್ಲ. ಮತ್ತು ಜೀವನದಲ್ಲಿ ಯಾವತ್ತಾದರೂ ಸಹ ನಮ್ಮನ್ನು ಕಾಪಾಡುವಂತಹದ್ದು ಆ ಪಾಠಗಳೇ ಹೊರತು ಬೇರೆ ಬೇರೆ ಯಾರ್ಯಾರೋ ಏನೇನೋ ಹೇಳಿದ್ದಲ್ಲ. ಯಾರ್ಯಾರೋ ಏನೇನೋ ಹೇಳ್ತಾ ಇರ್ತಾರೆ ಲೋಕದಲ್ಲಿ, ಅದೆಲ್ಲ ಕೇಳಿದಾಗ ಆ ಕಾಲಕ್ಕೆ ಆ ಕ್ಷಣಕ್ಕೆ ಇವ್ರು ಹೇಳ್ತಿರೋ ಚೆನ್ನಾಗಿದೆ, ಇನ್ನು ನಮ್ಮ ತಂದೆ ತಾಯಿಗಳು ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಅವರೆಲ್ಲ ಹೇಳುವುದಕ್ಕಿಂತ ಇವ್ರು ಹೇಳಿದ್ದು ಚೆನ್ನಾಗಿದೆ ಅಂತ ಆ ಕ್ಷಣಕ್ಕೆ ಅನಿಸುತ್ತೆ. ಅದೇನಾದರೂ ಆ ಕ್ಷಣಕ್ಕೆ ಚೆನ್ನಾಗಿದೆ ಅಂತ ತಿಳ್ಕೊಂಡು ಅದಕ್ಕೇನಾದರೂ ಹೋಗಿದ್ದೀರಿ ಅಂತಂದರೆ ಅದರಿಂದ ತುಂಬ ತೊಂದರೆ ಆಗುತ್ತೆ. ಪುನಃ ಅಂತಹ ತೊಂದರೆಯಿಂದ ನಾವು ಹೊರಗೆ ಬರಬೇಕಾದ್ರೆ ಪುನಃ ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ಶಾಲೆಯಲ್ಲಿ ನಮ್ಮ ಪಾಠವನ್ನು ಹೇಳಿಕೊಟ್ಟಂಥ ಗುರುಗಳು ಏನು ಹೇಳಿದ್ದಾರೋ ಪುನಃ ಅದೇ ನಮಗೆ ಬೇಕಾಗುತ್ತೆ. ಆದ್ದರಿಂದ ನಮಗೆ ಅವರು ಏನು ಪಾಠಗಳನ್ನು ಮಾಡಿರ್ತಾರೋ ಅದನ್ನು ಯಾವತ್ತೂ ಸಹ ಮರಿಬಾರದು. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಸದಾಕಾಲ ಜ್ಞಾಪಕ ಇಟ್ಕೊಳ್ಬೇಕು ಅನ್ನುವಂತಹ ಒಂದು ವಿಷಯವನ್ನು ಎಲ್ಲ ಮಕ್ಕಳಿಗೂ ಸಹ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಅದಕ್ಕೆ ಶಂಕರಾಚಾರ್ಯರ ಒಂದು ಜೀವನ ಚರಿತ್ರೆಯಲ್ಲಿ ಒಂದು ಸಂದರ್ಭ ಇದೆ. ಶಂಕರಾಚಾರ್ಯರು ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು. ಆ ವಿದ್ಯಾಭ್ಯಾಸವನ್ನು ಮಾಡುವಾಗ ಅವರ ವಿದ್ಯಾಭ್ಯಾಸದ ಶೈಲಿ ಹೇಗಿತ್ತು ಅನ್ನೋದನ್ನು ಹೇಳುವಂತಹ ಒಂದು ಶ್ಲೋಕ ಶಂಕರ ದಿಗ್ವಿಜಯದಲ್ಲಿ ಅದರ ವರ್ಣನೆ ಇದೆ. ಏನು ಅಂತ ಕೇಳಿದರೆ, ಅಜನಿ ದುಃಖಕರೋ ನ ಗುರೋ ರಸೌ ಶ್ರವಣತ ಸಕೃದೇವ ಪರಿಗ್ರಹಿ ಸಹ ನಿಪಾಠ ಜನಸ್ಯ ಗುರುಸ್ವಯಂ ಸಚ ಪಪಾಠ ತಥೋ ಗುರುಣಾ ವಿನಾ ಅಂತ ಒಂದು ಶ್ಲೋಕ ಇದೆ ಶಂಕರ ವಿಜಯದಲ್ಲಿ. ಇದರ ಅರ್ಥ ಏನು ಅಂತ ಕೇಳಿದರೆ, ಶಂಕರಾಚಾರ್ಯರು ವಿದ್ಯಾಭ್ಯಾಸವನ್ನು ಮಾಡುವಂತಹ ಶೈಲಿ ಹೇಗಿತ್ತು ಅನ್ನೋದನ್ನು ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ 4 ವಿಷಯಗಳು. ಮೊದಲನೇದಾಗಿ ಅಜನಿ ದುಃಖಕರೋ ನ ಗುರೋ ರಸೌ ಅಂತ. ಶಂಕರರು ವಿದ್ಯಾಭ್ಯಾಸವನ್ನು ಮಾಡುತ್ತಿರುವಾಗ ಯಾರು ಅವರಿಗೆ ಪಾಠ ಮಾಡ್ತಾ ಇದ್ರೋ ಆ ಗುರುಗಳಿಗೆ ಯಾವತ್ತೂ ಸಹ ಬೇಜಾರನ್ನು ಉಂಟು ಮಾಡಲಿಲ್ಲ ಅಂತ. ಅಂದರೆ ಗುರುವಿಗೆ ಬೇಜಾರು ಯಾವಾಗುತ್ತೆ, ಬೇರೆ ಏನೇ ಮಾಡಿದರೂ ಸಹ, ಏನೋ ತುಂಟ ಚೇಷ್ಟೆಗಳು ಏನು ಮಾಡಿದರೂ ಸಹ ಅವರು ಸಹಿಸ್ಕೊಳ್ತಾರೆ. ಅದನ್ನು ಸರಿ ಮಕ್ಕಳಾದ್ರಿಂದ ಸರಿ ಪರವಾಗಿಲ್ಲ ಅಂತ ಬಿಡ್ತಾರೆ, ಸಹಿಸ್ಕೊಳ್ತಾರೆ. ಆದರೆ ಈ ಹೇಳಿಕೊಟ್ಟಿದ್ದನ್ನು ಸರಿಯಾಗಿ ಅಭ್ಯಾಸ ಮಾಡಿಲ್ಲ ಅಂತಾದಾಗ ಮಾತ್ರ ಅವರಿಗೆ ದುಃಖ ಆಗುತ್ತೆ. ಅದು ಅವರಿಗೆ ದುಃಖ ಆಯಿತು ಅಂತಂದರೆ ಅದು ನಮಗೆ ಒಳ್ಳೆಯದಲ್ಲ, ಅದು ಮಕ್ಕಳಿಗೆ ಒಳ್ಳೆಯದಲ್ಲ. ನಮಗೆ ಪಾಠ ಹೇಳ್ಕೊಡುವ ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ಪಾಠ ಹೇಳ್ಕೊಟ್ಟಂಥ ಗುರುಗಳಿಗೆ ಬೇಜಾರಾಗುವ ಹಾಗೆ ನಾವು ನಡ್ಕೊಂಡಿದ್ದೀವಿ ಅಂತಂದರೆ ಆ ಬೇಜಾರು ಅಲ್ಲಿಗೆ ಮುಗಿಯುವುದಿಲ್ಲ. ಅದರಿಂದ ಮುಂದೆ ನಮಗೆ ತುಂಬ ತೊಂದರೆ ಆಗುತ್ತೆ. ಆದ್ದರಿಂದ ಆ ಕೆಲಸವನ್ನು ಬೇಜಾರಾಗುವ ಹಾಗೆ ಯಾವತ್ತೂ ಸಹ ನಡ್ಕೊಳ್ಬಾರದು. ಶಂಕರರು ಹಾಗೆ ಮಾಡ್ತಾಯಿದ್ರು. ಬೇಜಾರಾಗುವ ಹಾಗೆ ಯಾವತ್ತೂ ಸಹ ನಡ್ಕೊಳ್ತಿರ್ಲಿಲ್ಲ. ಅವರು ಏನು ಹೇಳಿದ್ರು ಅದನ್ನು ಚೆನ್ನಾಗಿ ಮಾಡ್ತಾಯಿದ್ರು. ಇದು ಮೊದಲನೇ ಅಂಶ. ಅಜನೇ ದುಃಖಕರೋ ನ ಗುರೋ ರಸೌ. ಹಾಗೂ ಶ್ರವಣತ ಸಕೃದೇವ ಪರಿಗ್ರಹಿ, ಏನು ಪಾಠವನ್ನು ಮಾಡ್ತಾ ಇದ್ದಾರೋ ಅದನ್ನು ತುಂಬ ಸಾವಧಾನವಾಗಿ ಕೇಳ್ತಾ ಇದ್ದರು ಅಂತ ಆ 2ನೇ ಮಾತಿನ ಅರ್ಥ. ಅಂದರೆ ಎಷ್ಟು ಸಾವಧಾನವಾಗಿ ಅವರು ಕೇಳ್ತಾ ಇದ್ದರು ಅಂತಂದರೆ, ಒಂದು ಸಲ ಹೇಳ್ಕೊಟ್ಬಿಟ್ರೆ ಸಾಕು ಅವರಿಗೆ ಅದು ಸದಾಕಾಲ ಜೀವನ ಪೂರ್ತಿ ಜ್ಞಾಪಕ ಇರುತ್ತೆ. ಯಾಕೆ ಅಂತಂದರೆ ಸಾವಧಾನವಾಗಿ ನಾವು ಪಾಠವನ್ನು ಕೇಳಿದಾಗ ಮಾತ್ರವೇ ಆ ಪಾಠ ನಮಗೆ ಸದಾಕಾಲ ಜ್ಞಾಪಕ ಇರುತ್ತೆ. ಸಾವಧಾನವಾಗಿಲ್ಲದೆ ಒಬ್ಬ ವಿದ್ಯಾರ್ಥಿ ಎಷ್ಟೇ ಬುದ್ಧಿಶಾಲಿಯಾಗಿದ್ದರೂ ಅವನು ಸಾವಧಾನವಾಗಿ ಪಾಠ ಕೇಳಲಿಲ್ಲ ಅಂದರೆ 100 ಸಲ ಹೇಳಿಕೊಟ್ರೂ ಉಪಯೋಗ ಆಗೋದಿಲ್ಲ, ಅದು ಅವನ ತಲೆಗೆ ಹೋಗೋದಿಲ್ಲ. ಆದರೆ ಸಾವಧಾನವಾಗಿ ಒಂದು ಸಲ ಕೇಳಿದರೂ ಸಾಕು, ಅದು ಜೀವನ ಪೂರ್ತಿ ಜ್ಞಾಪಕ ಇರುತ್ತೆ ಪಾಠ. ಆದ್ದರಿಂದ ಶಂಕರರು ಅಷ್ಟು ಸಾವಧಾನವಾಗಿ ಕೇಳ್ತಾ ಇದ್ದರು. ಒಂದು ಸಲ ಸಕೃದೇವ, ಸಕೃತ್ ಅಂತಂದರೆ ಸಂಸ್ಕೃತದಲ್ಲಿ ಒಂದೇ ಸಲ ಅಂತ ಅರ್ಥ. ಒಂದು ಸಲ ಹೇಳ್ಕೊಟ್ಬಿಟ್ರೂ ಸಾಕು, ಅದು ಸದಾಕಾಲ ಅವರಿಗೆ ಪಾಠ ಜ್ಞಾಪಕ ಇರ್ತಿತ್ತು. ಶ್ರವಣತ ಸಕೃದೇವ ಪರಿಗ್ರಹಿ, ಒಂದು ಸಲ ಹೇಳಿದ ತಕ್ಷಣವೇ ಅದನ್ನು ಗ್ರಹಣ ಮಾಡ್ತಾ ಇದ್ರು ವಿಷಯವನ್ನು. ಹಾಗೂ ಸಹನಿಪಾಠ ಜನಸ್ಯ ಗುರುಸ್ವಯಂ ಅಂತ. ಇದರ ಅರ್ಥ ಏನು ಅಂತಂದರೆ, ಶಂಕರರ ಜೊತೆಗೆ ಯಾವ ಸಹಪಾಠಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು ಗುರುಕುಲದಲ್ಲಿ,
ಅವರಿಗೆ ಈ ಪಾಠದಲ್ಲಿ ಏನಾದರೂ ಸಂದೇಹಗಳು ಬಂದರೆ ಅವರು ಪಾಠ ಹೇಳಿದ ಗುರುಗಳ ಹತ್ರ ಹೋಗಿ ಕೇಳ್ತಾ ಇರಲಿಲ್ಲ, ಶಂಕರರ ಹತ್ರ ಬಂದು ಕೇಳ್ತಾ ಇದ್ರು. ನೋಡಿ ಈ ಥರ ಪಾಠ ಆಯಿತು ನಿನ್ನೆ, ಒಟ್ಟಿಗೆನೇ ಪಾಠ ಆಗಿದ್ದು, ಆದರೂ ಅವರ ಅಧ್ಯಾಪಕರ ಹತ್ರ ಹೋಗಿ ಕೇಳ್ತಿರ್ಲಿಲ್ಲ, ಶಂಕರರ ಹತ್ರನೇ ಈ ಪಾಠದಲ್ಲಿ ಈ ಥರ ಸಂದೇಹ ಇದೆ, ಇದಕ್ಕೇನು ಪರಿಹಾರ ಅಂತ ಇವರನ್ನೇ ಬಂದು ಕೇಳ್ತಾ ಇದ್ರು. ಅಂದರೆ ಇದರ ಅರ್ಥ ಏನು? ಅವರು ಎಷ್ಟು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಅಂತ ಕೇಳಿದರೆ, ಆ ಪಾಠವನ್ನು ಚೆನ್ನಾಗಿ ತಿಳ್ಕೊಂಡು ಅದರ ಮೇಲೆ ಬಂದಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಷ್ಟು ಸಾಮರ್ಥ್ಯವನ್ನು ಅವರು ವಿದ್ಯಾಭ್ಯಾಸ ಮಾಡೋ ಕಾಲದಲ್ಲೇ ಹೊಂದಿದ್ದಾರೆ. ಅಂದರೆ ಅಷ್ಟು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು ಅಂತ ಇದರ ಅರ್ಥ. ಆದ್ದರಿಂದ ಇದು ಮೂರನೇ ಅಂಶ. ಹಾಗೆ ಸಚಪಪಾಠ ತಥೋ ಗುರುಣ ವಿನಾ ಅಂತ, ಗುರುಗಳು ಒಂದಿಷ್ಟು ವಿಷಯಗಳನ್ನು ಹೇಳ್ಕೊಡ್ತಾರೆ, ಪಾಠಕ್ರಮದಲ್ಲಿ ಏನೇನಿದೆಯೋ ಅದನ್ನೆಲ್ಲ ಹೇಳ್ಕೊಡ್ತಾರೆ. ಆದರೆ ಪ್ರತಿಯೊಂದು ವಿಷಯವನ್ನು ಹೇಳ್ಕೊಡುವುದಿಲ್ಲ, ಮುಖ್ಯವಾಗಿ ಏನಿರುತ್ತೋ ಅದನ್ನೆಲ್ಲ ಹೇಳ್ಕೊಡ್ತಾರೆ. ಆ ಉಳಿದದ್ದನ್ನೆಲ್ಲ ಚೆನ್ನಾಗಿ ಸರಿಯಾದಂತಹ ರೀತಿಯಲ್ಲಿ, ಮತ್ತೆ ಸುಮ್ಮನೆ ತಪ್ಪಾಗಿ ಅಂದಾಜು ಮಾಡಬಾರದು, ಸರಿಯಾದಂತಹ ರೀತಿಯಲ್ಲಿ. ಯಾಕಂದರೆ ಇಷ್ಟೊತ್ತು ಏನು ಹೇಳ್ಕೊಟ್ಟಿದ್ದಾರೋ ಅದರಿಂದ ಒಂದು ಸಾಮರ್ಥ್ಯವನ್ನು ನಾವು ಹೊಂದಿ, ಆ ಸಾಮರ್ಥ್ಯದಿಂದ ಮುಂದಿನ ಎಲ್ಲ ವಿಚಾರಗಳನ್ನು ಸಹ ನಾವೇ ಚೆನ್ನಾಗಿ ಅಂದಾಜು ಮಾಡಿ ಇದು ಹೀಗೆ ಅಂಥೇಳಿ ನಾವೇ ಲೆಕ್ಕಾಚಾರವನ್ನು ಮಾಡಿ ಮುಂದೆ ವಿಷಯಗಳನ್ನು ನಾವೇ ತಿಳ್ಕೊಳ್ಬೇಕು. ಆ ರೀತಿಯಾದಂಥ ಒಂದು ಸಾಮರ್ಥ್ಯವನ್ನು ಸಹ ಮಕ್ಕಳು ಓದುವಾಗ ಬೆಳೆಸ್ಕೊಳ್ಬೇಕು. ಈ ರೀತಿಯಾಗಿ ಶಂಕರರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದರು ಅನ್ನುವಂತಹ ವಿಚಾರವನ್ನು ಆ ಗ್ರಂಥವು ನಮಗೆ, ಶಂಕರಾಚಾರ್ಯರ ಒಂದು ಚರಿತ್ರೆಯು ನಮಗೆ ತಿಳಿಸ್ತಾ ಇದೆ. ಆದ್ದರಿಂದ ಎಲ್ಲ ಮಕ್ಕಳು ಸಹ ಈ ರೀತಿಯಾಗಿ ಈ ಶಾಲೆಗಳಲ್ಲಿ ಸುವರ್ಣಾವಕಾಶ, ಇಲ್ಲಿ ಒಂದು ಅತ್ಯಂತ ವಿಶಿಷ್ಟವಾದಂತಹ ಒಂದು ಅವಕಾಶ. ಅದನ್ನು ಇಂತಹ ಒಂದು ಶಾಲೆಯಲ್ಲಿ ಎಲ್ಲರೂ ಸಹ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಹೇಳ್ಕೊಡುವಂತಹ ಎಲ್ಲ ವಿದ್ಯೆಗಳನ್ನು, ಎಲ್ಲ ವಿಚಾರಗಳನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ನಮ್ಮ ಒಂದು ಧರ್ಮದ ಬಗ್ಗೆಯೂ ಈ ಸಂಸ್ಕೃತಿ ಬಗ್ಗೆಯೂ ವಿಶಿಷ್ಟವಾದಂತಹ ಒಂದು ಚೈತನ್ಯವನ್ನು ಎಲ್ಲ ಮಕ್ಕಳು ಸಹ ಬೆಳೆಸ್ಕೊಳ್ಬೇಕು. ಮತ್ತು ಇನ್ನೂ ಮುಖ್ಯವಾಗಿ ಕೊನೆಗೆ ನಾವು ಹೇಳುವಂತಹ ಒಂದು ಮುಖ್ಯವಾದ ವಿಷಯ ಅಂತಂದರೆ, ನಮ್ಮ ಭಾರತ ದೇಶದ, ನಮ್ಮ ಪರಂಪರೆಯ ಒಂದು ಇತಿಹಾಸ, ಈ ಒಂದು ವಿಶಿಷ್ಟವಾದಂತಹ ಇತಿಹಾಸ ಏನಿದೆಯೋ ಅದನ್ನು ಎಲ್ಲ ಮಕ್ಕಳು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಅಂದ್ರೇನು? ನಿಜವಾದ ಇತಿಹಾಸ, ನಿಜವಾದಂತಹ ಒಂದು ಇತಿಹಾಸ ಏನಿದೆಯೋ ಅದನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಅದರೊಳಗೂ ಸಹ ಪುನಃ ಇನ್ನೊಂದು ವಿಷಯ ಏನು ಅಂತಂದರೆ, ಸೋತಿರುವಂತಹ ಇತಿಹಾಸ ಅಲ್ಲ, ಗೆದ್ದಿರುವಂತಹ ಇತಿಹಾಸವನ್ನು ಎಲ್ಲ ಮಕ್ಕಳು ಸಹ ತಿಳ್ಕೊಳ್ಬೇಕು. ಯಾಕಂದರೆ ಇತಿಹಾಸದಲ್ಲಿ ಕೆಲವೊಂದು ಸಲ ಸೋತಿರುವಂತಹ ವಿಚಾರಗಳು ಇವೆ, ಆದರೆ ಅವುಗಳನ್ನೆಲ್ಲ ತಿಳ್ಕೊಳ್ಬೇಕಾದ್ದು ಗೆದ್ದಿರುವಂತಹ ವಿಚಾರಗಳನ್ನು ತಿಳ್ಕೊಳ್ಬೇಕು. ಅಂದರೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಹೇಳಬಯಸ್ತೀನಿ ಅಂತಂದರೆ, ನಿಜವಾದಂತಹ ಇತಿಹಾಸ ನಮ್ಮ ಭಾರತ ದೇಶದಲ್ಲಿದೆ, ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಇತಿಹಾಸ ಇದೆ. ನಮ್ಮ ಹಿಂದಿನ ವ್ಯಕ್ತಿಗಳು, ಮಹಾಪುರುಷರು, ಅವತಾರ ಪುರುಷರು, ಮಹಾಪುರುಷರು, ರಾಜ ಮಹಾರಾಜರುಗಳು, ಧಾರ್ಮಿಕರಾಗಿದ್ದಂತಹ ಮಹಾಪುರುಷರು, ನಿಷ್ಠಾವಂತರಾಗಿದ್ದಂತಹ ಮಹಾಪುರುಷರು, ಅವರ ಬಗ್ಗೆ ಎಲ್ಲ ಹೇಳ್ತಾ ಇದ್ದರೆ ಇಡೀ ನಿಮಗೆ ಶಾಲೆಯಲ್ಲಿ ಪೂರ್ತಿ ಇತಿಹಾಸನೇ ಆಗೋಗುತ್ತೆ. ಬೇರೆ ಅದೆಲ್ಲದನ್ನು ಹೇಳಕ್ಕೆ ಶುರು ಮಾಡಿದರೆ ಪೂರ್ತಿ ಶಾಲೆಗೆ ನಿಮ್ಗೆ ಬೇರೆ ಯಾವ ಸಬ್ಜೆಕ್ಟ್ಗಳಿಗೂ ಅವಕಾಶವೇ ಇರಲ್ಲ, ಅಷ್ಟು ವಿಷಯ ಇದೆ. ಆದರೆ ಅದರಲ್ಲಿ ಮುಖ್ಯವಾದಂತಹ ವಿಚಾರಗಳನ್ನಾದರೂ ಎಲ್ಲರೂ ಸಹ ತಿಳ್ಕೊಳ್ಬೇಕು. ಆದರೆ ಅದೇನಾಗ್ಬಿಟ್ಟಿದೆ, ಅನೇಕ ವರ್ಷಗಳಿಂದ ಅದೊಂದು ದುರ್ದೈವದಿಂದ ಯಾವ ಥರ ಒಂದು ಸಂದರ್ಭ ಬಂದುಬಿಟ್ಟಿದೆ ಅಂತಂದರೆ, ಇತಿಹಾಸ ಅಂದ ತಕ್ಷಣ ಯಾರಿಲ್ಲಿ ಬಂದು ತೊಂದರೆ ಮಾಡಿದ್ದಾರೋ ಅದನ್ನು ಮಾತ್ರವೇ ಹೇಳ್ಕೊಡುವಂತಹ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ. ಅದೇ ಮಕ್ಕಳ ತಲೆಗೆ ಅದನ್ನೇ ತುಂಬಿಸಿ ಅದನ್ನೇ ತಲೆಯೊಳಗೆ ಅದನ್ನೇ ತುಂಬಿಸಿ ಏನಾಗ್ಬಿಟ್ಟಿದೆ ಅಂತಂದರೆ, ನಮ್ಮ ಇತಿಹಾಸ ಅಂತಂದರೆ ಈ ಸೋತಿರುವುದೇ ನಮ್ಮ ಇತಿಹಾಸ ಅಂತ ಮಕ್ಕಳೆಲ್ಲ ಭಾವಿಸಿ ಈ ಒಂದು ಇಂತಹ ಒಂದು ಬುದ್ಧಿಯಲ್ಲೇ, ಇಂತಹ ಒಂದು ಸ್ಥಿತಿಯಲ್ಲೇ ಬೆಳೆಯುವಂತೆ ಆಗಿಬಿಟ್ಟಿದೆ. ಅಂದರೆ ಏನಾಗ್ಬಿಟ್ಟಿದೆ, ನಿಜವಾಗಲೂ ನಮ್ಮ ಹಿಂದಿನವರು ಏನು ಸಾಧನೆಗಳನ್ನು ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನು ಹೇಳುವುದು ಬಿಟ್ಟು, ಎಲ್ಲೆಲ್ಲಿಂದಲೋ ಬಂದವರು ಇಲ್ಲಿ ಬಂದು ಎಷ್ಟು ಅನಾಹುತ ಮಾಡಿದ್ದಾರೆ, ಎಷ್ಟು ವಿಧ್ವಂಸ ಮಾಡಿದ್ದಾರೆ ಅವರ ಬಗ್ಗೆ ಹೇಳುವುದು, ಅವರು ಇಲ್ಲಿ ಬಂದುಬಿಟ್ಟು ಎಷ್ಟು ಜನರ ತಲೆ ಹೊಡೆದಿದ್ದಾರೆ, ಎಷ್ಟು ಜನರನ್ನು ಸಾಯಿಸಿದ್ದಾರೆ, ಎಷ್ಟು ಜನ ತೊಂದರೆಯನ್ನು ಅನುಭವಿಸಿದ್ದಾರೆ, ಎಷ್ಟು ಆಲೆಗಳನ್ನು ಧ್ವಂಸ ಮಾಡಿದ್ದಾರೆ, ಈ ಥರದ ವಿಷಯಗಳನ್ನೇ ಹೇಳುವಂಥದ್ದಾಗ್ಬಿಟ್ಟಿದೆ. ಇದನ್ನು ಕೇಳಿದಾಗ ಏನಾಗುತ್ತೆ ಅಂತ ಕೇಳಿದರೆ, ಮಕ್ಕಳಿಗೆ ಇದನ್ನು ಕೇಳಿ ಏನಾಗುತ್ತೆ ಅಂತ ಕೇಳಿದರೆ, ಹಾಗಾದರೆ ನಮ್ಮ ಹಿಂದಿನವರು ಅಂತಂದರೆ ಬರೀ ಎಷ್ಟೊತ್ತಿಗೂ ಅವರು ಸೋಲನ್ನೇ ಅನುಭವಿಸ್ತಾ ಇದ್ರೇನೋ, ನಮ್ಮ ಹಿಂದಿನವರೆಲ್ಲ ಪಾಪ ಇಷ್ಟೇನೋ, ಆ ಹೊರಗಡೆಯಿಂದ ಬಂದವರಿದ್ದಾರೆ ನೋಡಿ ಅವರು ತುಂಬ ವಿಜಯಶಾಲಿಗಳು, ಅವರು ತುಂಬ ಸಾಮರ್ಥ್ಯಶಾಲಿಗಳಾಗಿದ್ದರು, ನಮ್ಮ ಹಿಂದಿನವರೆಲ್ಲ ಬರೀ ಯಾವಾಗಲೂ ಸೋತೋಗ್ತಾ ಇದ್ದರು, ಆದ್ದರಿಂದ ನಾವು ಇಲ್ಲೇ ಇದ್ದುಬಿಟ್ರೆ ನಾವು ಹೀಗೆ ಇರಬೇಕಾಗುತ್ತೆ, ಆದ್ದರಿಂದ ನಾವು ಇಲ್ಲಿರಬಾರದು, ನಾವು ಹೊರಗಡೆ ಹೋಗೋಣ, ಅವರೆಲ್ಲ ಎಲ್ಲೆಲ್ಲಿದ್ದರು ಅಲ್ಲಿಗೆ ನಾವು ಹೋಗೋಣ ಅನ್ನುವಂತಹ ಆ ವ್ಯಾಮೋಹವನ್ನು ಬೆಳೆಸುವಂತಹ ರೀತಿಯಲ್ಲಿ ಆ ಇತಿಹಾಸವನ್ನು ಹೇಳಿಕೊಟ್ಟಂತಹ ಒಂದು ದುಸ್ಥಿತಿ ಇಷ್ಟು ವರ್ಷಗಳಿಂದ ಬಂದಿದೆ. ಅದೊಂದು ದುರ್ದೈವ. ಆದರೆ ಇದನ್ನು ಬಿಟ್ಟು ಯಾವುದನ್ನು ನಾವು ಗೆದ್ದಿದ್ದೀವೋ ಆ ಒಂದು ಇತಿಹಾಸವನ್ನು ತಿಳ್ಕೊಳ್ಳಬೇಕು. ಇಲ್ಲೂ ಪುನಃ ಒಂದು ವಿಷಯ ಏನು ಅಂತ ಕೇಳಿದ್ರೆ, ಸೋತಿರುವಂತಹ ವಿಷಯಗಳು ಅನೇಕ ಇವೆ, ನಮ್ಮವರು ಅಲ್ಲಲ್ಲಿ ಸೋತಿರುವಂತಹ ವಿಷಯಗಳು ಇವೆ, ಆದರೆ ಅದು ಕೆಲವು ಮಾತ್ರ.
ವಾಸ್ತವವಾಗಿ ನೋಡಿದರೆ ಗೆದ್ದಿರುವಂತಹ ವಿಚಾರಗಳೇ ತುಂಬ ಅಧಿಕ. ಯಾರ್ಯಾರು ಎಲ್ಲಿಂದೆಲ್ಲ ಬಂದಿದ್ದಾರೋ ಅವರೆಲ್ಲರಿಗಿಂತಲೂ ತುಂಬ ಜಾಸ್ತಿ ಸಾಮರ್ಥ್ಯ ನಮ್ಮ ಹಿಂದಿನವರದಾಗಿತ್ತು. ಆ ಹಿಂದಿನವರ ಸಾಮರ್ಥ್ಯ ಅಷ್ಟು ಸುಲಭ ಅಲ್ಲ, ತುಂಬ ದೊಡ್ಡ ಸಾಮರ್ಥ್ಯವಾಗಿತ್ತು. ನಮ್ಮ ಹಿಂದಿನವರೆಲ್ಲ ತುಂಬ ಸಾಮರ್ಥ್ಯಶಾಲಿಗಳಾಗಿದ್ದರು. ಆದ್ದರಿಂದ ಅವರು ಮಾಡಿದಂತಹ ಸಾಧನೆಗಳನ್ನು ಎಲ್ಲರೂ ಸಹ ತಿಳ್ಕೊಳ್ಳಬೇಕು. ಹಾಗಿದ್ರೆ ಒಂದು ಪ್ರಶ್ನೆ ಬರುತ್ತೆ, ಅವರೆಲ್ಲ ಅಷ್ಟೆಲ್ಲ ಸಾಮರ್ಥ್ಯಶಾಲಿಗಳಾಗಿದ್ದಾರೆ ಅಂತಂದರೆ ಈ ಸೋಲುಗಳು ಯಾಕಾಗಿವೆ ಅವರಿಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅಲ್ಲಿ ನಾವು ತಿಳ್ಕೊಳ್ಬೇಕಂತಹ ವಿಷಯ ಏನು ಅಂತಂದರೆ, ಇಲ್ಲಿ ನಮ್ಮ ಹಿಂದಿನ ಇತಿಹಾಸದಲ್ಲಿ ಈ ಸೋಲುಗಳಾಗಿರುವಂತಹ ಒಂದು ಸಂದರ್ಭಗಳೇನಿದೆಯೋ ಆ ಎಲ್ಲವುದರ ಹಿಂದೆ ಒಂದು ಷಡ್ಯಂತ್ರ ಅನ್ನೋದಿದ್ದೇ ಇದೆ. ನೀವು ಸರಿಯಾಗಿ ಇತಿಹಾಸವನ್ನು ವಿಚಾರ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಎಲ್ಲೆಲ್ಲಿ ನಮ್ಮ ಹಿಂದಿನವರು ಸೋತಿರುವಂತಹ ಒಂದು ಘಟನೆ ಇದೆಯೋ ಅದರ ಹಿಂದೆ ಒಂದು ಷಡ್ಯಂತ್ರ ಅನ್ನೋದಿದ್ದೇ ಇದೆ. ಷಡ್ಯಂತ್ರ ಇಲ್ಲದೆ ಯಾವತ್ತೂ ಸಹ ನಮ್ಮವರು ಸೋತಲನ್ನು ಅನುಭವಿಸಿದ್ದೇ ಇಲ್ಲ. ಅದು ಯಾವಾಗಿಂದ, ಅದು ನಿನ್ನೆ ಮೊನ್ನೆಯಿಂದ ಅಲ್ಲ, ರಾಮಾಯಣ ಕಾಲದಿಂದಲೂ ಹಾಗೇನೆ. ರಾಮಾಯಣ ಕಾಲದಿಂದ ಇವತ್ತಿನವರೆಗೆ ಅದೇ ನಡೀತಾ ಬಂದಿರೋದು. ರಾಮಾಯಣದಲ್ಲಿ ಸೀತಾಪಹರಣ ಹೇಗಾಯಿತು ಆ ಒಂದು ಅದು ಎಲ್ರಿಗೂ ಗೊತ್ತಿರುವಂತಹದ್ದೇ. ಅದನ್ನೊಂದ್ಸಲಿ ಸ್ಮರಿಸ್ಕೊಳ್ಬೇಕು. ಸೀತಾಪಹರಣವನ್ನು ರಾವಣ ನೇರವಾಗಿ ಬಂದು ಮಾಡಲಿಲ್ಲ. ಸೀತಾಪಹರಣವನ್ನು ರಾವಣ ಹೇಗೆ ಮಾಡಿದ್ದ? ಮೋಸ ಮಾಡಿದ್ದ. ಒಂದು ಮಾಯಾ ಜಿಂಕೆಯನ್ನು, ತನ್ನ ಮಾಯೆಯಿಂದ ಒಂದು ಜಿಂಕೆಯನ್ನು, ಆ ಮಾರೀಚನ ಜಿಂಕೆಯಾಗಿ ಬರಲಿಕ್ಕೆ ಹೇಳಿ ರಾಮನನ್ನು ಅಲ್ಲಿಂದ ಪಕ್ಕಕ್ಕೆ ಎಲ್ಲಿಗೋ ಕರ್ಕೊಂಡು ಹೋಗುವ ಹಾಗೆ ಮಾಡಿ, ಆಮೇಲೆ ಅದರಲ್ಲೂ ಪುನಃ ನೇರವಾಗಿ ಬಂದಿದ್ದಲ್ಲ, ಒಬ್ಬ ತಾಪಸನ ರೂಪದಲ್ಲಿ ಬಂದು ಸೀತಾಪಹರಣೆಯನ್ನು ರಾವಣ ಮಾಡಿದ್ದ. ಅಲ್ಲಿಂದ ಶುರುವಾಯಿತಿದು. ಅಲ್ಲಿಂದ ಶುರುವಾಗಿ ಹೀಗೆ ಬರಲಿಕ್ಕೆ ಶುರುವಾಯಿತು. ತದನಂತರ ಮಹಾಭಾರತದಲ್ಲಿ ಪಾಂಡವರನ್ನು ಇವನು ಮೋಸ ಮಾಡಿ ಅವರ ವನವಾಸಕ್ಕೂ ಅದಕ್ಕೆಲ್ಲ ಹೋಗಬೇಕಾಯಿತು ಅಂತಂದರೆ ಅದರ ಹಿಂದೆ ಕೌರವರು ಮಾಡಿರುವಂತಹ ಒಂದು ಷಡ್ಯಂತ್ರ. ಅದರಲ್ಲಿ ಮಹಾಭಾರತದಲ್ಲಿ ಅಭಿಮನ್ಯುವಿನ ಒಂದು ವಧ ಇದೆ. ಆ ಅಭಿಮನ್ಯುವಿನ ವಧದ ಒಂದು ಸಂದರ್ಭ, ಅಭಿಮನ್ಯು ಆ ವೀರಮರಣವನ್ನು ಹೊಂದಿದಂತಹ ಒಂದು ಸಂದರ್ಭ ಇದೆ. ಅದರ ಹಿಂದೆ ಅವರೆಲ್ಲರ ಒಂದು ಷಡ್ಯಂತ್ರ. ಹೀಗೆ ಎಲ್ಲೆಲ್ಲಿ ಈ ರೀತಿಯಾಗಿ ಸೋತಿರುವಂತಹ ವಿಚಾರಗಳನ್ನು ನಾವು ನೋಡ್ತೀವೋ ಅದೆಲ್ಲವೂ ನೇರವಾಗಿ ಆಗಿರುವುದಲ್ಲ. ಅಂದರೆ ಬೇರೆಯವರು ಸಾಮರ್ಥ್ಯಶಾಲಿಗಳಾಗಿ ಬಂದು ಇವರನ್ನು ಸೋಲಿಸಿ ಎದುರುಗಡೆ ನಿಂತುಕೊಂಡು ಸೋಲಿಸಿದ್ದಲ್ಲ. ಇದೆಲ್ಲ ಹೇಗಾಯಿತು ಅಂದರೆ ಈ ರೀತಿಯಾಗಿ, ಯಾಕಂದರೆ ಅವರಿಗೆಲ್ಲ ಗೊತ್ತಿದೆ ಇವರೆಲ್ಲ ತುಂಬ ಸಾಮರ್ಥ್ಯಶಾಲಿಗಳು, ನೇರವಾಗಿ ಹೋಗಿ ಇವರನ್ನೇನು ಮಾಡಲಿಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಿದ್ದರಿಂದ ಈ ಥರ ಮೋಸವಾದಂತಹ ಮಾರ್ಗದಲ್ಲಿ ಹೋಗಿ ಸೋಲಿಸಿದ್ದೀವಿ ಅಂತ ಅನಿಸ್ಕೊಂಡಿದ್ದಾರೆ. ಅವರೆಲ್ಲ ಸೋಲಿಸಿದ್ದೀವಿ ಅಂತ ಅನಿಸ್ಕೊಂಡಿದ್ದಾರೆ ಹೊರತು ವಾಸ್ತವವಾಗಿ ಸೋತಿದ್ದಲ್ಲ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರು ಸಹ ತಿಳ್ಕೊಳ್ಬೇಕು. ಮತ್ತು ನಾನು ಹೇಳುವಂಥ ಇನ್ನೊಂದು ವಿಷಯ ಏನು, ಈ ಷಡ್ಯಂತ್ರಗಳು ಏನು ನಡೆದಿವೆಯೋ ಏನು ನಡೀತಾ ಇವೆಯೋ ಇದು ಎಲ್ಲದನ್ನು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಅದಕ್ಕೆ ನಾವು ಒಳಗಾಗಬಾರ್ದು. ಆ ಹಿಂದಿನದಿಂದ ಪಾಠಗಳನ್ನು ಕಲಿಬೇಕು. ಮತ್ತೆ ಪುನಃ ಅಂತಹ ಸ್ಥಿತಿಗೆ ಒಳಗಾಗದೆ ಮುಂದೆನೇ ನಾವು ಮೊದಲಿಗೇನೆ ಅದನ್ನೆಲ್ಲ ತಿಳ್ಕೊಂಡು ಸರಿಯಾದಂತಹ ಮಾರ್ಗದಲ್ಲಿ ಹೋಗಬೇಕು. ಹಾಗಾಗಿ ಇಂತಹ ಒಂದು ಇತಿಹಾಸವನ್ನು, ಯಾವುದು ನಮ್ಮ ಹಿಂದಿನವರು ತುಂಬ ಸಾಮರ್ಥ್ಯಶಾಲಿಗಳಾಗಿದ್ದರೋ ಅವರ ಒಂದು ಇತಿಹಾಸವನ್ನೂ ಸಹ ಪ್ರತಿಯೊಬ್ಬರು ಚೆನ್ನಾಗಿ ತಿಳ್ಕೊಳ್ಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಬೆಳಗ್ಗೆ ಪ್ರಭಾಕರ್ ಭಟ್ರವರು ಮಾತಾಡ್ತಾ ಒಂದು ಮಾತು ಹೇಳಿದ್ರದೇ ಇದನ್ನೇ ಹೇಳಿದರು. ಮಕ್ಕಳ ಆ ಒಂದು ವಿಶಿಷ್ಟವಾದಂತಹ ಇತಿಹಾಸದ ಬಗ್ಗೆ ಅವರಿಗೆ ಹೇಳ್ತಾ ಇರತಕ್ಕಂತಹ ಒಂದು ಪ್ರಯತ್ನವನ್ನು, ಒಂದು ಕಾರ್ಯವನ್ನು ಸಹ ಇಲ್ಲಿ ಮಾಡ್ತಾ ಇರುವಂತಹ ವಿಚಾರದ ಬಗ್ಗೆಯೂ ಸಹ ಅವರು ನಮ್ಮ ಹತ್ರ ಹೇಳಿದರು. ಅದು ನಮಗೆ ತುಂಬ ಸಂತೋಷವಾಯಿತು. ಆದ್ದರಿಂದ ಇಂತಹ ಒಂದು ಇತಿಹಾಸ, ಒಂದು ಸಲ ಒಬ್ಬರು ದೊಡ್ಡ ಪಂಡಿತರು ಅವರು ನನಗೆ ಹೇಳಿರುವಂತಹ ಒಂದು ಮಾತು, ಒಂದು ಸಂದರ್ಭ ಒಂದು ಸಭೆಯಲ್ಲಿರುವಾಗ ಅವರು ನನಗೆ ಹೇಳಿದಂತಹ ಒಂದು ಮಾತು ಏನು ಅಂತಂದರೆ, ಅವರು ಶಾಲೆಯಲ್ಲಿ ಓದ್ತಾ ಇರುವಾಗ ಇತಿಹಾಸ ಪಾಠ ಮಾಡ್ತಕ್ಕಂಥವರು ಅಧ್ಯಾಪಕರು ಬಂದು ಪಾಠ ಮಾಡ್ತಿದ್ರಂತೆ. ಅವರು ಪಾಠ ಎಲ್ಲ ಅವರ ಒಂದು ಪಾಠಕ್ಕೆ ಅಂತ ಇಷ್ಟು ಸಮಯ ಅಂತ ಇರುತ್ತೆ. ಇಂತಿಂಥವರಿಗೆ ಒಂದೊಂದು ಪಾಠಕ್ಕೂ ಇಷ್ಟಿಷ್ಟು ಸಮಯ ಅಂತ ಶಾಲೆಯಲ್ಲಿ ಒಂದು ಸಮಯ ನಿಗದಿಯಾಗಿರುತ್ತೆ. ಇಷ್ಟೊತ್ತು ಮಾಡಬೇಕು ಅಂತ. ಅವರೇನು ಮಾಡ್ತಾಯಿದ್ರು ಅಂತಂದರೆ, ಪಾಠವನ್ನೆಲ್ಲ ಆವತ್ತಿನ ದಿವಸ ಎಷ್ಟು ಪಾಠ ಆಗಬೇಕಾಗಿದೆಯೋ ಆ ಪಾಠವನ್ನೆಲ್ಲ ಒಂದು 5-10 ನಿಮಿಷ ಸ್ವಲ್ಪ ಮುಂಚೆನೇ ಮುಗಿಸಿ ಆಮೇಲೆ ಮಕ್ಕಳಿಗೆಲ್ಲ ಹೇಳ್ತಾ ಇದ್ರಂತೆ. ಏನು ಅಂತಂದರೆ, ಇಷ್ಟೊತ್ತು ಪುಸ್ತಕದಲ್ಲಿ ಏನಿದೆಯೋ ಅದನ್ನು ನಾನು ನಿಮಗೆಲ್ಲರಿಗೂ ಹೇಳಿದ್ದು, ಈಗ ನಿಜವಾದಂತಹ ವಿಷಯ ಏನಿದೆಯೋ ಅದನ್ನು ಸಹ ಸ್ವಲ್ಪ ಹೊತ್ತು ನಿಮಗೆ ಹೇಳ್ತೀನಿ ಅಂಥೇಳಿ ಉಳಿದ ಒಂದಿಷ್ಟು ಇತಿಹಾಸವನ್ನು, ನಿಜವಾದಂತಹ ಇತಿಹಾಸ ಏನಿದೆ, ಯಾಕಂದರೆ ಪುಸ್ತಕದಲ್ಲಿ ಇದ್ದಿದ್ದನ್ನು ಹೇಳಲೇಬೇಕು, ಅದನ್ನು ಹೇಳಲಿಕ್ಕಾಗೋದಿಲ್ಲ, ಅದನ್ನು ಹೇಳದೆ ಬಿಡೋಕ್ಕಾಗೋದಿಲ್ಲ, ಯಾಕಂದರೆ ನೇಮ ಇರುವುದು ಹಾಗೆ. ಮತ್ತು ಅದರಲ್ಲೇ ಅವರಿಗೆ ಪರೀಕ್ಷೆ ಆಗುತ್ತೆ, ಹೀಗೆಲ್ಲ ಇರುತ್ತೆ. ಅದರಿಂದ ಅಲ್ಲಿದ್ದನ್ನು ಹೇಳಲೇಬೇಕು. ಆದ್ದರಿಂದ ಅಲ್ಲಿದ್ದನ್ನೆಲ್ಲ ಹೇಳಿಬಿಡ್ತೀನಿ. ಆದರೆ ಕೊನೆಗೆ ಒಂದು 5-10 ನಿಮಿಷ ಉಳಿಸ್ಕೊಂಡು ಅವ್ರೇನು ಮಾಡ್ತಾಯಿದ್ರು ಅಂತಂದರೆ, ನಿಜವಾದಂತಹ ಇತಿಹಾಸ ಏನು ಅಂತ ನಿಮಗೆ ಹೇಳ್ತೀನಿ ಅಂತ ಅದನ್ನು ಪಾಠ ಮಾಡ್ತಾಯಿದ್ರು. ಆದ್ದರಿಂದ ಒಂದಿಷ್ಟಾದರೂ ನಮಗೆ ಐತಿಹಾಸಿಕವಾದಂತಹ ವಿಷಯಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ ಒಬ್ಬರು ನನ್ನ ಹತ್ರ ಮಾತಾಡ್ತಾ ಹೇಳಿದರು. ಆದ್ದರಿಂದ ಅಂದರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ವಿಸ್ತಾರವಾಗಿ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ರೀತಿಯಂತಹ ಒಂದು ದುಸ್ಥಿತಿಯಿಂದ ಹೊರಗೆ ಬರಬೇಕು.
ಇದನ್ನು ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಇದರ ಒಂದು ಪ್ರಯತ್ನವು ವಿಶೇಷವಾಗಿ ನಡೀತಾ ಇದೆ. ಇದು ಇನ್ನಷ್ಟು ಹೆಚ್ಚಾಗಬೇಕು, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದಾಗಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಸಹ ನಮ್ಮ ನಾರಾಯಣ ಸ್ಮರಣಪೂರ್ವಕವಾದಂತಹ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೀಶ್ವರರ ಹಾಗೂ ನಮ್ಮ ಪರಮಪೂಜ್ಯರಾದಂತಹ ಗುರುವರ್ಯರು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಅವರ ಒಂದು ಪರಿಪೂರ್ಣವಾದಂತಹ ಅನುಗ್ರಹದಿಂದ ನಿಮಗೆಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ. ಈ ಒಂದು ಶಾಲೆಯು ಇನ್ನಷ್ಟು ವಿಸ್ತೃತವಾಗಿ ಆರಂಭದಲ್ಲಿ ಚಿಕ್ಕದಾಗಿ ಪ್ರಾರಂಭವಾಗಿ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಸಾವಿರಾರು ಮಕ್ಕಳು ಇದರಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಲೇಬೇಕು. ಎಲ್ಲರೂ ಸಹ ಪ್ರತಿಯೊಂದನ್ನು ಚೆನ್ನಾಗಿ ಕಲ್ತ್ಕೊಳ್ಬೇಕು. ಏನೇನು ವಿಷಯವನ್ನು ಹೇಳ್ಕೊಡ್ತಿದ್ದಾರೋ ಎಲ್ಲವುದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ನಮ್ಮ ಒಂದು ಇತಿಹಾಸ ಇತ್ಯಾದಿಗಳನ್ನು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಈ ಲೋಕದಲ್ಲಿ ತುಂಬ ವಿಷಯಗಳನ್ನು ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂಥವರು ತುಂಬ ಒಳ್ಳೆಯ ವಿಚಾರಗಳನ್ನು ಹೇಳಿದ್ದಾರೆ. ಬೇರೆ ಬೇರೆ ರೀತಿಯಾದಂಥ ವಿಚಾರಗಳನ್ನೆಲ್ಲ ಹೇಳಿದ್ದುಂಟು. ಆದರೆ ಅದರಲ್ಲಿ ಅನೇಕ ವಿಷಯಗಳಿಗೆ ಮೂಲ ಇರುವುದಿಲ್ಲ. ಇಲ್ಲಿರುವಂತಹ ವಿಚಾರಗಳನ್ನು ಇಟ್ಕೊಂಡೇ ಅವರು ಹೇಳಿದ್ದಾರೆ. ಆದರೆ ಈಗ ಏನಾಗಿದೆ ಅಂತಂದರೆ ಇಲ್ಲಿರುವುದರ ಬಗ್ಗೆ ಗೊತ್ತಿಲ್ಲ. ಈ ವಿಷಯವನ್ನು ಯಾರು ಹೇಳಿದರು ಅಂತ ಕೇಳಿದರೆ ಅವ್ರು ಯಾರೋ ಹೇಳಿದ್ದಾರೆ ಅಂಥೇಳಿ ಹೇಳುವಂತಹ ಒಂದು ಪರಿಸ್ಥಿತಿ ಇದೆ. ಅದು ಬದಲಾಗಬೇಕು. ಆದ್ದರಿಂದ ಒಂದು ವೇಳೆ ಅವರೇ ಹೊಸದಾಗಿ ಒಂದು ವಿಷಯವನ್ನು ಕಂಡುಹಿಡಿದು ನಮಗೆ ಹೇಳಿದ್ದಾರೆ ಅಂತಂದರೆ ಖಂಡಿತ ಅವರ ಹೆಸರನ್ನು ನಾವು ಹೇಳಲೇಬೇಕು. ಅವರೊಂದು ಸಾಧನೆ ಮಾಡಿದ್ದಾರೆ ಅಂತಂದರೆ ಆ ಸಾಧನೆ ಮಾಡಿದವರು ಯಾರು ಬೇಕಾದರೂ ಆಗಲಿ ಅವರ ಹೆಸರನ್ನು ನಾವು ಖಂಡಿತವಾಗಿಯೂ ಹೇಳಲೇಬೇಕು. ಅವರಿಗೆ ಗೌರವವನ್ನು ಕೊಡಲೇಬೇಕು. ಆದರೆ ಇಲ್ಲಿದ್ದನ್ನು ಮರೆತುಕೊಂಡು ನಾವೇನೇನೋ ಮಾಡ್ತೀವಿ ಅಂತಂದರೆ ಮಾತ್ರ ಅದು ಬಹಳ ತಪ್ಪು. ಹಾಗೆ ಮಾಡಬಾರದು. ನಮ್ಮ ಒಂದು ವಿಷಯವನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಈ ಒಂದು ಶಾಲೆಯು ಇದೇ ರೀತಿಯಾಗಿ ಮುಂದಿನ ದಿವಸಗಳಲ್ಲೂ ಮುಂದಿನ ವರ್ಷಗಳಲ್ಲೂ ಸಹ ಉತ್ತಮವಾದಂತಹ ರೀತಿಯಲ್ಲಿ ಬೆಳೆಯಲಿ. ಇನ್ನಷ್ಟು ಹೆಚ್ಚು ಮಕ್ಕಳು ಇಲ್ಲಿ ಬಂದು ವಿದ್ಯಾಭ್ಯಾಸವನ್ನು ಈ ಉತ್ತಮವಾದಂತಹ ಸಂಸ್ಕಾರವನ್ನು ಪಡ್ಕೊಳ್ಳುವಂತೆ ಆಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಇವತ್ತೊಂದು ದಿವಸ ವಿಶೇಷವಾಗಿ ಮಹಾ ಸರಸ್ವತಿ ಅಮ್ಮನವರ ಒಂದು ಅತ್ಯಂತ ಸುಂದರವಾದಂತಹ ಒಂದು ಮೂರ್ತಿಯನ್ನು ಇವತ್ತು ಇಲ್ಲಿ ಸ್ಥಾಪನೆ ಮಾಡಬೇಕು ಎಂಬುದಾಗಿ ನೀವು ಸಂಕಲ್ಪ ಮಾಡಿ ವಿಶೇಷವಾಗಿ ನಮ್ಮ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಪ್ರಭಾಕರ್ ಭಟ್ರು ಶೃಂಗೇರಿಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶಾಲೆಗೆ ತಾವು ಬರಬೇಕು, ಈ ಒಂದು ಮೂರ್ತಿ ಸ್ಥಾಪನೆಯನ್ನು ನೀವು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ಆವಾಗ ಅದರಂತೆ ಈ ಒಂದು ಸುಮುಹೂರ್ತವನ್ನು ಇವತ್ತಿನ ದಿವಸ ಈ ಒಂದು ಸುಮುಹೂರ್ತ ಯಾಕೆ ಅಂತಂದರೆ ಇವತ್ತು ವಿಶೇಷವಾಗಿ ಒಂದು ಸುಮುಹೂರ್ತ. ಈ ಒಂದು ಸುಮುಹೂರ್ತದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಎಂಬುದಾಗಿ ನಾವು ಸಂಕಲ್ಪ ಮಾಡಿ ಅದರಂತೆ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಯಾಕೆ ಅಂತಂದರೆ ಇವತ್ತು ಸಪ್ತಮಿ ದಿವಸ ಮತ್ತು ಇವತ್ತಿನ ದಿವಸ ಆ ಶ್ರೀರಾಮನ ಒಂದು ನಕ್ಷತ್ರ, ಆ ಪುನರ್ವಸು ನಕ್ಷತ್ರ ಇವತ್ತಿನ ದಿವಸ. ಹಾಗೆ ಇಂತಹ ಒಂದು ಸಂದರ್ಭದಲ್ಲಿ ಬೆಳಗ್ಗೆ ಆರ್ದ್ರ ನಕ್ಷತ್ರ ಇದೆ, ತದನಂತರ ಪುನರ್ವಸು ನಕ್ಷತ್ರ ಇವತ್ತು ಬರುತ್ತೆ. ಅಂದ ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಆ ಶ್ರೀರಾಮನ ಒಂದು ಸಂಕಲ್ಪ, ಅದರಂತೆ ಇವತ್ತು ಈ ಕಾರ್ಯಕ್ರಮ ಆಗಿದೆ. ಆದ್ದರಿಂದ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಮತ್ತು ಶೃಂಗೇರಿಯಿಂದ ಇಲ್ಲಿಗೆ ಆಗಮಿಸಿ ಇದನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೀರಿ. ಶೃಂಗೇರಿ ಕ್ಷೇತ್ರದಲ್ಲಿ ಆ ಜಗನ್ಮಾತೆ ಶಾರದಾಂಬನವರು ಇಡೀ ಜಗತ್ತಿನಲ್ಲಿ ಶಾರದಾಂಬೆಯು ಸಮಸ್ತ ವಿದ್ಯೆಗಳಿಗೂ ಅಧಿದೇವತೆಯಾಗಿರ್ತಕ್ಕಂತಹ ಜಗನ್ಮಾತೆ ಶಾರದಾಂಬನವರು ಅಮ್ಮನವರ ಸ್ಥಾನಗಳು ಅಂತಂದರೆ ಎರಡು. ಒಂದು ಮೊದಲನೇದು ಅಂತಂದರೆ ಕಾಶ್ಮೀರ. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ಅಂತ ನಾವು ಅಮ್ಮನವರನ್ನು ಪ್ರಾರ್ಥನೆ ಮಾಡ್ತೀವಿ. ಹಾಗಾಗಿ ಕಾಶ್ಮೀರದಲ್ಲಿ ಅಮ್ಮನವರ ಒಂದು ದಿವ್ಯ ಸಾನ್ನಿಧ್ಯ ಅದು ಅನಾದಿ ಕಾಲದಿಂದ ಇದೆ. ತದನಂತರ ಅಮ್ಮನವರ ಒಂದು ದಿವ್ಯ ಸಾನ್ನಿಧ್ಯ ಇರುವಂತಹ ಪ್ರದೇಶ ಏಕಮಾತ್ರ ಪ್ರದೇಶ ಅಂತಂದರೆ ಅದು ಶೃಂಗೇರಿ ಕ್ಷೇತ್ರ. ಶಂಕರಾಚಾರ್ಯರು ಕಾಶ್ಮೀರದಿಂದ ಅಮ್ಮನವರನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ಅದು ಒಂದು ಸ್ಥಾನ, ಇದು ಒಂದು ಸ್ಥಾನ. ಆದ್ದರಿಂದ ಇಲ್ಲಿ ಈ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಇದಕ್ಕೆ ಶಾರದಾ ಪೀಠ ಅನ್ನುವಂತಹ ಒಂದು ಹೆಸರು ಬಂದಿದೆ. ಶಂಕರಾಚಾರ್ಯರು 3 ವಿಧವಾದಂತಹ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಮಾಡಿರುವಂತಹ ಎಲ್ಲ ಕೆಲಸಗಳನ್ನು 3 ರೀತಿಯಾಗಿ ವಿಭಾಗ ಮಾಡ್ಬೋದು. ಮೊದಲನೇ ಕಾರ್ಯ ಏನು ಅಂತಂದರೆ ಗ್ರಂಥಗಳ ರಚನೆ. ಗ್ರಂಥಗಳ ರಚನೆಯನ್ನು ಮಾಡೋದ್ರ ಮೂಲಕ ಜನರಿಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಅದು ಮೊದಲನೇ ಕೆಲಸ. ಎರಡನೇ ಕೆಲಸ ಅಂತಂದರೆ ಎಲ್ಲ ಕಡೆಯೂ ಸಹ ಸಂಚಾರವನ್ನು ಮಾಡಿದ್ದು. ಸಂಪೂರ್ಣ ಭಾರತದಲ್ಲಿ ಎಲ್ಲ ಕಡೆಯೂ ಸಹ ಸಂಚಾರವನ್ನು ಮಾಡಿದ್ದಾರೆ. ಎಲ್ಲರೂ ಸಹ ಸಂಚಾರವನ್ನು ಸಹ ಮಾಡಬೇಕು. ಎಲ್ಲ ಕಡೆಗೂ ಹೋಗಿ ನಮ್ಮ ದೇಶದಲ್ಲಿ ಎಷ್ಟು ವೈವಿಧ್ಯಗಳಿವೆ, ಏನೇನಿದೆ, ಎಷ್ಟು ಅತ್ಯಂತ ಸುಂದರವಾದಂತಹ ಒಂದು ದೇಶ, ಎಷ್ಟು ಪರಂಪರೆಗಳಿವೆ, ಇದನ್ನೆಲ್ಲ ಎಲ್ಲರೂ ನೋಡಬೇಕು, ತಿಳ್ಕೊಳ್ಬೇಕು. ಇದು ಎರಡನೇ ಕಾರ್ಯ. ಇನ್ನು ಮೂರನೇ ಕಾರ್ಯ ಅಂತಂದರೆ ಈ 4 ಆಮ್ನಾಯ ಪೀಠಗಳ ಸ್ಥಾಪನೆ. 4 ದಿಕ್ಕುಗಳಲ್ಲೂ 4 ಆಮ್ನಾಯ ಪೀಠಗಳ ಒಂದು ಸ್ಥಾಪನೆ. ಇದೆಲ್ಲವುದನ್ನು ಸಹ ಶಂಕರ ಭಗವತ್ಪಾದಾಚಾರ್ಯರು ಮಾಡಿದ್ದಾರೆ. ಹಾಗಾಗಿ ಅವರ ಒಂದು ವಿಷಯದಲ್ಲಿ ಪ್ರತಿಯೊಬ್ಬರೂ ಸಹ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಇರಬೇಕು. ಅವರ ಒಂದು ಜಯಂತಿ ಉತ್ಸವ ಪ್ರತಿ ವರ್ಷ ಬರುವಂಥ ವೈಶಾಖ ಶುಕ್ಲ ಪಂಚಮಿ ಸಂದರ್ಭದಲ್ಲಿ ಜಯಂತಿ ಉತ್ಸವವನ್ನು
ಪ್ರತಿಯೊಬ್ಬರೂ ಸಹ ಊರುಗಳಲ್ಲೂ ಮನೆಗಳಲ್ಲೂ ಎಲ್ಲ ಸಂಸ್ಥೆಗಳಲ್ಲೂ ಎಲ್ಲ ಕಡೆಯೂ ಸಹ ಆ ಒಂದು ಜಯಂತಿ ಉತ್ಸವವನ್ನು ಸಹ ಎಲ್ಲರೂ ಮಾಡಬೇಕು, ಅವರನ್ನು ಗೌರವಿಸಬೇಕು, ಅವರು ಮಾಡಿದಂತಹ ಉಪದೇಶಗಳನ್ನು ಕೇಳಿ ಅದನ್ನು ಆಚರಣೆ ಮಾಡಬೇಕು. ಆದ್ದರಿಂದ ಈ ರೀತಿಯಾದಂತಹ ಒಂದು ಪೀಠ ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ. ಈ ಪೀಠದ ಪ್ರಸ್ತುತ ಅಧಿಪತಿಗಳು ಪರಮಪೂಜ್ಯರಾದ ನಮ್ಮ ಗುರುವರಿಯರು ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು. ಅವರ ಒಂದು ಅನುಗ್ರಹದಿಂದ ನಾವು ಈ ಯಾತ್ರೆಯಲ್ಲಿ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಇದೆಲ್ಲವುದನ್ನು ನೋಡಿ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವಾಗಿದೆ ಅನ್ನುವಂಥ ಒಂದು ವಿಚಾರವನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಬಯಸ್ತಾ, ಈ ಸಂದರ್ಭದಲ್ಲಿ ನಮ್ಮ ಅತ್ಯಂತ ಪ್ರೀತಿಪಾತ್ರರಾಗಿರತಕ್ಕಂತಹ ಪ್ರಭಾಕರ್ ಭಟ್ರಿಗೆ ನಮ್ಮ ನಾರಾಯಣ ಸ್ಮರಣಪೂರ್ವಕವಾದಂತಹ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಅವರು ವಿಶೇಷವಾಗಿ ಅನೇಕ ವರ್ಷಗಳಿಂದ ಈ ಒಂದು ಕಾರ್ಯಕ್ಕಾಗಿ ಎಷ್ಟೋ ಪ್ರಯತ್ನವನ್ನು ಮಾಡಿದ್ದಾರೆ, ಎಷ್ಟೋ ಹೋರಾಟವನ್ನು ಮಾಡಿದ್ದಾರೆ. ತುಂಬ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ಈ ಒಂದು, ಯಾಕಂತಂದರೆ ಇವತ್ತು ಈ ಶಾಲೆಗಳು ಇದೆಲ್ಲ ನಡೀತಾ ಇದೆ ಅಂತಂದರೆ ಸುಮ್ಮನೆ ಇವತ್ತು ಏನು ನಡೀತಾ ಇದೆಯೋ ಅದು ಕಾಣಿಸ್ತಾ ಇದೆ. ಆದರೆ ಬರೀ ಇಷ್ಟನ್ನು ಮಾತ್ರ ಇದೆಲ್ಲವುದು ಯಾವುದೋ ನಿನ್ನೆ ಮೊನ್ನೆ ಕೂತ್ಕೊಂಡು ಶುರು ಮಾಡಿದರೆ ಆಗಿರುವಂಥದ್ದಲ್ಲ. ಇದರ ಹಿಂದೆ ಎಷ್ಟೋ ಒಂದು ದೊಡ್ಡ ಇತಿಹಾಸ ಇದೆ, ಎಷ್ಟೋ ಒಂದು ಪ್ರಯತ್ನ ಇದೆ, ಎಷ್ಟೋ ಒಂದು ಪರಿಶ್ರಮ ಇದೆ. ಅದು ಅತ್ಯಂತ ಅಷ್ಟೆಲ್ಲ ಪರಿಶ್ರಮ ಇರುವುದರಿಂದ ಇವತ್ತು ಇಂತಹ ಒಂದು ಪ್ರದೇಶದಲ್ಲಿ ಇಂತಹ ಒಂದು ಶಾಲೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅಂತಂದರೆ ಅದು ಅವರದು ಮತ್ತು ಅವರ ಜೊತೆಗಿರತಕ್ಕಂತಹ ಎಲ್ಲರ ಎಲ್ಲ ಸಜ್ಜನರ ಒಂದು ವಿಶಿಷ್ಟವಾದಂತಹ ಪರಿಶ್ರಮ. ಆದ್ದರಿಂದ ಅವರಿಗೆ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಮತ್ತು ಇಲ್ಲಿಯ ಈ ಶಾಲೆಯ ಅಧ್ಯಕ್ಷರು ಸೋಮಯಾಜಿಗಳು, ನಾರಾಯಣ ಸೋಮಯಾಜಿಗಳವರು ಮತ್ತು ಅವರ ಜೊತೆಗೆ ಇರ್ತಕ್ಕಂಥ ಎಲ್ಲರಿಗೂ ಸಹ ಇವತ್ತು ಇಲ್ಲಿ ಉಪಸ್ಥಿತರಿಗಿರ್ತಕ್ಕಂತಹ ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ಇವತ್ತು ಗಣ್ಯ ವ್ಯಕ್ತಿಗಳು ಇಲ್ಲಿಗೆ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಎಲ್ಲ ಮಕ್ಕಳಿಗೂ ಸಹ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ಇಲ್ಲಿ ಪಾಠಗಳನ್ನು ಹೇಳಿಕೊಡುವಂತಹ ಅಧ್ಯಾಪಕರು ಎಲ್ಲರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ತುಂಬ ಶ್ರದ್ಧೆಯಾಗಿ ನಿಮ್ಮ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ. ತುಂಬ ಸಂತೋಷವಾದಂತಹ ಒಂದು ವಿಷಯ. ಇದನ್ನು ಚೆನ್ನಾಗಿ ಮಾಡಿ ಎಂಬುದಾಗಿ ಹೇಳ್ತಾ, ಆ ಒಂದು ಶಕ್ತಿ ಇನ್ನಷ್ಟು ಹೆಚ್ಚಿನ ಶಕ್ತಿ ಆ ಜಗನ್ಮಾತೆಯ ಒಂದು ಅನುಗ್ರಹದಿಂದ ನಿಮಗೆ ಪ್ರಾಪ್ತವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ಈಗಾಗಲೇ ನಾವು ಹೇಳಿದಂತೆ ಈ ಒಂದು ಶ್ರದ್ಧೆಯನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಬೆಳೆಸ್ಕೊಳ್ಬೇಕು ಅನ್ನುವಂತಹ ಒಂದು ವಿಷಯವನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಹಾಗೂ ಇಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಇದೆಲ್ಲದಕ್ಕೂ ಸಹ ನಾವು ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದಿಂದ ಪ್ರಸಾದ ರೂಪದಲ್ಲಿ ಧನವನ್ನು ಕೊಡಬೇಕು ಎಂಬುದಾಗಿ, ಶಾರದಾ ಪ್ರಸಾದ ರೂಪವಾದಂತಹ ಒಂದು ಧನರಾಶಿಯನ್ನು ಸಹ ಇದಕ್ಕೆ ಕೊಡಬೇಕು ಎಂಬುದಾಗಿ ನಾವು ಸಂಕಲ್ಪ ಮಾಡಿದ್ದೇವೆ. ವಿಶೇಷವಾಗಿ ಇಲ್ಲಿ ನಡೆಯುವಂತಹ ಒಂದು ಕಾರ್ಯಗಳಿಗೆ ಆ ಜಗನ್ಮಾತೆಯ ಹಾಗೂ ನಮ್ಮ ಗುರುಗಳ ಒಂದು ಪ್ರಸಾದ ರೂಪವಾಗಿ ಈ ಒಂದು ಶಾಲೆಗೆ ಒಂದು 10 ಲಕ್ಷ ರೂಪಾಯಿಗಳನ್ನು ಇದನ್ನು ನಾವು ಈ ಸಂದರ್ಭದಲ್ಲಿ ನೀಡಬೇಕು ಎಂಬುದಾಗಿ ನಮ್ಮ ಮನಸ್ಸಿಗೆ ಒಂದು ಪ್ರೇರಣೆಯಾಗಿದೆ. ಅದರಲ್ಲಿ ಈಗ ಇದನ್ನು ಪ್ರಭಾಕರ್ ಭಟ್ರು ಇದನ್ನು ನೀವು ಸ್ವೀಕರಿಸಬೇಕು ಎಂಬುದಾಗಿ ಅದಕ್ಕೊಂದು ವ್ಯವಸ್ಥೆಯನ್ನು ಸಹ ನಾವು ಮಾಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ್ದೇವೆ. ಇದು ತಲುಪಿಸುವಂತಹ ವ್ಯವಸ್ಥೆ ಹೌದು. ಈ ಎಲ್ಲ ಕಾರ್ಯಗಳು ಆ ಜಗನ್ಮಾತೆಯ ಒಂದು ಪ್ರಸಾದ ರೂಪವಾದಂತಹ ಈ ಒಂದು ಧನ ಇದೊಂದು ಅಕ್ಷಯ ನಿಧಿಯಾಗಿ ನೀವು ಮಾಡುವಂತಹ ಕಾರ್ಯಗಳಿಗೆ ಇನ್ನಷ್ಟು ಒಂದು ದೊಡ್ಡ ಬಲ ಇದರಿಂದ ಸಿಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.